ಈ ಚಿತ್ರರಂಗಕ್ಕೆ ಬ್ರೇಕ್ ನೀಡಿದಂಥ ಸಿನಿಮಾ ಆಗಲಿ ಅಥವಾ ನಿಮ್ಮ ಮೊದಲನೇ ಸಿನಿಮಾ ಯಾವುದು? ಮೊದಲನೇ ಸಿನಿಮಾ ಸರ್ ಮತ್ಸ್ಯ ಭೇದ ಅಂತ. ಅದು ಬಿ ಮಲೇಶ್ ಅವರು ಡೈರೆಕ್ಟ್ ಮಾಡಿದ್ರು. ಅನಂತ್ನಾಗ್ ಮತ್ತು ಮಹಾರಾಷ್ಟ್ರಿ ಅವರು ಪ್ರಮುಖ ಪಾತ್ರದಲ್ಲಿ ಮಾಡಿದ್ರು. ನನ್ನ ಕಾಂಬಿನೇಷನ್ ಮಹಾರಾಷ್ಟ್ರಿ ಮೇಡಮ್ ಜೊತೆನೂ ಇತ್ತು, ರಮೇಶ್ ಭಟ್ ಅವ್ರ ಜೊತೆ ಇತ್ತು. ಅದಾದ ನಂತರ ನಿಮಗೆ ಒಳ್ಳೆ ಹೆಸರು ತಂದು ಕೊಟ್ಟಂತಹ ಸಿನಿಮಾ ಯಾವುದು? ಸರ್ ಇವತ್ತಿಗೂ ನಾನು ನೋಡಿದ ತಕ್ಷಣ ಎಲ್ಲರೂ ಹೇಳೋದು ಸಾರಥಿ ಸಾರಥಿ ಅಂತ. ಸುಮಾರು 600 ಪಿಕ್ಚರ್ ಆಗಿದೆ ಸರ್ ಇವತ್ತಿಗೆ. ಆದ್ರೆ ಎಲ್ಲರೂ ತಕ್ಷಣ ನನ್ನ ನೋಡಿದ ತಕ್ಷಣ ಹೇಳೋದು ಸಾರಥಿ ಅಂತ. ನಿಮಗೆ ಅಂತ ಯಜಮಾನ ತಂದಿದ್ದು. ಕಲೆ ಮತ್ತು ಸಂಸ್ಕೃತಿಗೆ ಆಗ ಇದ್ದಂತ ಮಾನ ಸನ್ಮಾನ ಈಗ ನಾಟಕಗಳಿಗೆ ಅಷ್ಟೊಂದು. ಆದ್ರೂ ಈಗಲೂ ಒಳ್ಳೊಳ್ಳೆ ನಾಟಕಗಳಿದ್ದಾಗ ಜನ ಬರ್ತಾರೆ ಸರ್. ಈಗ ಇತ್ತೀಚೆಗೆ ಕೂಡ ನಾನು ಕೆಲವು ನಾಟಕ ನೋಡಿದೆ, ಹೌಸ್ಫುಲ್ ಆಗಿ ಜನ ವಾಪಸ್ ಹೋಗಿದ್ದು ನೋಡಿದೆ ಸರ್. ಯಾವ ರೋಡಲ್ಲಿ ಬರ್ತಾ ಇದ್ರಿ ಸರ್? ಮಾಗಡಿ ರೋಡಿಂದ ಬರ್ಬೇಕು. ರೋಡ್ ವಿಶಾಲವಾಗಿತ್ತು ಸರ್. ಅವಾಗ ಆಲ್ಮೋಸ್ಟ್ ನೇರವಾಗಿ ಹೋಗ್ಬೋದು ಅನ್ನೋ ತರ ಇತ್ತು ಸರ್. ಅಲ್ಲಿಂದ ಜಯನಗರ ಹೋಗಿ ಆ ಮಗುನ್ ಕರ್ಕೊಂಡು ಸ್ಕೂಲ್ಗೆ ಬಿಟ್ಟು ಸೈಕಲ್ ಮೇಲೆ ನಾನು ಆಮೇಲೆ ಅಂಗಡಿಗೆ ಬರ್ತಾ ಇದ್ದೆ. ಇದಕ್ಕೆ ನನಗೆ 25 ರೂಪಾಯಿ ಎಕ್ಸ್ಟ್ರಾ ಸಂಬಳ ಸಿಗ್ತದೆ ತಿಂಗಳಿಗೆ. ದಿನಕ್ಕೆಲ್ಲ 100 ರೂಪಾಯಿ ಇದ್ದು 125 ರೂಪಾಯಿ ಆಯ್ತು. ಇದು ಒಂದಷ್ಟು ದಿವಸ ಕೆಲಸ ಮಾಡಿದೆ. ಇದಾದ ಮೇಲೆ ನಾವು 300 ರೂಪಾಯಲ್ಲಿ ಆರಾಮಾಗಿ ಬದುಕ್ತಾ ಇದ್ವಿ. ನಮ್ಗೆ ಯಾಕೆ ಇಷ್ಟೊಂದು ಎಕ್ಸ್ಟ್ರಾನೇ ಕೈಯಲ್ಲಿ ಉಳಿತಾ ಇತ್ತು? ನನಗೆ 130 ರೂಪಾಯಿ ಸರ್ HL ಟ್ರೈನಿಗೆ 100 ರೂಪಾಯಿ ಮನೆಗೆ ಕೊಡ್ತಾ ಇದ್ದೆ. ಇನ್ನು 25 ರೂಪಾಯಿ 30 ರೂಪಾಯಲ್ಲಿ 5 ರೂಪಾಯಿ ಬಸ್ ಚಾರ್ಜ್ ಅಂತ ಹೋಗ್ತಾ ಇತ್ತು. ಇನ್ನು 25 ರೂಪಾಯಿ ನನಗೆ ತಿಂಗಳೆಲ್ಲ ನನಗೆ ಊಟ ತಿಂಡಿ ಖರ್ಚಾಗ್ತಾ ಇತ್ತು. ಎಷ್ಟು ಬಿಟ್ಟು ಕ್ಯಾಂಟೀನ್ ಅಂದ್ರೆ 25 ರೂಪಾಯಿ ಊಟ, 25 ಪೈಸೆ, 10 ಪೈಸೆ ಒಂದು ಇಡ್ಲಿ, 10 ಪೈಸೆ ಒಂದು ಲೋಟ, ದೊಡ್ಡ ಲೋಟ ತುಂಬಾ. ಚಿಕ್ಕ ಲೋಟ ಈಗ ಹೋಟೆಲ್ಗಳು ನೋಡಿದ್ವಲ್ಲ, ದೊಡ್ಡ ಲೋಟ ಇರ್ತಿತ್ತು. ಕಾಫಿ 25 ರೂಪಾಯಿ ನನಗೆ ಬಹಳಷ್ಟು ಅದೇ ಜಾಸ್ತಿ ಆಗ್ತಾ ಇತ್ತು. ಪುರಾಣಿಕ ಅವ್ರ ಪರಿಚಯ ಆಯಿತು. ಪುರಾಣಿಕ ಅವ್ರದ್ದು ಪ್ರತಿ ಸೀರಿಯಲ್ ಅವಕಾಶ ಕೊಟ್ಟರು. ಮೊದಲನೇ ಸೀರಿಯಲ್ ಅವ್ರದ್ದು ಸ್ವರ ಸಂಪದ, ಅದರಲ್ಲಿ ಘಟಾನುಘಟಿಗಳು ಕಲಾವಿದರು. ಕಲ್ಯಾಣ್ ಕುಮಾರ್ ಅವರು, ಲೋಕೇಶ್, ಗಿರಿಜಾ ಲೋಕೇಶ್ ಅವರು, ಲೋಕನಾಥ್, ಈ ತರ ದೊಡ್ಡ ದೊಡ್ಡ ಕಲಾವಿದರು. ನನಗೆ ಕಲ್ಯಾಣ್ ಕುಮಾರ್ ಅವರ ಸಪೋರ್ಟರ್ ಕ್ಯಾರೆಕ್ಟರ್, ಅವ್ರ ಬೆಂಬಲಿಗರು ಆ ತರ ಅವ್ರ ಜೊತೆ ಇರ್ತಾ ಇದೆ. ಹಾಗೆ ಅದರ ನಂತರ ನೀವು ಹೋಗ್ತೀರಾ, ಕುತ್ಕೊಂಡಿರ್ತೀರಾ, ಬರ್ತೀರಾ, 6 ದಿವಸಕ್ಕೆ ಪೇಮೆಂಟ್ ಬರ್ತಾ ಇತ್ತು. ಡೇಟ್ ತಗೊಂಡಿದ್ರೆ ಪೇಮೆಂಟ್ ಬರ್ತಾ ಇತ್ತು. ಬಟ್ ನಮ್ಮ ಶೂಟಿಂಗ್ ಮಾತ್ರ ಆಗಿರ್ತಿರ್ಲಿಲ್ಲ. ಯಾಕೆ ಆಗಿರಲಿಲ್ಲ ಅಂದ್ರೆ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಅಷ್ಟು ಹೆವಿ ವರ್ಕ್ ಇತ್ತು, ಬೇರೆ ಬೇರೆ ಕೆಲಸಗಳು ನಡೀತಾ ಇತ್ತು. ಇತ್ತೀಚೆಗೆಲ್ಲ ನೋಡ್ತೀವಿ ಈಗ ಬರುವಂತ ಕೆಲವು ಕಲಾವಿದರು, ಬೆಳಗ್ಗೆ ಬಂದೆ ನಾನು 8 ಗಂಟೆಗೆ ಬಂದೆ, 10 ಗಂಟೆ ಆಯ್ತು ನಾನು ಸೀನೆ ಮಾಡಿಲ್ಲ, 12 ಗಂಟೆ ಆಯ್ತು ನಾನು ಸೀನೆ ಮಾಡಿಲ್ಲ, ಪೇಷನ್ಸ್ ಇಲ್ಲ. ಅವ್ರಿಗೆ ನಾನು ಹೇಳ್ತೀನಿ, ಬಟ್ ನೀವು ಹೇಗೆ ಒಪ್ಕೊಂಡ್ರಿ? ಅದಕ್ಕೊಂದು ಧೈರ್ಯ ಬೇಕು. ಆ ರೀತಿ ಹೌದು ಆ ರೀತಿ ಇದನ್ನ ಮಾಡೋದಕ್ಕೆ ಇಲ್ಲ. ನನಗೆ ಅವ್ರು ಇದ್ದಾರೆ ಅನ್ನೋ ಧೈರ್ಯ ಇತ್ತು. ನಾವು ಬಿದ್ರು ಕರ್ಕೊಂಡ್ ಬರ್ತಾರೆ. ಬಟ್ ಆಮೇಲೆ ಆ ಪಾತ್ರ ಬೆಳೀತಾ ಹೋಯ್ತು ಸರ್. ಅವ್ರು ಲಂಚ ಕೇಳಕ್ ಬಂದಿದ್ದು ನೆಕ್ಸ್ಟ್ ಅವ್ರ ಸ್ನೇಹಿತ ಆಗ್ಬಿಡ್ತಾನೆ, ಪ್ರತಿಯೊಂದಕ್ಕೂ ಅವ್ರ ಜೊತೆ ಇರ್ತಾನೆ. ಕೊನೆಯವರೆಗೂ ಆ ಪಾತ್ರ ಬೆಳೆಸ್ಕೊಂಡಿದ್ರು. ನನಗೆ ತುಂಬಾ ಜನ, ನಮ್ಮ ಇವರು ಅವಾಗ ಕಮಿಷನರ್ ಆಗಿದ್ರು ಸುಭಾಷ್ ಬರ್ಡಿ ಅವರು, ಇವತ್ತು ನೆನ್ಸ್ಕೊತೀನಿ. ಕಲಾಕ್ಷೇತ್ರದಲ್ಲಿ ಒಂದ್ಸರಿ ಸಿಕ್ಕಿದ್ರು. ಅವರು ಕಲಾಕ್ಷೇತ್ರದ ಒಳಗಡೆ ಈಚೆ ಬರ್ತಾ ಇದ್ರು, ನಾನು ಒಳಗಡೆ ಎಂಟರ್ ಆಗ್ತಾ ಇದ್ದೆ. ಆರಾಧ್ಯ ಬನ್ರಿ ಇಲ್ಲಿ, ತುಂಬಾ ಚೆನ್ನಾಗಿ ಮಾಡಿದ್ರಿ ಆ ಪೊಲೀಸ್ ಪಾತ್ರ. ನಾವು ಪೊಲೀಸ್ನವ್ರಿಗೆಲ್ಲ ಹೇಳಿದೆ, ನೋಡ್ರಿ ಪೊಲೀಸ್ ಹೋದ್ರು ಆಗಿರ್ಬೇಕು. ನೀವು ಪೇಮೆಂಟ್ ಬಗ್ಗೆ ಮತ್ತೆ ಈ 3-4 ಪೇಮೆಂಟ್ ಹೇಳೋದಲ್ಲ, ಕೆಲವರು ಮಾತ್ರ, ಎಲ್ಲರೂ ಒಂದು ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಅವರು ಪಾಪ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ಇತ್ತೀಚೆಗೆ ಅವ್ರದ್ದು ರಾಜಕುಮಾರಿ ಅಂತ ಸೀರಿಯಲ್ ಬರ್ತಾರೆ. ಈ 2 ಸೀರಿಯಲ್ ಹೋದಾಗ ನನಗೆ ಪೇಮೆಂಟ್ ತಮಾಷೆ ಅಂದ್ರೆ 1 ತಿಂಗಳು ಕರೆಕ್ಟ್ ಆಗಿ ಚೆಕ್ ರೆಡಿ ಆಗೋಗಿದೆ. ಹಳೆ ಕಲಾವಿದರು, ಹಿರಿಯರು ಅನ್ನೋ ಒಂದು ಗೌರವನ ಇರೋದಿಲ್ಲ. ಅಲ್ಲಿ ಯಾರಾದ್ರೂ ನಮಗ್ ಗೊತ್ತಿರೋರು ಇದ್ರೆ ಮಾತ್ರ. ಆಮೇಲೆ ಬಹುತೇಕ ಟಿವಿ ಇಂಡಸ್ಟ್ರಿಲಿ ಇವಾಗ ನಮ್ಮ ಪರಿಚಯಸರು ಬಹಳ ಕಡಿಮೆ ಆಗಿದೆ. ಒಂದು 10% ಇರ್ಬೋದು. ನಮಸ್ಕಾರ ಬಿಯಾಂಡ್ ಲಿಮಿಟ್ ವೀಕ್ಷಕರಿಗೆಲ್ಲ. ಇವತ್ತು ಇನ್ನೊಬ್ಬ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಾವು ಮಾತಾಡೋಣ, ಹರಟೆ ಹೊಡೆಯೋಣ, ಅವರ ಜೀವನದಿಂದ ಕೆಲವು ಸಂದೇಶಗಳನ್ನು ನಾವು ತಿಳ್ಕೊಳ್ಳೋಣ, ಅದನ್ನು ಅಳವಡಿಸ್ಕೊಳ್ಳೋಣ. ಇವತ್ತಿನ ನಮ್ಮ ವಿಶೇಷ ಅತಿಥಿ ಅಂದರೆ, ಅವರು ಸುಮಾರು 40 ವರ್ಷಗಳಿಂದ ಕಾಯಕವೇ ಕೈಲಾಸ ಅನ್ನುವ ಬಸವಣ್ಣನವರ ತತ್ವವನ್ನು, ಆದರ್ಶವನ್ನು ನಂಬಿಕೊಂಡು, ಅದೇ ಥರ ಪಾಲಿಸಿಕೊಂಡು ರಂಗಭೂಮಿಯಲ್ಲಿ, ಕಿರುತೆರೆಯಲ್ಲಿ ಹಾಗೂ ಚಲನಚಿತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಮ್ಮ ಹಲವಾರು ವಿಭಿನ್ನ ಪಾತ್ರಗಳ ಮೂಲಕ ಅವರು ಮನೆ ಮಾತಾಗಿದ್ದಾರೆ. ನಿಮಗೆಲ್ಲ ಗೊತ್ತಿರುತ್ತೆ, ನೀವೆಲ್ಲ ನೋಡಿರ್ತೀರ ಅವರನ್ನು. ಅವರೇ ಶ್ರೀಯುತ
ಶಿವಕುಮಾರ್ ಆರಾಧ್ಯ ಅವರು. ನಮಸ್ಕಾರ ಸರ್. ಸರ್ ನಮಸ್ತೆ. ಧನ್ಯವಾದ. ನಿಮ್ಮ ಬಿಡುವಿಲ್ಲದ ಈ ಒಂದು ಕೆಲಸಗಳ ಮಧ್ಯೆನೂ ಕೂಡ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ ಈ ಪಾಡ್ಕಾಸ್ಟ್ಗೋಸ್ಕರ. ನಿಮಗೆ ನಿಜವಾಗ್ಲೂ ಸ್ವಾಗತ ಹಾಗೂ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಇಂಥ ಒಂದು ಅವಕಾಶವನ್ನು ಒದಗಿಸ್ಕೊಟ್ಟಂಥ ಬಿಯಾಂಡ್ ಲಿಮಿಟ್ಸ್ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ತಮಗೆ ಹಾಗೂ ಈ ಮೂಲಕ ನನ್ನ ಮನದಾಳದ ಮಾತುಗಳನ್ನ ಹಂಚ್ಕೊಳ್ಳೋದಕ್ಕೆ ಪ್ರೇಕ್ಷಕರಿಗೆ, ಅವರ ಮಧ್ಯೆ ನಮ್ಮಿಬ್ಬರಿಗೂ ನೀವು ಕೊಂಡಿಯಾಗಿದ್ದೀರಿ. ನಿಮಗೆ ಶರಣಾರ್ಥಿ. ಸರ್, ಬಹಳ ವರ್ಷಗಳ ಮೇಲೆ ಮತ್ತೆ ನಾವಿಬ್ರು ಮಾತಾಡಿದ್ವಿ, ಮತ್ತೆ ಕನೆಕ್ಟ್ ಆದ್ವಿ. ಹೌದು ಸರ್. ಮುಂಚೆ ಎಲ್ಲ ನಾನು ಸೀರಿಯಲ್ ಅಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳನ್ನ ಮಾಡುವಾಗ ನೀವು ಹಿರಿಯ ಪಾತ್ರಗಳಲ್ಲಿ ಮಿಂಚ್ತಾ ಇದ್ರಿ. ಜೊತೆಯಲ್ಲಿ ಪಾತ್ರ ಮಾಡ್ತಾ ಇದ್ವಿ. ಜೊತೆಯಲ್ಲಿ ಕೆಲವು ಪಾತ್ರಗಳನ್ನ ಕೂಡ ಮಾಡಿದೀವಿ ನಾವು. ಹೌದು. ಇವತ್ತು ಮತ್ತೆ ನಾವು ಭೇಟಿಯಾಗಿ ಆ ಎಲ್ಲ ಹಳೆಯ ಅನುಭವಗಳನ್ನ, ಸಿಹಿ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ಹೌದು ಸರ್, ಒಂದು ಸುಯೋಗ ಇದು. ಒಂದು ಸುಯೋಗ ಮತ್ತೆ ತುಂಬಾ ಖುಷಿ ಆಗುತ್ತೆ. ಹೌದು ಸರ್. ಹೌದು. ಇದು ಬರೇ ನಾನು ಪ್ರಶ್ನೆ ಕೇಳೋದು, ನೀವು ಉತ್ತರ ಕೊಡೋದು ಆಗದೇನೆ ನಮ್ಮಿಬ್ಬರ ಒಂದು ಸಂವಾದ ಚೆನ್ನಾಗಿ ನಡಿಬಹುದು ಅಂತ ನನ್ಗೆ ಅನಿಸ್ತಾ ಇದೆ. ಅದೇ ಸರ್, ನಂಗೆ ಗೊತ್ತು ನೀವು ತುಮಕೂರಿನ ಒಂದು ಹಳ್ಳಿಯಿಂದ ಬಂದಿರೋ ಸರ್. ಹೌದು. ಅಲ್ಲಿ ನಿಮ್ಮ ಜೀವನ ಶುರುವಾಗುತ್ತೆ. ಹೌದು ಸರ್. ಆಮೇಲೆ ನೀವು ಹೆಚ್ಚಾಗಿ ಬೆಂಗಳೂರಿನಲ್ಲೇ ನಿಮ್ಮ ವ್ಯಾಸಂಗವನ್ನೆಲ್ಲ ಮಾಡ್ತೀರಾ. ಹೌದು ಸರ್. ಹೌದು. ನಿಮಗೆ ಮೊದಲು ಈ ಚಿತ್ರರಂಗಕ್ಕೆ ಬ್ರೇಕ್ ನೀಡಿದಂತ ಸಿನಿಮಾ ಆಗ್ಲಿ, ಅಥವಾ ನಿಮ್ಮ ಮೊದಲನೇ ಸಿನಿಮಾ ಯಾವುದು? ಬ್ರೇಕ್ ಆಮೇಲೆ ಮಾತಾಡೋಣ. ಮೊದಲನೇ ಸಿನಿಮಾ ಯಾವುದು? ಮೊದಲನೇ ಸಿನಿಮಾ ಸರ್ ಮತ್ಸ್ಯ ಭೇದ ಅಂತ. ಅದು ಬಿ ಮಲೇಶ್ ಅವರು ಡೈರೆಕ್ಟ್ ಮಾಡಿದ್ರು. ಅನಂತ್ನಾಗ್ ಮತ್ತು ಮಹಾರಾಷ್ಟ್ರಿ ಅವರು ಪ್ರಮುಖ ಪಾತ್ರದಲ್ಲಿ ಮಾಡಿದ್ರು. ನನ್ನ ಕಾಂಬಿನೇಷನ್ ಮಹಾರಾಷ್ಟ್ರಿ ಮೇಡಮ್ ಜೊತೆನೂ ಇತ್ತು, ರಮೇಶ್ ಭಟ್ ಅವ್ರ ಜೊತೆಲೂ ಇತ್ತು. ಅದರಲ್ಲಿ ಯಾವ ಪಾತ್ರವನ್ನು? ಅದರೊಂದು ಪೊಲೀಸ್ ಪಾತ್ರ ಸರ್. ಪೊಲೀಸ್ ಅಂದ್ರೆ ಜೈಲರ್ ಪಾತ್ರ. ಅದರಲ್ಲಿ ಅದು ಕಾಮಿಡಿ ಆಗಿತ್ತಾ ಅಥವಾ ಇಲ್ಲ ನಾರ್ಮಲ್? ಅದಾದ ನಂತರ ನಿಮಗೆ ಒಳ್ಳೆ ಹೆಸರು ತಂದು ಕೊಟ್ಟಂತಹ ಸಿನಿಮಾ ಯಾವುದು ಸರ್? ಇವತ್ತಿಗೂ ನಾನು ನೋಡಿದ ತಕ್ಷಣ ಎಲ್ಲರೂ ಹೇಳೋದು ಸಾರಥಿ ಅಂತ ಹೇಳಿ. ಸುಮಾರು 600 ಪಿಕ್ಚರ್ ಆಗಿದೆ ಸರ್ ಇವತ್ತಿಗೆ. 600 ಸಿನಿಮಾಗಳಲ್ಲಿ. ಹೌದು. ಆದ್ರೆ ಎಲ್ಲರೂ ತಕ್ಷಣ ನನ್ನ ನೋಡಿದ ತಕ್ಷಣ ಹೇಳೋದು ಸಾರಥಿ ಅನ್ನೋ ಸಿನಿಮಾ. ಅದು ಬಿಟ್ರೆ ಅದ್ರ ನಂತರ ಅಮ್ಮ ಐ ಲವ್ ಯು, ಚಿರಂಜೀವಿ ಸರ್ಜಾ ಅವರು, ಅದರಲ್ಲಿ ಒಂದು ಒಳ್ಳೆ ಪಾತ್ರ ಇದೆ. ಒಂದೇ ಸೀನ್ ಅದು ಕೂಡ ಒಂದು ಒಳ್ಳೆ ಕಂಟೆಂಟ್ ಇರುವಂತ ಒಂದು ದೃಶ್ಯ. ಆದ್ರಿಂದ ಎಲ್ಲರೂ ಮನಸ್ಸಲ್ಲಿ ಉಳ್ಕೊಂಡಿದೆ. ಸಾರಥಿ ಮುಂಚೆ ನಾನು ಬಹಳ ಸಿನಿಮಾ ಮಾಡಿದ್ದೆ, ಸುಮಾರು ಒಂದು 250-300 ಸಿನಿಮಾ ಮಾಡಿದ್ದೆ ಅಂತ ಕಾಣುತ್ತೆ. ಬಹಳಷ್ಟು ಜನ ಸಾರಥಿನೇ ನಾನು ಮೊದಲನೇ ಸಿನಿಮಾ ಅನ್ಕೊಂಡಿದ್ದಾರೆ. ಅಂದ್ರೆ ಆ ಒಂದು ರಿಕಾಗ್ನಿಷನ್ ಬಂದಿರೋದು ಸಾರಥಿಯಲ್ಲಿ. ಹೌದು ಸರ್. ಹೌದು. ಯಾಕೆಂದ್ರೆ ಸಿನಿಮಾ ಗೆದ್ದಾಗ ಕಲಾವಿದರಿಗೆ ಹೆಸರು ಬರುತ್ತೆ. ಎಷ್ಟೋ ಸಿನಿಮಾ ಮಾಡಿದ್ರು ಕೂಡ ಸಿನಿಮಾ ಗೆದ್ದಿರಲ್ಲ, ಅಥವಾ ಜನಗಳ ದೃಷ್ಟಿಗೆ ಬಿದ್ದಿರಲ್ಲ, ಅಥವಾ ಒಂದು ಕಂಟೆಂಟ್ ಇರುವಂತ ಒಂದು, ಅದೇ ನೀವು ಜನಗಳ ದೃಷ್ಟಿಗೆ ಬಿದ್ದಿರಲ್ಲ ಅಂದ್ರೆ ಅದೊಂದು ಕಂಟೆಂಟ್ ಕಮ್ಮಿ ಇರುವಂತ ಪಾತ್ರಗಳು ಅಥವಾ ರಿಕಾಗ್ನಿಷನ್ ಈ ಸಾರಥಿಯಲ್ಲಿ ಅತ್ಯಂತ ಹೆಚ್ಚು ರಿಕಾಗ್ನಿಷನ್ ಇರುವಂತ ಪಾತ್ರ ಆಗಿರೋದು. ಅದು ಯಾರ ಜೊತೆಗೆ ನಿಮ್ಗೆ ಹೆಚ್ಚು ಅದರಲ್ಲಿ ಕಾಂಬಿನೇಷನ್? ಸರ್, ಅದರಲ್ಲಿ ಹೀರೋ ಚಿಕ್ಕ ಹುಡುಗ ಆಗಿದ್ದಾಗ, ತುಂಬಾ ಚಿಕ್ಕ ಹುಡುಗ ಇರ್ತಾನೆ, ಅವ್ರ ಮನೆ ಕೆಲಸದವರು ಹನುಮಪ್ಪ ಅಂತ ಹೇಳಿ. ಆ ಮಗು ಜೊತೆನೆ ಒಡನಾಟ ಜಾಸ್ತಿ ಇರುತ್ತೆ. ಆ ಮಗುನ ಜೊತೆ ಆಟ ಆಡಿಸೋದು, ಕುದುರೆ ಕಲಿಸೋದು, ಕುದುರೆ ಮೇಲೆ ಓಡಾಡಿಸೋದು, ಈ ಥರದ್ದೆಲ್ಲ. ಅದು ಆ ನಂತರ ಆ ಮಗು ದೊಡ್ಡವರಾಗಿ ಹೀರೋ ಆದ್ಮೇಲೆ ಕೂಡ ಅದೇ ಮನೇಲಿ ಕೆಲಸ ಮಾಡ್ತಾ ಇರ್ತೀನಿ. ಕೊನೆವರೆಗೂ ಆ ಪಾತ್ರ ಇದೆ. ಖಂಡಿತ, ವಂಡರ್ಫುಲ್. ಸರಿ, ಅದಕ್ಕೂ ಮುಂಚೆ ನೀವು ರಂಗಭೂಮಿಯಲ್ಲಿದ್ರಿ. ಹೌದು ಸರ್. ರಂಗಭೂಮಿಯಲ್ಲಿ ನೀವು ಯಾವಾಗ್ಲಿಂದ ಈ ನಿಮ್ಮ ಕಾಯಕವನ್ನ ಮಾಡ್ಕೊಂಡು ಬಂದ್ರಿ? ಮತ್ತೆ ಆ ರಂಗಭೂಮಿಯಲ್ಲಿ ನೀವು ನಿಮ್ಮ ಮೊದಲನೇ ನಾಟಕ ಯಾವುದು, ಹೇಗೆ? ಸರ್, ರಂಗಭೂಮಿ ನಾನು ಹವ್ಯಾಸ ರಂಗಭೂಮಿ ಬರೋದು ಮೊದಲನೇ ಶಾಲಾ ದಿನಗಳಲ್ಲೇ ರಂಗ ಪ್ರವೇಶ ಮಾಡಿದ್ದೆ. ಬಹುಶಃ ನಾನು 5ನೇ ಕ್ಲಾಸ್ನಲ್ಲಿ 5ನೇ ಕ್ಲಾಸಲ್ಲಿ ಅವಾಗೆಲ್ಲ ಶಾಲಾ ವಾರ್ಷಿಕೋತ್ಸವಗಳಲ್ಲಿ ಮಾನ ಆಕ್ಟಿಂಗ್ ಅದು ಇದು ಮಾಡಿಸ್ತಾ ಇದ್ರು. ನನಗೊಂದು ವೇದಿಕೆ ಸಿಕ್ತಾಗ ನನ್ನ ಗುರುಗಳು ನರಸಯ್ಯ ಅಂತ ಒಬ್ರು, ಮತ್ತೆ ಶಾರದಮ್ಮ ಅಂತ ಒಬ್ರು ಟೀಚರು, ಅವರು ನನ್ನ ಬಣ್ಣ ಹಚ್ಚಿ ಅದರಲ್ಲಿ ಒಂದು ಬುಡುಬುಡಿಕೆ ಒಂದು ಪಾತ್ರ ಮಾಡಿಸಿದ್ರು. ಮೊದಲನೇ ನನ್ನ ರಂಗ ಪ್ರವೇಶ ಬುಡುಬುಡಿಕೆ ಒಂದು ಪಾತ್ರ. ಇತ್ತೀಚೆಗೂ ಸುಮಾರು ಬುಡುಬುಡಿಕೆ ಪಾತ್ರಗಳೇ ಮಾಡಿಸಿದ್ರು. ಬಹುಶಃ ಅದ್ರ ಇನ್ಸ್ಪಿರೇಷನ್ ನನಗೆ ಗೊತ್ತಿಲ್ಲ. ಸುಮಾರು ಒಂದು 8 ಧಾರಾವಾಹಿಗಳಲ್ಲಿ ಬುಡುಬುಡಿಕೆ ಪಾತ್ರ ಮಾಡಿದ್ವಿ ಸರ್. ಸೊ ನೀವು ಅವಾಗ ಇಲ್ಲಿ ಬುಡುಬುಡಿಕೆ ಪಾತ್ರ ಮಾಡಿದ್ದು ಇಲ್ಲೇನೆ ಬೆಂಗಳೂರಿನಲ್ಲಿ? ಬೆಂಗಳೂರು ಯಾವ ಶಾಲೆಯಲ್ಲಿ ಸರ್? ಸರ್, ಮಾಗಡಿ ರಸ್ತೆಯಲ್ಲಿ ಸರ್ಕಾರಿ ಮಾಧ್ಯಮಿಕ ಶಾಲೆ ಅಂತ ಇತ್ತು. ಓಕೆ. ನೀವು ಇಲ್ಲಿ ಹಾಸ್ಟೆಲ್ ಉಳ್ಕೊಂಡು ಅಭ್ಯಾಸ? ಇಲ್ಲ ಸರ್, ನಮ್ಮ ತಂದೆ ತಾಯಿ ಬೆಂಗಳೂರಲ್ಲೇ ಇದ್ರು. ಅಂದ್ರೆ ಮೂಲತಃ ನಮ್ಮ ತಂದೆ ರೈತ ಕುಟುಂಬದವರು, ಪುರೋಹಿತರು ಕೂಡ. ಆದ್ರೆ ನಾನು ಹುಟ್ಟೋ ಸಂದರ್ಭಕ್ಕೆ ಅಷ್ಟೊತ್ತಿಗಾಗಲೇ ಅವರು ಹಳ್ಳಿಯಿಂದ ಬೆಂಗಳೂರು ಬಂದು ಮಿನರ್ವಾ ಮಿಲ್ ಅಂತ ಒಂದು ಫ್ಯಾಕ್ಟರಿ ಇತ್ತು. ಈಗ ಅದು ಎಲ್ಲ ಕ್ಲೋಸ್ ಆಗಿದೆ. ಅಲ್ಲಿ ಮಿನರ್ವಾ ಮಿಲ್ ಕೆಲಸ ಮಾಡ್ತಾ ಇದ್ರು. ಅದರಿಂದ ನಾನು ಹುಟ್ಟಿದ್ ಮಾತ್ರ ಹಳ್ಳಿಲಿ. ಆ ನಂತರ ನನ್ನ ಬೆಳವಣಿಗೆ, ವಿದ್ಯಾಭ್ಯಾಸ ಪ್ರತಿಯೊಂದು ಬೆಂಗಳೂರಲ್ಲೇ ಆಯ್ತು. ಯಜ್ಞ ಯಾಗಾದಿಗಳು ಮತ್ತೆ ತೋಟ ಹಾಗೂ ಈ ಕೆಲಸ ಎಲ್ಲಾನು ಮಾಡ್ತಾ ಇದ್ರು. ಹೌದು ಸರ್. ಹೌದು. ಸರ್, ಬೇರೆ ಪೌರೋಹಿತ್ಯಕ್ಕೂ ನಿಮ್ಮ ಪೌರೋಹಿತ್ಯಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ, ಅಥವಾ ಅದು ಒಂದೇನಾ? ಯಾವ ರೀತಿ ವ್ಯತ್ಯಾಸ ಅಷ್ಟೊಂದು ನನಗೆ ಗೊತ್ತಿಲ್ಲ ಸರ್.
ಆದ್ರೆ ನಮ್ಮಲ್ಲಿ ಸ್ವಲ್ಪ ಸರಳತೆ ಜಾಸ್ತಿ ಸರ್. ಹಾ ಹಾ ಹಾ. ನಾವು ಮಾಡುವಂಥ ಪೌರೋಹಿತ್ಯದಲ್ಲಿ ಆಡಂಬರಕ್ಕಿಂತ ಸರಳತೆ, ಭಕ್ತಿ ಪ್ರಧಾನವಾದದ್ದು. ಅದೇ ಆಡಂಬರ ಕಡಿಮೆ ನಮ್ಮಲ್ಲಿ ಸ್ವಲ್ಪ. ಈಶ್ವರ ಪ್ರಧಾನವಾಗಿ. ಹೌದು ಸರ್. ಈಶ್ವರ ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ. ಅವನಿಗೆ ಪಂಚಾಮೃತ ಅಭಿಷೇಕ ಆಗದಿದ್ರು ಕೂಡ ಬರೀ ಜಲಾಭಿಷೇಕ ಆದ್ರೂ ಕೂಡ ಅವನು ಸಂತೃಪ್ತಿ ಆಗ್ತಾನೆ. ಹಾಗೆ ನಮ್ಮಲ್ಲಿ ಸರಳತೆ ಜಾಸ್ತಿ ಸರ್. ಸರ್ ಆಮೇಲೆ ನಿಮ್ಮ ನೆಕ್ಸ್ಟ್ ನಿಮ್ಮ ಎಲ್ಲಿಂದ ಇದಾಯ್ತು? ಶಾಲಾ ದಿನಗಳಲ್ಲಿ ಅದು ಮೊದಲನೇ ಸರಿ ರಂಗಪ್ರವೇಶ ಆಯಿತು. ಆ ನಂತರ ಪ್ರತಿ ವರ್ಷ ಕೂಡ ನನಗೆ ಶಾಲಾ ವಾರ್ಷಿಕೋತ್ಸವದಲ್ಲಿ ನನಗೆ ಒಂದು ಅವಕಾಶ ಕೊಡ್ತಾ ಇದ್ರು. ಆಮೇಲೆ ಅವರೇ ನೀನೇ ಏನಾದ್ರು ಬರೆಯಪ್ಪ, ನೀನೇ ಏನಾದ್ರು ಕ್ರಿಯೇಟ್ ಮಾಡು ಅನ್ನೋದೊಂದು ಅವಕಾಶ ಕೊಟ್ಟರು. ಅವಾಗ ನಾನೇ ಕೆಲವು ಸ್ಕಿಟ್ಗಳನ್ನ ಬರೆದು ಆಕ್ಟ್ ಮಾಡಿ ಡೈರೆಕ್ಷನ್ ಕೂಡ ಮಾಡ್ತಾ ಇದ್ದೆ. ಇದು ಪ್ರತಿ ಒಂದು ವರ್ಷ ಕೂಡ ಅವಕಾಶ ಸಿಗ್ತಾ ಇತ್ತು. ಪ್ರೈಮರಿ ಆದ್ಮೇಲೆ ಮಿಡ್ಲ್ ಸ್ಕೂಲು ಮತ್ತೆ ಹೈಸ್ಕೂಲು ಎಲ್ಲ ಕಡೆ ಕೂಡ. ಇನ್ನು ಕಾಲೇಜಿಗೆ ಸೇರಿದೆ. ಹೈಸ್ಕೂಲಲ್ಲೂ ಇವೆಲ್ಲ ಅವಕಾಶ ಉಪಯೋಗಿಸ್ಕೊಂಡೆ. ಕಾಲೇಜಿಗೆ ಸೇರಿದ ನಂತರ ವಿದ್ಯಾಭ್ಯಾಸದ ನಂತರ ಫ್ಯಾಕ್ಟ್ರಿಗೆ ಸೇರಿಕೊಂಡೆ, ಎಸ್ಕಾರ್ಟ್ಸ್ ಅಂತ. ಅಲ್ಲಿ ಸಮಾನ ಮನಸ್ಕರು ಅಂದರೆ ರಂಗಭೂಮಿ ಬಗ್ಗೆ ಆಸಕ್ತಿ ಇರುವಂಥ ಗೆಳೆಯರು ಸಿಕ್ಕರು. ಅದು ನನ್ನ ಪುಣ್ಯ. ಅದು ಅಲ್ಲಿ ಈ ರಂಗ ಚಟುವಟಿಕೆ ಜಾಸ್ತಿ ನಡೀತಾ ಇತ್ತು. ಇದ್ರ ಜೊತೆಗೆ ನನ್ನ ಅಣ್ಣ ರೇಣುಕಾರಾಧ್ಯ ಅಂತ, ಇವರು ಮೂಲತಃ ರಂಗಭೂಮಿಲಿದ್ರು, ಹವ್ಯಾಸಿ ರಂಗಭೂಮಿ. ಕಲಾಕ್ಷೇತ್ರದಲ್ಲಿ ಆ ಸಂದರ್ಭದಲ್ಲಿ ತುಂಬಾ ನಾಟಕಗಳು ನಡೀತಾ ಇತ್ತು. ಹವ್ಯಾಸಿ ರಂಗಭೂಮಿಯಲ್ಲಿ ಬಹಳಷ್ಟು ಪ್ರಯೋಗಗಳು ನಡೀತಾ ಇತ್ತು. ರಂಗ ಸಂಪದ ಅಂತ ಒಂದು ತುಂಬಾ ಪ್ರಸಿದ್ಧವಾದ ತಂಡ. ಆ ತಂಡದಲ್ಲಿ ನನ್ನ ಅಣ್ಣ ನಾಟಕ ಮಾಡ್ತಾ ಇದ್ರು. ಅದು ಎಲ್ಲಿತ್ತು? ಇಲ್ಲ, ಬೆಂಗಳೂರಲ್ಲಿ ಸರ್. ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕಗಳು ನಡೀತಾ ಇದ್ರು ಬಹುತೇಕ. ನಾಗಭರಣ ಅವರು, ವಿಜಯ್ ಕಾಶಿ ಅವರು, ಸುಂದರ್ ರಾಜ್ ಅವರು, ಇವರೆಲ್ಲರೂ ತುಂಬಾ ಹೆಚ್ಚಾಗಿ ತೋರಿಸ್ಕೊಂಡಂತ ಇದು. ಅವ್ರಗಳ ಜೊತೆ ನಮ್ಮ ಅಣ್ಣ ನಾಟಕ ಮಾಡ್ತಾ ಇದ್ರು. ಮೈಕೋ ಚಂದ್ರು, ಮೈಕೋ ಕಿಟ್ಟಿ ಅಂತ ಇದ್ರು. ಅವ್ರಗಳ ಜೊತೆ ಎಲ್ಲ ನಮ್ಮ ಅಣ್ಣನ ಜೊತೆ ನಾನು ರಿಹರ್ಸಲ್ಗೆ ಹೋಗ್ತಾ ಇದ್ದೆ ಕಲಾಕ್ಷೇತ್ರಕ್ಕೆ. ಹಾಗಾಗಿ ಅವರೆಲ್ಲರೂ ಒಡನಾಟ ಸಿಕ್ತು. ಅವಾಗ ನೀನು ಪಾತ್ರ ಮಾಡಪ್ಪ ಅಂತ ಕೆಲವರು ಹೇಳಕ್ ಶುರು ಮಾಡಿದ್ರು. ಜೊತೆ ಫ್ಯಾಕ್ಟ್ರಿಲೂ ನಾವು ರಂಗತಂಡದಲ್ಲಿ ತೊಡಸ್ಕೊಂಡಿದ್ದ ಅದು ಇದು ನನಗೆ ಪ್ಲಸ್ ಪಾಯಿಂಟ್ ಆಯ್ತು. ರಂಗಭೂಮಿ ಹೆಚ್ಚಾಗಿ ತೋರಿಸ್ಕೊಂಡೆ ಸರ್. ಇದು ಕಾಲೇಜಿನ ದಿನಗಳಲ್ಲಿ? ಕಾಲೇಜಿನ ನಂತರದಲ್ಲಿ. ಆಮೇಲೆ ನೀವು ಅದು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ವರ್ಕ್ ಲೈಫ್ ಬ್ಯಾಲೆನ್ಸ್, ನಿಮ್ಮ ಕೆಲಸಗಳು? ನೀವು ಕೆಲಸದಲ್ಲಿ ಇದ್ದೆ ಸರ್, ಎಸ್ಕಾರ್ಟ್ಸ್ ಅಲ್ಲಿ ಕೆಲಸದಲ್ಲಿ ಇದ್ರಿ. ಸೊ ಅಲ್ಲಿ ಫ್ಯಾಕ್ಟ್ರಿ ವರ್ಕು ಅದಾದ್ಮೇಲೆ ಹೌದು ನೀವು ಈ ಹವ್ಯಾಸಿ ರಂಗಭೂಮಿ ಇದನ್ನೆಲ್ಲ ಹೇಗೆ ಸರ್? ಆ ಸಮಯದಲ್ಲಿ ಕಾರ್ಮಿಕ ರಂಗಭೂಮಿ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅಂದ್ರೆ ಪ್ರತಿ ಫ್ಯಾಕ್ಟ್ರಿಗಳಲ್ಲಿ ನೀವು ಕೇಳಿರ್ತೀರಿ, BL, HAL, HMT, NGF, ಹೀಗೆ ಎಲ್ಲಾ ಫ್ಯಾಕ್ಟ್ರಿಗಳಲ್ಲೂ ಕೂಡ ಕಾರ್ಮಿಕರಿಗೆ ಒಂದು ರಂಗಭೂಮಿಗೆ ಹೆಚ್ಚಿನ ಪ್ರಾಧಾನ್ಯತೆ. ಅದೊಂದು ಅವಾಗ ಸುವರ್ಣ ಯುಗ ಅಂತ. ಖಂಡಿತ ಅವಾಗ ಕಾರ್ಮಿಕ ರಂಗಭೂಮಿ ಇದೆ. ಕೈಗಾರಿಕಾ ನಾಟಕೋತ್ಸವ ಅಂತ ಮಾಡ್ತಾ ಇದ್ರೆ. ಕೈಗಾರಿಕಾ ನಾಟಕೋತ್ಸವ ಅಂತ ಎಷ್ಟು ದಿನಗಳವರೆಗೆ ನಡೀತಾ ಇತ್ತು? ಅದು ಒಂದು 8-10 ದಿವಸ ನಡೀತಾ ಇತ್ತು ಕಾಂಪಿಟೇಷನ್. ಎಲ್ಲಾ ಫ್ಯಾಕ್ಟ್ರಿಗಳವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ನಮಗೆ ಹೆಚ್ಚು ಸಂಪರ್ಕಗಳು ಸಿಗ್ತಾ ಇತ್ತು ಕಲಾವಿದರು. ಬೇರೆ ಬೇರೆ ಈ ಇದರಲ್ಲಿ ಕೆಲಸ ಮಾಡೋರು, ಅಥವಾ ಇದರಲ್ಲಿ ಬೆಮೆಲ್, BL, HAL, HMT, NGF ಅವರೆಲ್ಲರ ಒಂದು ಒಡನಾಟ ಸಿಗ್ತಾ ಇತ್ತು. ಅಂದ್ರೆ ಅವ್ರದೇ ಆದಂತ ಒಂದು ತಂಡಗಳಿಂದ ಒಂದು ನಾಟಕಗಳು ತಗೊಂಡ್ಬರ್ತಾ ಇದ್ರು ಕಾಂಪಿಟೇಷನ್ಗೆ. ಅಲ್ಲಿ ಕಾಂಪಿಟೇಷನ್ ಅಂತ ನಮ್ಮ ಒಡನಾಟ ಜಾಸ್ತಿ ಆಗ್ತಾ ಇತ್ತು. ಎಷ್ಟು ದಿನಗಳು ನಡೀತಾ ಇತ್ತು ಈ ಕೈಗಾರಿಕಾ ನಾಟಕೋತ್ಸವ? ಒಂದು 10-15 ದಿವಸ ನಡೀತಾ ಇತ್ತು ಅಂತ ಅನ್ಸುತ್ತೆ ಸರ್. ಕಂಟಿನ್ಯೂಸ್ ಆಗಿ? ಹೌದೌದು, ಕಲಾಕ್ಷೇತ್ರದಲ್ಲೇ ಮಾಡ್ತಾ ಇದ್ರು ಅದನ್ನ. ಆಗ ಒಬ್ರು ಬೋರೇಗೌಡ ಅಂತ ಇದ್ರು, ಅವ್ರು ಅದನ್ನೆಲ್ಲ ಆರ್ಗನೈಸ್ ಮಾಡ್ತಾ ಇದ್ರು. ಆಮೇಲೆ ಇಲ್ಲಿ ಈ ನಾಟಕಗಳಲ್ಲಿ ಗೆದ್ದಂಥದ್ದು ಅಥವಾ ಪ್ರಥಮ ಬಹುಮಾನ, 2ನೇ ಬಹುಮಾನ ಬಂದವ್ರನ್ನ ಇವ್ರನ್ನ ಬಾಂಬೆ, ಡೆಲ್ಲಿ ಇಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಬೇರೆ ಬೇರೆ ಕೈಗಾರಿಕೆ ಇಂಡಸ್ಟ್ರಿಗಳಿಂದನೂ ಜನ ಬರ್ತಾ ಇದ್ರು ಸರ್, ಬರ್ತಾ ಇದ್ರು. ಹೌದು, ಬರೀ ನಾವು ಫ್ಯಾಕ್ಟ್ರಿ ಒಂದೇ ಅಲ್ಲ. ಈ ಒಂದು 15 ದಿವಸ ನಡೀತಾ ಅಂದ್ಕೊಳ್ಳಿ, 15 ದಿವಸ ಸರಾಸರಿ ಒಂದು 30 ಫ್ಯಾಕ್ಟ್ರಿಗಳು ಬರ್ತಾ ಇತ್ತು ಅಥವಾ 30 ತಂಡ ಬರ್ತಾ ಇತ್ತು. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು 2-3 ತಂಡಗಳು ಸೆಲೆಕ್ಟ್ ಮಾಡ್ಕೊಂಡು ಅವ್ರು ಪ್ರೈಸ್ ಇಲ್ಲಿ ಕೊಡ್ತಾ ಇದ್ರು. ಜೊತೆಗೆ ಬೇರೆ ಊರುಗಳಿಗೆ, ಮುಂಬೈ, ಡೆಲ್ಲಿ ಇಲ್ಲಿಗೆಲ್ಲ ಅವರೇ ದುಡ್ಡು ಹಾಕಿ ಕರ್ಕೊಂಡು ಹೋಗ್ತಾ ಇದ್ರು, ನಮ್ದು ಯಾವುದೇ ಖರ್ಚು ಇಲ್ಲದೆ. ಎಷ್ಟೋ ಸರ್ತಿ ಅಲ್ಲಿ ಕೂಡ ಪ್ರೈಸ್ ಸಿಗ್ತಾ ಇತ್ತು ನಮಗೆ ಮುಂಬೈ, ಡೆಲ್ಲಿ. ಸೊ ಅದನ್ನೆಲ್ಲ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ರ ಅಥವಾ ಹೇಗೆ? ಇಲ್ಲ, ಸರ್ಕಾರದಿಂದ ಅದೆಲ್ಲ ಸೌಲಭ್ಯ ಇತ್ತು ಸರ್. ಸರ್ಕಾರದಿಂದ? ನಾಟಕ ಅಕಾಡೆಮಿಯಿಂದ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ, ಸರ್ಕಾರದ ವತಿಯಿಂದ ಅವಕ್ಕೆಲ್ಲ ಪ್ರೋತ್ಸಾಹ ಇತ್ತು. ತುಂಬಾ ಇತ್ತು ಸರ್. ಆಗ ಅದೆಲ್ಲ ನಾವು ನೆನೆಸ್ಕೋಬೇಕು ಮತ್ತೆ ಬಳಸ್ಕೊಂಡು ಯಾವುದಲ್ಲ ನಾವು ಆ ಒಂದು ಅವಕಾಶಗಳು ಹೌದು ಸದ್ಬಳಕೆ ಮಾಡಿಕೊಂಡು. ಹೌದು ಸರ್. ನಮಗೆ ಆ ಸಂದರ್ಭದಲ್ಲಿ ಬಾಂಬೆಗೆ, ಡೆಲ್ಲಿಗೆಲ್ಲ ನಾವು ಹೋಗ್ತೀವಿ ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ ನಮಗೆ. ಆಮೇಲೆ ಅಷ್ಟು ಖರ್ಚಿನ ಭರಿಸುವಂತ ಶಕ್ತಿ ಕೂಡ ನಮ್ಗೆ ಇರಲಿಲ್ಲ. ಅವಾಗ ಹೇಗೆ ಟ್ರೈನಲ್ಲಿ ಎಲ್ಲರೂ ಒಟ್ಟಿಗೆ ಟ್ರೈನಲ್ಲಿ ಹೋಗ್ತಾ ಇದ್ವಿ ಸರ್. ಖುಷಿನೇ ಬೇರೆ ಸರ್, ಮಜಾನೇ ಬೇರೆ. ಹೌದು ಸರ್, ಹೌದು. ಈಗ ಹೋದ್ರೆ ಆ ಕಡೆ ಎಲ್ಲ ಎಷ್ಟು ದಿನಗಳು ನೀವು? ಕನಿಷ್ಠ 1 ವಾರ ಇರ್ತಾ ಇದ್ವಿ ಸರ್. ಅಲ್ಲಿಗೆ ಹೋದಾಗ ಏನಂದ್ರೆ ನಮಗೆ ನಾಟಕ ಮುಗಿದ ಮೇಲೆ ಕೂಡ
ಅಲ್ಲಿ ಕನ್ನಡ ಸಂಘ ಐತಲ್ಲ, ಎಕ್ಸಾಂಪಲ್ ಮುಂಬೈ ಕನ್ನಡ ಸಂಘ, ಡೆಲ್ಲಿ ಕನ್ನಡ ಸಂಘ, ಅವ್ರು ನಮ್ಗೆ ಒಂದು 2-3 ದಿನ ಅಲ್ಲಿ ಲೋಕಲ್ ಟ್ರಿಪ್ ನ ಸ್ಪಾನ್ಸರ್ ಅವರೇ ಸ್ಪಾನ್ಸರ್ ಮಾಡ್ತಾ ಇದ್ರು. ವಂಡರ್ಫುಲ್. ಅವ್ರು ಸ್ಪಾನ್ಸರ್ ಮಾಡ್ತಾ ಇದ್ರು. ಅಲ್ಲಿಗೆ ಹೋದಾಗ್ಲೇನೆ ನನಗೆ ಡೆಲ್ಲಿಗೆ ಹೋದಾಗ್ಲೇ ಅಂತ ಅನ್ಸುತ್ತೆ, ಋಷಿಕೇಶ, ಹರಿದ್ವಾರ ಆ ಕಡೆಗೆ ಎಲ್ಲ ಅಂತ ಕಡೆಗೆ ಅದೆಲ್ಲ ನೋಡ್ಕೊಂಡ್ ಎಲ್ಲ ಅವರೇ ಬಸ್ ಅರೇಂಜ್ ಮಾಡ್ತಾ ಇದ್ರು. ನಮ್ಮನ್ನ ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದನ್ನು, ಆಮೇಲೆ ನಮ್ಮ ಉಳ್ಕೊಳಕ್ ವ್ಯವಸ್ಥೆ. ಕಲೆ ಮತ್ತು ಸಂಸ್ಕೃತಿಗೆ ಆಗ ಇದ್ದಂತ ಮಾನ ಸನ್ಮಾನ ಈಗ ನಾಟಕಗಳಿಗೆ ಅಷ್ಟೊಂದು ಸ್ವಲ್ಪ ಈ ರೀತಿಯ ಒಂದು ಇದಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಹೌದು ಸರ್, ಕಡಿಮೆ ಆಗಿದೆ. ಈಗೆಲ್ಲ ಮೊಬೈಲ್ ಅಲ್ಲೇ ಸಿಗುತ್ತೆ. ಹೌದು ಸರ್, ಹೌದು. ಆದ್ರೂ ಈಗಲೂ ಒಳ್ಳೊಳ್ಳೆ ನಾಟಕಗಳಿದ್ದಾಗ ಜನ ಬರ್ತಾರೆ ಸರ್. ಈಗ ಇತ್ತೀಚೆ ಕೂಡ ನಾನು ಕೆಲವು ನಾಟಕ ನೋಡಿದೆ, ಹೌಸ್ಫುಲ್ ಆಗಿ ಜನ ವಾಪಸ್ ಹೋಗಿದ್ದು ನೋಡಿದ್ವಿ ಸರ್. ಮತ್ತೆ ಆ ಟ್ರೆಂಡ್ ವಾಪಸ್. ಹೌದು ಸರ್, ಹೌದು. ನಿನ್ನೆ ಕೂಡ ರಂಗಶೇಖರದಲ್ಲಿ, ನಿನ್ನೆ ಸಂಜೆ ರಂಗಶೇಖರದಲ್ಲಿ ತುಂಬಿದೆ ಅನ್ನೋ ಸಭಾಭವನ ತುಂಬಿದೆ ಅದನ್ನ ನೋಡುತ್ತೆ ಸರ್. ಹೌದು, ನಾನು 1-2 ಸಲ ರಂಗಶಂಕರಕ್ಕೆ ಹೋದಾಗ ಟಿಕೆಟ್ ಸಿಗದೆ ವಾಪಸ್ ಬಂದಿದ್ದೀನಿ. ನಿನ್ನೆ ಕಣ್ಣಾರೆ ನೋಡ್ಕೊಂಡು ಬಂದೆ. ಅದು ಮಾತ್ರ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ. ಹೌದು ಸರ್, ಹೌದು. ಹಾಗೆ ಕಲಾಕ್ಷೇತ್ರದಲ್ಲಿ ಆ ಟೈಮಲ್ಲಿ ನಾವು ತುಂಬಾ ಪ್ರಭಾತ್ ಕಲಾವಿದ ನಾಟಕಗಳು, ಆಗ ಬಹಳಷ್ಟು ನಾಟಕಗಳು ನಾವೇ ಹೋಗಿ ಸಂಗ್ಯಾಬಾಳ್ಯ ಈ ಥರದ್ದು, ಜೋಕುಮಾರ್ ಸ್ವಾಮಿ ಇದಲ್ಲದೆ ಪ್ರಭಾತ್ ಕಲಾವಿದ ಬೇರೆ ಬೇರೆ ನಾಟಕಗಳದ್ದು ಅವ್ರ ಲೈಟಿಂಗ್ಸ್ ಎಲ್ಲ ಪ್ರಾಮುಖ್ಯತೆ ಇರ್ತಾ ಇತ್ತು, ಸೆಟ್ಟಿಗೆ ಪ್ರಾಮುಖ್ಯತೆ ಇರುತ್ತೆ. ಟಿಕೆಟ್ ಸಿಗದೆ ವಾಪಸ್ ಬಂದಿದ್ವಿ. ಅಷ್ಟು ಪಾಪ್ಯುಲರ್ ಸರ್ ನಾಟಕಗಳು. ಇಷ್ಟು ಟ್ರಾಫಿಕ್ ಜಾಮ್ ಇರ್ಲಿಲ್ಲ. ಹೌದು ಸರ್. ನೀವು ಅವಾಗ ಮಾಗಡಿ ರೋಡ್ ಅಲ್ಲೇ ಮಾಗಡಿ ರೋಡ್ ಅಲ್ಲೇ ಇದ್ವಿ ಸರ್. ನಿಮ್ಮ ಆಫೀಸ್ ಎಲ್ಲಿತ್ತು ಅವಾಗ? ಎಸ್ಕಾರ್ಟ್ ಎಲ್ಲಿಂದ? ಯಲಹಂಕ. ಸೊ ಅಲ್ಲಿಂದ ಹೇಗೆ? ಫ್ಯಾಕ್ಟ್ರಿ ಬಸ್ ಇತ್ತು ಸರ್. ಫ್ಯಾಕ್ಟ್ರಿ ಬಸ್ ಬೆಳಗ್ಗೆ 4:45ಗೆ ಫ್ಯಾಕ್ಟ್ರಿ ಬಸ್ ಹತ್ಬೇಕಾಗಿತ್ತು. ನಾವು ಅದು 4 ಗಂಟೆಗೆ ಎದ್ದು ಸ್ನಾನ ಮುಗಿಸ್ಕೊಂಡು 4:45 ಬಂದು ಬಸ್ ಹತ್ತಿದ್ರೆ 5:45 ಫ್ಯಾಕ್ಟ್ರಿ ಹತ್ರ ಹೋಗ್ತಾ ಇದ್ವಿ. ಅಲ್ಲಿ ಹೋಗಿ ಟಿಫನ್ ಕ್ಯಾಂಟೀನ್ ಇರ್ತಾ ಇತ್ತು. ಟಿಫನ್ ಮಾಡ್ಕೊಂಡು 6 ಗಂಟೆ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕಾಗಿತ್ತು ನಾವು. ನೀವು ಯಾವ ಫೀಲ್ಡ್ ಅಲ್ಲಿ ಇದ್ರಿ ಅಲ್ಲಿ? ನಾನು ಪ್ರೊಡಕ್ಷನ್ ಲೈನ್, ಮೆಕ್ಯಾನಿಕಲ್. ನೀವು ಮೆಕ್ಯಾನಿಕಲ್ ಇಂಜಿನಿಯರ್? ಇಲ್ಲ ಸರ್, ನಾನು ಡಿಪ್ಲೊಮಾ ಓದಿದ್ದು ಸಿವಿಲ್ ಇಂಜಿನಿಯರಿಂಗ್. ಅದು 1 ವರ್ಷ ಕಂಪ್ಲೀಟ್ ಮಾಡಲಿಲ್ಲ, ಇನ್ಕಂಪ್ಲೀಟ್. ಫ್ಯಾಕ್ಟ್ರಿಗೆ ಸೇರಿದ ಮೇಲೆ ಅಲ್ಲಿ ಅದಾದ್ಮೇಲೆ ಡಿಪ್ಲೊಮಾ ಆದ್ಮೇಲೆ HAL 1 ವರ್ಷ ಟ್ರೈನಿಂಗ್ ಮಾಡಿದೆ. ನಂದು ಒಂದಕ್ಕಿಂತ ಒಂದೊಂದು ಎಲ್ಲ ತದ್ವಿರುದ್ಧ. ಕೇಳಕ್ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ನೀವು ಸ್ವಲ್ಪ. ಹೌದು, ಹೇಳಿದ್ ನೋಡಿ. ಒಂದು SSLC ಆದ್ಮೇಲೆ ಡಿಪ್ಲೊಮಾಗೆ ಸೇರಿದೆ. ಡಿಪ್ಲೊಮಾದಲ್ಲಿ ಸಿವಿಲ್ ಇಂಜಿನಿಯರಿಂಗ್. ನನಗೆ ಅವಾಗ ಡಿಪ್ಲೊಮಾಗೆ ಡಿಗ್ರಿಗೆ ಇವಕ್ಕೆಲ್ಲ ಏನು ವ್ಯತ್ಯಾಸಗಳು ಅನ್ನೋದು ಗೊತ್ತಿಲ್ಲ, ಆ ಸೆನ್ಸ್ಗಳಿಲ್ಲ ನನಗೆ. ಸರಿ, ಯಾರೋ ಹೇಳಿದ್ರು. ಪಾಪ ನಮ್ಮ ತಂದೆಯವರು ಕೂಡ ವಿದ್ಯಾವಂತರೇನಲ್ಲ. ನಮ್ಮ ತಂದೆಯವರು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ದರು. ಅವರು ಓದಿದ್ದು 7ನೇ ಕ್ಲಾಸು. ಸರಿ, ಯಾರೇನು ಹೇಳ್ತಾರೋ ಪಾಪ ಆ ಥರ ಪುರೋಹಿತರಾದರೂ ಕೂಡ ಈ ಜನರಲ್ ಎಜುಕೇಷನ್ಗಳ ಬಗ್ಗೆ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರಿಗೆ. ಸರಿ, ಡಿಪ್ಲೊಮಾ ಸೇರ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂದರು. ಡಿಪ್ಲೊಮಾ ಸೇರ್ಕೊಂಡು ಅಲ್ಲಿ ಯಾರು ಕೊಡಿಸೋರು, ಯಾಕೆ ಕೊಡಿಸೋರು, ಸಿವಿಲ್ ಇಂಜಿನಿಯರಿಂಗ್ ಗೊತ್ತಿಲ್ಲ ನನಗೆ. ಒಂದಷ್ಟು ದಿನ ಹೋಗ್ತಾ ಇದೆ ಕಾಲೇಜ್. ಯಾರೋ ಒಂದಷ್ಟು ಜನ ಕೇಳಿದ್ರು, ಏನು ಓದ್ತಾ ಇದೆಯಾ ಅಂತ. ಡಿಪ್ಲೊಮಾದಲ್ಲಿ ಏನು? ಸಿವಿಲ್ ಇಂಜಿನಿಯರಿಂಗು ಅಂತ. ಅವರು ಒಂದಿಬ್ರು ಹೇಳಿದ್ರು, ಏನಕ್ಕೋ ಸಿವಿಲ್ ತಗೊಂಡೆ ನೀನು, ಏನು ಮಣ್ಣು ಹೊರಕ್ಕೆ ಹೋಗ್ತೀಯಾ ಅಂದರು. ಅವ್ರು ಹೇಳಿದ್ಮೇಲೆ ನನಗೆ ಉಲ್ಟಾ ಹೊಡೆಯಕ್ಕೆ ಶುರು ಆಗುತ್ತೆ. ಏನಿದು, ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರೆ ಮಣ್ಣು ಹೊರಬೇಕಾ, ಆ ಥರ ಕೆಲಸನ ಅಂದ್ಕೊಂಡು ನಮ್ಮನ್ನು ಡಿಮೋಟಿವೇಟ್ ಮಾಡಿದ್ರು. ಆಮೇಲೆ ನನಗೆ ಅವತ್ತಿಂದ ನನಗೆ ಕಾಲೇಜಿಗೂ ಆಸಕ್ತಿ ಕಡಿಮೆ ಆಯಿತು, ಓದಿನ ಬಗ್ಗೆ ಆಸಕ್ತಿ ಕಡಿಮೆ ಆಯಿತು. ಸೊ 1 ವರ್ಷ ಹಾಗೂ ಈಗ ಕಾಲೇಜ್ಗೆ ಹೋದೆ, ಕಾಲೇಜಿಗೆ ಬಿಟ್ಟೆ. ನೋಡಿ, ಅದು ನನ್ನ ಎಜುಕೇಷನ್ ಸಿಸ್ಟಮೇ ಹಾಳಾಯಿತು ನನಗೆ. ಸರ್, ಅದಾದ್ಮೇಲೆ HAL ಟ್ರೈನಿಂಗ್ ಸೇರ್ಕೊಂಡೆ ಸರ್. HALಗೆ HAL ಸೇರಿದ್ಬಿಟ್ಟೆ. ಡಿಪ್ಲೊಮಾ ಮುಗಿದ್ಮೇಲೆ ಒಂದು ಮೆಡಿಕಲ್ ಸ್ಟೋರ್ ಕೆಲಸಕ್ಕೆ ಸೇರಿಕೊಂಡೆ ಅನಿವಾರ್ಯವಾಗಿ. ಅಲ್ಲೊಂದು ಸ್ವಲ್ಪ ದಿವಸ ಕೆಲಸ ಮಾಡಿದೆ. ಚಾಮರಾಜಪೇಟೆಯಲ್ಲಿ ಚಂದ್ರ ಮೆಡಿಕಲ್ ಸೆಂಟರ್ ಅಂತ ಇತ್ತು, ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ಮಾಮೂಲ್ಪೇಟೆಯಲ್ಲಿ ಒಬ್ಬ ಸೇಟ್ ಹತ್ರ ಫೈನಾನ್ಷಿಯರು, ಅವನ ಹತ್ರ ಆಫೀಸ್ ಬಾಯ್ ಒಂದು ಸ್ವಲ್ಪ ದಿವಸ ಕೆಲಸ ಮಾಡಿದೆ. ಅಲ್ಲಿ ಆಫೀಸ್ ಬಾಯ್ ಕೆಲಸ ಮಾಡ್ತಾ ಇದ್ದಾಗ ಪ್ರತಿ ದಿವಸ ನನ್ನ ರುಟೀನ್ ಏನು ಅಂದರೆ, ಬೆಳಗ್ಗೆ 9 ಗಂಟೆಗೆ ಹೋಗಬೇಕು, ಬೀಗ ತೆಗಿಬೇಕು, ಆಫೀಸ್ ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಟೇಬಲ್ ಒರೆಸ್ಬೇಕು, ಇವೆಲ್ಲವೂ ಮಾಡ್ತಾಯಿದ್ದೆ, ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೆ. ಇವೆಲ್ಲ ಮಾಡಿದಾದ್ಮೇಲೆ 10-10:30ಗೆ ಮಾಲೀಕರು ಬರ್ತಾಯಿದ್ರು, ಮಾಲೀಕರು ಸ್ಟಾಫ್ ಬರ್ತಾಯಿದ್ರು. ಅವರು ಬಂದ ಮೇಲೆ ನನಗೆ ಕೆಲವು ಅಡ್ರೆಸ್ಗಳು ಹೇಳ್ತಾಯಿದ್ರು. ಫೈನಾನ್ಷಿಯಲ್ ಕಂಪ್ನಿ ಅಲ್ವಾ, ಅಲ್ಲೋಗಿ ಚೆಕ್ ತೊಗೊಂಡು ಬಾ, ಇಲ್ಲೋಗಿ ಚೆಕ್ ತೊಗೊಂಡು ಬಾ, ಈ ಚೆಕ್ ತೊಗೊಂಡು ಬ್ಯಾಂಕ್ ಹಾಕು, ಇಲ್ಲ ಅವ್ರು ಬರ್ಕೊಡ್ತಾ ಇದ್ರು. ನಾನು ತೊಗೊಂಡು ಯಾವ ಕೆಲಸಗಳು ಸಂಜೆವರೆಗೂ ಅವ್ರು ಮುಗಿಸ್ಕೊಂಡು ಬರ್ತಾ ಇದ್ದೆ. ಶೇಟ್ಗಳು ಅಂದ್ರೆ ಇವರು ಮಾರ್ವಾಡಿ. ಹೌದು, ಬಟ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಒಳ್ಳೆ ಜನ. ಅವ್ರು ಬಹಳ ವರ್ಷದಿಂದ ಇಲ್ಲೇ ಸೆಟ್ಲ್ ಆಗಿದ್ರು. ಅಂದ್ರೆ ನಿಮ್ ಕಾಲದಲ್ಲೇನೆ ಅವರು ಇಲ್ಲಿ ಫೈನಾನ್ಸ್ ಮುಂಚೆಯಿಂದಾನೇ ಇದ್ದಾರೆ ಸರ್. ಅವರು ಮುಂಚೆಯಿಂದ ಇದ್ದಾರೆ. ಇದು ಫೈನಾನ್ಸ್ ಕಂಪ್ನಿ. ಅದಾದ್ಮೇಲೆ ಮೆಡಿಕಲ್ ಸ್ಟೋರ್ ಸೇರ್ಕೊಂಡಿದ್ದು ಚಾಮರಾಜಪೇಟೆಗೆ. ಮೆಡಿಕಲ್ ಸ್ಟೋರ್ ಸೇರಿದಾಗ 100 ರೂಪಾಯಿ ನನ್ನ ಸಂಬಳ ಸರ್ ತಿಂಗಳಿಗೆ. ನನ್ನ ಆಸಕ್ತಿ ಹೇಗೆ ಅಂದ್ರೆ ಅವಾಗ ಅದ್ರ ಜೊತೆಗೆ ಟೈಪಿಂಗ್ ಹೋಗೋಣ, ಶಾರ್ಟ್ ಹ್ಯಾಂಡ್ ಮಾಡೋಣ ಅನ್ನೋದು. ಬೆಳಗ್ಗೆ ಇದ್ದು 6 ಗಂಟೆಗೆ ಟೈಪಿಂಗ್ ಹೋಗ್ತಾ ಇದೆ. 6ರಿಂದ 8 ಗಂಟೆ ಟೈಪಿಂಗು, ಶಾರ್ಟ್ ಹ್ಯಾಂಡ್ ಕ್ಲಾಸ್. ತುಂಬಾ ಡಿಮಾಂಡ್, ತುಂಬಾ ಇತ್ತು ಸರ್, ತುಂಬಾ ಇತ್ತು. ಈಗ ನೋಡೋದೇ ಕಡಿಮೆ ಆಗ್ಬಿಟ್ಟಿದೆ ಅಲ್ವೇ. ಟೈಪಿಂಗ್ ಹೋಗಿ ಶಾರ್ಟ್ ಹ್ಯಾಂಡ್ಗೆ ಕ್ಲಾಸ್ ಅಟೆಂಡ್ ಮಾಡಿ ಇಲ್ಲಿ ಬರ್ತಾ ಇದ್ದೆ. 9 ಗಂಟೆಗೆಲ್ಲ ಮೆಡಿಕಲ್ ಸ್ಟೋರ್ ಬರ್ತಾ ಇದ್ದೆ. ಒಂದಷ್ಟು ದಿವಸ ಮಾಡಿದೆ. ಆಮೇಲೆ ಅವ್ರು ಇನ್ನೊಂದು ಆಫರ್ ಕೊಟ್ಟರು ನನಗೆ, ನಿನ್ಗೆ 25 ರೂಪಾಯಿ ಜಾಸ್ತಿ ಕೊಡ್ತೀನಪ್ಪ, ನಿನ್ಗೆ ಎಕ್ಸ್ಟ್ರಾ ಕೆಲಸ ಏನು ಅಂದರೆ
ಅವ್ರ ಮಗಳ ಒಂದಿತ್ತು, ಒಂದು 2ನೇ ಕ್ಲಾಸೋ 3ನೇ ಕ್ಲಾಸೋ ಓದ್ತಾ ಇದ್ದು ಮಗು. ಜಯನಗರದಲ್ಲಿ ಅವ್ರ ಮನೆ. ಓ, ನೀನು ಸೀದಾ ಅಂಗಡಿಗೆ ಬರೋದ್ರ ಬದಲು ಡೈರೆಕ್ಟ್ ಮನೆ ಹತ್ರ ಹೊರಟೋಗು ಜಯನಗರಕ್ಕೆ. ನಮ್ಮ ಮನೆ ಇದ್ರಿ ಮಾಗಡಿ ರೋಡಲ್ಲೇ, ಸೈಕಲಲ್ಲಿ ಓಡಾಡ್ತಾ ಇದ್ದಿದ್ದು ನಾನು. ಅವಾಗ ಮಾಗಡಿ ರೋಡಿಂದ ನೀವು ಜಯನಗರಿಗೆ ಸೈಕಲಲ್ಲಿ ಹೋಗಿ. ಯಾವ ರೋಡಲ್ಲಿ ಬರ್ತಾ ಇದ್ರಿ ಸರ್? ಮಾಗಡಿ ರೋಡಿಂದ ಬರ್ಬೇಕು. ರೋಡ್ ವಿಶಾಲವಾಗಿತ್ತು ಸರ್ ಅವಾಗ. ರೋಡ್ ಏನು ಆಲ್ಮೋಸ್ಟ್ ನೇರವಾಗಿ ಹೋಗ್ಬೋದು ಅನ್ನೋ ತರ ಇತ್ತು. ವಿಶಾಲ, ಟ್ರಾಫಿಕ್ ಇರ್ತಿರ್ಲಿಲ್ಲ. ಟ್ರಾಫಿಕ್ ಇರ್ತಿರ್ಲಿಲ್ಲ. ಅಲ್ಲಿಂದ ಜಯನಗರ ಹೋಗಿ ಆ ಮಗುನ್ ಕರ್ಕೊಂಡು ಸ್ಕೂಲ್ಗೆ ಬಿಟ್ಟು ಸೈಕಲ್ ಮೇಲೆ ನಾನು ಆಮೇಲೆ ಅಂಗಡಿಗೆ ಬರ್ತಾ ಇದ್ದೆ. ಇದಕ್ಕೆ ನನಗೆ 25 ರೂಪಾಯಿ ಎಕ್ಸ್ಟ್ರಾ ಸಂಬಳ ಸಿಗ್ತಾ ಇತ್ತು ತಿಂಗಳಿಗೆ, ದಿನಕ್ಕೆಲ್ಲ. 100 ರೂಪಾಯಿ ಇದ್ದಿದ್ದು 125 ರೂಪಾಯಿ ಆಯ್ತು. ಇದು ಒಂದಷ್ಟು ದಿವಸ ಕೆಲಸ ಮಾಡಿದೆ. ಇದಾದ ಮೇಲೆ ಇದು ಅಪ್ರಾಕ್ಸಿಮೇಟ್ ಯಾವ ಇಸ್ವಿ? 76, 77 ಸರ್. ಓ, 75 SLC ಮುಗಿಯಿತು. ನಾವು ಅವಾಗ ಇನ್ನೂ ಹುಟ್ಟಿರ್ಲಿಲ್ಲ. 75 to 76 ಡಿಪ್ಲೊಮಾ. ಸೊ 76, 77 ಅಲ್ಲಿ ಇಷ್ಟೆಲ್ಲ ಆಯಿತು. 77 ಅಲ್ಲಿ HALಗೆ ಇದು ಕ್ಲರಿಕಲ್ ಟ್ರೈನಿಂಗ್ ಸಿಕ್ತು ಸರ್. HALಗೆ ಹೋದೆ. HAL 1 ವರ್ಷ ಮಾಡಿದೆ ಕ್ಲರಿಕಲ್ ಟ್ರೈನಿಂಗು. ಅಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲ, ಬರೀ ಕೆಲಸ ಟ್ರೈನಿಂಗ್ ಕೊಡ್ತಾರೆ, ಕಳಿಸ್ತಾ ಇದ್ರು. ಅಲ್ಲಿಂದ ಬಂದ ನಂತರ ನನಗೆ 78 ಎಂಡಲ್ಲಿ ಎಸ್ಕಾರ್ಟ್ಸಲ್ಲಿ ಕೆಲಸ ಸಿಕ್ತು ಸರ್. ಟ್ರೈನಿಂಗ್ ಅದು ಕೂಡ 1 ವರ್ಷ ಟ್ರೈನಿಂಗು. ಟ್ರೈನಿಂಗಲ್ಲಿ 130 ರೂಪಾಯಿನ ಕೊಡ್ತಾ ಇದ್ರು. ಇದರಲ್ಲೂ ಅಷ್ಟೇ, ಇಲ್ಲಿ HAL ಹೋಗ್ತಾ ಇದ್ರು ಅಷ್ಟೇ, ಅಲ್ಲೂ 100 ರೂಪಾಯಿ 130 ರೂಪಾಯಿ ಕೊಡ್ತಾ ಇದ್ರು ಅಷ್ಟೇ ಸರ್. ಅವಾಗ ನೋಡಿ, ಈಗ ದುಡ್ಡಿಂದು 100 ರೂಪಾಯಿ 1000 ರೂಪಾಯಿ ಇದ್ರು ಎಷ್ಟು ಬೇಕು ಖರ್ಚಾಗೋಗ್ಬಿಡುತ್ತೆ ಅಂತ. ಹೌದು, ಅವಾಗ ಅಷ್ಟರಲ್ಲೇ ತುಂಬಾ ಖುಷಿ ಕೊಡ್ತಾ ಇತ್ತು. ನಮ್ಮ ಪಕ್ಕದ ಮನೆಯಲ್ಲಿ ಜಯನಗರದಲ್ಲಿ ಇರುವಾಗ ನಮ್ಮ ಪಕ್ಕದ ಮನೆ ಅಂಕಲ್ ಹೇಳ್ತಾ ಇದ್ರು, ಅವರು ಗ್ರಾಫೈಟ್ ಇಂಡಿಯಾದಲ್ಲಿ ಅವ್ರು ಹೇಳ್ತಾರೆ, ನನಗೆ 300 ರೂಪಾಯಿ ಅವಾಗ ಸಂಬಳ ಸಿಗೋದು. ನಾವು ಆ 300 ರೂಪಾಯಲ್ಲಿ ಆರಾಮಾಗಿ ಬದುಕ್ತಾ ಇದ್ವಿ. ನಮ್ಗೆ ಯಾಕೆ ಇಷ್ಟೊಂದು ಎಕ್ಸ್ಟ್ರಾನೇ ಕೈಯಲ್ಲಿ ಉಳಿತಾ ಇತ್ತು ನಮ್ಗೆ. ಕರೆಕ್ಟ್ ಸರ್. ನನಗೆ 130 ರೂಪಾಯಿ ಸರ್ HAL ಟ್ರೈನಿಂಗ್ ಅಲ್ಲಿ. 100 ರೂಪಾಯಿ ಮನೆಗೆ ಕೊಡ್ತಾ ಇದ್ದೆ. ಇನ್ನು 25 ರೂಪಾಯಿ 30 ರೂಪಾಯಲ್ಲಿ 5 ರೂಪಾಯಿ ಬಸ್ ಚಾರ್ಜ್ ಅಂತ ಹೋಗ್ತಾ ಇತ್ತು ಫ್ಯಾಕ್ಟ್ರಿ ಇದೆ ಇದ್ರದ್ದು. ಇನ್ನು 25 ರೂಪಾಯಿ ನನಗೆ ತಿಂಗಳೆಲ್ಲ ನನಗೆ ಊಟ ತಿಂಡಿ ಖರ್ಚಾಗ್ತಾ ಇತ್ತು ಸರ್ ಕ್ಯಾಂಟೀನಲ್ಲಿ. ಎಷ್ಟು ರೂಪಾಯಿ ಕ್ಯಾಂಟೀನಲ್ಲಿ ಅಂದರೆ 25 ರೂಪಾಯಿ ಊಟ, 25 ಪೈಸೆ ಊಟ, 10 ರೂಪಾಯಿ 10 ಪೈಸೆ ಒಂದು ಇಡ್ಲಿ, 10 ಪೈಸೆ ಒಂದು ಲೋಟ, ದೊಡ್ಡ ಲೋಟ ತುಂಬ, ಚಿಕ್ಕ ಲೋಟ ಈಗ ಹೋಟ್ಲ್ಗಳು ನೋಡ್ತೀವಲ್ಲ, ದೊಡ್ಡ ಲೋಟ ಇರ್ತದ್ದು. ಕಾಫಿ, ಹಾಲು, ಮಜ್ಜಿಗೆ, ಏನಾದ್ರು 10 ಪೈಸೆ ಆ ಥರದ್ದು. ಸೊ 25 ರೂಪಾಯಿ ನನಗೆ ಬಹಳಷ್ಟು ಅದೇ ಜಾಸ್ತಿ ಆಗ್ತಾ ಇತ್ತು. ಸಮೃದ್ಧವಾದ ಜೀವನ. ಆಮೇಲೆ HAL ಮುಗಿದ ಮೇಲೆ ಕೂಡ ಎಸ್ಕಾರ್ಟ್ ಸೇರಿದಾಗ ನನಗೆ ಅಷ್ಟೇ 125, 130 ರೂಪಾಯಿ ವೆರಿ ಬಿಗಿನಿಂಗ್ ಸ್ಟೈಪೆಂಡ್. ಆ ಟ್ರೈನಿಂಗ್ ಮುಗಿದ ಮೇಲೆ ನನಗೆ ಶುರುವಾಗಿ ಸಂಬಳ 300 ರೂಪಾಯಿ. 300 ರೂಪಾಯಿ. ಇದು 80s ಅಲ್ಲಿ 78. ಓ, ಸೂಪರ್. 300 ರೂಪಾಯಿ ಅಂದ್ರೆ ಖುಷಿ ಆಗ್ತಾ ಇತ್ತು. ಹೌದೌದು, 300 ರೂಪಾಯಿ ಅಂದ್ರೆ ರಾಜೀವ್ ತರ ಇರ್ಬೋದು. ಈಗ 30,000 ರೂಪಾಯಿಗೆ ಖುಷಿ ಸಿಗಲ್ಲ. ಈಗ ಖುಷಿ ಸಿಗಲ್ಲ. 30,000 3 ಲಕ್ಷಕ್ಕೂ ಖುಷಿ ಸಿಗಲ್ಲ ಸರ್. ಹೌದು, ಯಾಕೆಂದ್ರೆ ಬರೋಕೆ ಟ್ರಾಫಿಕ್ ಅಲ್ಲೇ ಮನುಷ್ಯ ಅರ್ಧ ಜೀವನ ಕಳೆದ್ಬಿಡ್ತಾರೆ. ಸತ್ಯ. ನೀವು ಆರಾಮಾಗಿ ಸೈಕಲ್ ಹೊಡ್ಕೊಂಡು ಬರ್ತಾ ಇದ್ರಿ ಅಂದ್ರೆ ಇಮ್ಯಾಜಿನ್ ಮಾಡ್ಕೋಬಹುದು ನಾವು ಆವಾಗಿನ ಹೇಗಿತ್ತು ಬೆಂಗಳೂರು ಅಂತ. ಆಮೇಲೆ ನೀವು ಹೇಳಿದ್ದು ನನಗೆ, ನೀವೊಂದು ಮೋಟಿವೇಶನ್ ಹೇಗಾಗುತ್ತೆ ಅಂದ್ರೆ, ನೀವು ಹೇಳಿದ್ರಿ ಏನು ಅವ್ರು ಯಾರೋ ಹೇಳಿದ್ರಿಂದ ಡಿಪ್ಲೊಮಾ ಯಾಕೆ ಸೇರಿದೆ ಅನ್ನೋದ್ರಿಂದ ನಮಗೆ ಡಿಮೋಟಿವೇಟ್ ಮಾಡೋದಾಗಾಯ್ತು ಅಂತ. ಅದೇ ತರ ಸಿನಿಮಾ ರಂಗದಲ್ಲೂ ಆಗಿತ್ತು ನನಗೆ. ಸಿನಿಮಾ ರಂಗದಲ್ಲೂ ನಾನು ಶೂಟಿಂಗ್ ಮಾಡಿದ್ಮೇಲೆ ನಮ್ಮ ತಂದೆ ಕೆಲವರು, ಏನಕ್ಕೆ ಹೋಗ್ತಾನೆ ನಿಮ್ಮ ಮಗ ಸಿನಿಮಾಗೆಲ್ಲ, ಜೀವನ ಹಾಳು ಮಾಡ್ಕೋತಾನೆ ಅಂತ. ಸೊ ಆಯ್ತು, ನಮ್ಮ ತಂದೆ ಅದೆಲ್ಲ ನಮ್ಮ ತಂದೆ ಮನಸ್ಸು ಗೆದ್ದೆ ನಾನು. ಅವಳ ಮುಂದೆ ಬೇಕಾದ್ರೆ ಹೇಳ್ತೀನಿ, ಅವೆಲ್ಲ ಆಯ್ತು. ಇತ್ತೀಚೆಗೆ ಒಂದು 15-20 ವರ್ಷಕ್ಕೆ ಮುಂಚೆ ಕೂಡ ನಮ್ಮ ತಂದೆ ಹೋಗಾರೆ ಸುಮಾರು 30 ವರ್ಷ ಆಯಿತು. 20 ವರ್ಷಕ್ಕೆ ಮುಂಚೆ ಕೂಡ ನಮ್ಮ ಮಾವನ ಸ್ನೇಹಿತರುಗಳು ಕೆಲವರು ಬೆಂಗಳೂರಲ್ಲೇ ಇದ್ದವರು, ತುಂಬಾ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇದ್ದವರು, ಸಂಬಂಧಿಕರೇ, ಅವ್ರ ಮನಸ್ಸಲ್ಲಿ ಒಳ್ಳೇದಿರುತ್ತೆ ಕೆಟ್ಟದಿರುತ್ತೆ ಗೊತ್ತಿಲ್ಲ. ಅವರು ನಮ್ಮ ಅವ್ರಿಗೆ ಹೇಳ್ತಾ ಇರುತ್ತೆ, ನಿಮ್ಮ ಬಳಿಯ ಏನಕ್ಕೆ ಹೋಗ್ತಾರೆ ಶೂಟಿಂಗ್ಗೆ, ಏನ್ರಿ ಸಿಗುತ್ತೆ ಅಲ್ಲಿ, ಜೀವನ ಮಾಡಕ್ಕಾಗ್ತಿದ್ರೆ ದುಮ್ಕೊಂಡು ದುಡ್ಡೇ ಕೊಡಲ್ಲ ಅಂತ ಅವ್ರಿಗೆ ಹೇಳ್ತಿದ್ರು ಅವ್ರಿಗೆ. ಆಮೇಲೆ ಅವ್ರೇನೆ ನೆಕ್ಸ್ಟ್ ನರಸಿದ್ದಾಗ ನಮ್ಮ ಹುಡುಗನ್ ಚಾನ್ಸ್ ಇದ್ರೆ ನೋಡಪ್ಪ, ಇದೇ ತರ ಅವ್ರ ಮಕ್ಳಿಗೆ ಚಾನ್ಸ್ ಬೇಕು, ನಮ್ಮನ್ನ ಯಾಕೆ ಹೋಗ್ತಾರೆ ಅವರು? ಅದು ಸುಮ್ನೆ ಅಪಪ್ರಚಾರ ಮಾಡೋದು. ನನಗೆ ಮುಂಚೆ ನಾನು ಸೀರಿಯಲ್ ಅಲ್ಲಿ ಮಾಡುವಾಗ ಅಥವಾ ಅವಾಗ ETV ಕನ್ನಡ ಅಂತ ಹೌದು ಅವಾಗ ಮಾಡುವಾಗ್ಲೂ ಇದೇ ತರ ಜನಗಳು ಊರಲ್ಲೆಲ್ಲ ಅಪಪ್ರಚಾರ ಮಾಡೋದು. ಅಕ್ಕಪಕ್ಕದ ಮನೆಯವರು ಅಪಪ್ರಚಾರ ಮಾಡೋದು. ಅವ್ನಿಗೆಲ್ಲೂ ಬೇರೆ ಕೆಲಸ ಸಿಗ್ತಾ ಇಲ್ಲ ರೀ, ಇಂಜಿನಿಯರಿಂಗ್ ಮಾಡ್ಕೊಂಡು ಅವ್ನಿಗೆ ಕೆಲಸ ಸಿಗ್ತಾ ಇಲ್ಲ, ಅದಕ್ಕೆ ಅವನು ನಮಗಲ್ಲಿ ಒಂಥರ ಕಲಾ ಸರಸ್ವತಿ, ನಮ್ಮ ಟ್ಯಾಲೆಂಟ್ ಇದೆ, ನಮ್ಮ ಖುಷಿ, ನಾವು ಒಂದು ಪ್ಯಾಷನ್ ಇಂದ ಮಾಡೋದಕ್ಕೆ ಹೋಗಿರ್ತೀವಿ. ಅದನ್ನ ಯಾರು ಪ್ರೋತ್ಸಾಹ ಮಾಡಲ್ಲ. ಹೌದು, ನಮ್ಮನ್ನ ಪ್ರೋತ್ಸಾಹಿಸಲ್ಲ. ಈ ರೀತಿ ಕರ್ಬ್ ಮಾಡೋದು, ಹಿಂದ್ಗಡೆಯಿಂದಲೇ ಅವ್ನಿಗೇನು ಅಲ್ಲಿ ಏನು ದುಡ್ಡು ಕೊಡ್ತಾ ಇರ್ಲಿಲ್ಲ, ಕೊಡಲ್ಲ ರೀ, ಅದಕ್ಕೆ ಅವನಲ್ಲಿ ಹೋಗ್ತಾನೆ, ಇಲ್ಲ ಅವ್ನಿಗೆ ಬೇರೆ ಕೆಲಸ ಸಿಗ್ತಾ ಇಲ್ಲ, ಅದಕ್ಕೆ ಅಲ್ಲಿ ಹೋಗ್ತಾನೆ. ಆಮೇಲೆ
ನಮ್ಗೆ ಬೇರೆ ಜನ ನಮ್ಮನ್ನ ಅಪ್ರಿಶಿಯೇಟ್ ಮಾಡಿದ್ಮೇಲೆ ಇವರು ಬರ್ತಾರೆ, ನಮ್ಗೊಂದ್ ಚಾನ್ಸ್ ಕೊಡಕ್ಕಾಗತ್ತಾ, ನಮ್ಮ ಮಗಳು, ನಮ್ಮ ಮಗ ಅಥವಾ ನಮ್ಮ ಅವರು ಇವರು ಅವ್ರಿಗೇನೋ ಒಂದ್ ಚಾನ್ಸ್ ಕೊಡಿ. ಹೌದು. ಈಗ ಅದೇ ವ್ಯಕ್ತಿ ಯಾವ್ದಾರು ಹೇಳಿದಲ್ಲ, ನಮ್ಮ ಅವನಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ರಲ್ಲ, ಏನಕ್ಕೆ ಶೂಟಿಂಗ್ ಹೋಗ್ತಾರೆ ಅಂತ ಹೇಳಿದ್ರು, ನಮ್ಮ ಹುಡುಗರು ಚಾನ್ಸ್ ಕೊಡಿಸು ಅಂತ. ಅವರೇ ಇತ್ತೀಚೆಗೆ ನಿಮ್ ಮಡಿಯ ಬಹಳ ಪಾಪ್ಯುಲರ್ ಆಗ್ಬಿಟ್ಟಿದ್ದಾರೆ, ಎಲ್ಲಾ ಗುರುತಿಸ್ತಾರೆ, ಎಲ್ಲಾ ಸಿನಿಮಾದಲ್ಲಿ ಮಣಿಯ ಇರ್ತಾರೆ, ಈ ತರ ಮಾತುಗಳು. ಅಂದ್ರೆ ಆರಂಭದಲ್ಲಿ ಕೆಲವು ಅದೇ ಹೇಳ್ತಾರೆ, ಮಾಸ್ಟರ್ ಹಿರಣ್ಯವರು ಬಹಳ ಚೆನ್ನಾಗಿ ಹೇಳ್ತಾ ಇರೋದನ್ನ, ಮೊದಲು ಅನುಮಾನ ಪಡ್ತಾರೆ, ಅವಮಾನ ಮಾಡ್ತಾರೆ, ಆ ನಂತರ ಸನ್ಮಾನ ಅಂತ. ಪ್ರತಿಯೊಬ್ಬ ಕಲಾವಿದರಿಗೂ ಇದಾಗೆ ಆಗೈತೆ ಸರ್, ನನ್ನ ಒಬ್ಬನಿಗೆ ಅಂತಲ್ಲ, ಸಹಜ ಆಯ್ತು. ಅದು ಆಚೆ ಸಮಾಜದಲ್ಲಿ ಅಂತಲ್ಲ, ಕೆಲವೊಮ್ಮೆ ನಮ್ಗೆ ಸೆಟ್ಗಳಲ್ಲೂ ಆ ತರ ಅನುಭವಗಳಾಗುತ್ತೆ. ಸೀರಿಯಲ್ ಅಲ್ಲಿ ಇರ್ಬೋದು, ಸಿನಿಮಾದಲ್ಲಿ ಇರ್ಬೋದು. ಹೌದು ಸರ್. ನೀವು ಮುಂಚೆ ಹೇಳಿದ್ರೆ ನಿಮ್ ತಂದೆ ಮನ್ಸ್ ಗೆದ್ದೆ ಇದ್ ಮಾಡಿದೆ ಅಂತ, ಅದು ಮನೇಲಿ ಏನಾದ್ರು ನಿಮ್ಗೆ ಈ ದುಡಿಲೇಬೇಕು ಅನ್ನೋಂತ ಒಂದು ಪ್ರೆಷರ್ ಇತ್ತಾ? ಯಾಕಂದ್ರೆ ನಿಮ್ ತಂದೆನೂ ಕೆಲಸ ಬೆಂಗಳೂರಲ್ಲಿ, ನೀವು ಮಾಗಡಿಯಲ್ಲಿ ಸ್ವಂತ ಮನೆ ಏನಾದ್ರು? ಸ್ವಂತ ಮನೆ ಇತ್ತು. ಸ್ವಂತ ಮನೆ ಅಂದ್ರೆ ಮನೆ ಬಾಡಿಗೆ ಆ ಪ್ರೆಷರ್ ಇರ್ಲಿಲ್ಲ. ಅವ್ರು ದುಡಿಬೇಕು ಅನ್ನೋ ಪ್ರೆಷರ್ ಯಾವತ್ತೂ ಹಾಕಿರ್ಲಿಲ್ಲ. ಆದ್ರೆ ನಾನೇ ಸುಮ್ನೆ ಇರಬಾರ್ದಲ್ಲ ಅಂದ್ಕೊಂಡು ನಾನೇ ಕೆಲಸ ಹುಡುಕೊಂಡು, ಮೆಡಿಕಲ್ ಸ್ಟೋರ್ ಆಗ್ಬೋದು, ಆ ಫೈನಾನ್ಸ್ ಕಂಪ್ನಿ ಆಗ್ಬೋದು, ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಕ್ಯಾನ್ವಸ್ ಹೋಗ್ತಾ ಇದ್ದೆ. ಆ ಟೈಮ್ ಮನೇಲಿ ಹೇಳಿದ್ರು ಬೈತಾರೆ ಅನ್ಕೊಂಡು ನಾನು ಹುಡುಗರ ಜೊತೆ. ಎಲೆಕ್ಷನ್ ಟೈಮಲ್ಲಿ ಕ್ಯಾನ್ವಾಸ್ಗೆ ಎಷ್ಟು ಕೊಡ್ತಾ ಇದ್ರು ಸರ್ ಅವಾಗ? ಸರ್ ಬೆಳಿಗ್ಗೆ ಹೋದ ತಕ್ಷಣ 2 ರೂಪಾಯಿ ಕೊಡ್ತಾ ಇದ್ರು ತಿಂಡಿಗೆ ಅಂತ ಹೇಳಿ. ಆಮೇಲೆ ಸಂಜೆವರೆಗೂ ಅವರು ಪಾಂಪ್ಲೆಟ್ ಸರ ಕೊಡ್ತಾ ಇದ್ರು. ಆ ಪಾಂಪ್ಲೆಟ್ ಮನೆಗೆ ಹಂಚ್ಕೊಂಡ್ ಬಂದ್ರೆ ಅದನ್ನ ಸಂಜೆ 5 ರೂಪಾಯಿ ಕೊಡ್ತಾ ಇದ್ರು. ಸೊ ಟೋಟಲ್ ನಮ್ಮ ಅವತ್ತಿನ ಕೂಲಿ 7 ರೂಪಾಯಿ. ನಾವೇನ್ ಮಾಡ್ತಾ ಇದ್ವಿ ಕೆಲಸ ಸರ್ತಿ ಅಂದ್ರೆ ಅದು ಈಗ ಅವೆಲ್ಲ ತಪ್ಪು ಅಂತ ಅನ್ಸುತ್ತೆ, ಕರ್ತವ್ಯ ದ್ರೋಹ ಅಂತ ಈಗ ಅನ್ಸುತ್ತೆ. ಅವಾಗ ಕೆಲವ್ರು ಏನ್ ಮಾಡ್ತಾ ಇದ್ರು, ನಮ್ ಜೊತೆ ಇರೋರು 1-2 ದಿನ ತಗೊಂಡು ಪಾಂಪ್ಲೆಟ್ಸ್ ಕೊಡ್ತಾ ಇದ್ವಿ ಮನೆಗೆ. ನಮ್ ಜೊತೆ ಇರೋರು ಯಾರು ನೋಡ್ತಾರೆ ಬರಪ್ಪ ಅನ್ಬಿಟ್ಟು ಅದು ತಗೊಂಡೋಗ್ಬಿಟ್ಟು ಎಲ್ಲರೂ ಮೋರಿ ಇರುತ್ತಲ್ಲ, ಪಾಂಪ್ಲೆಟ್ಸ್ ನ ಮೋರಿ ಕೆಳಗೆ ಎಸ್ಬಿಟ್ಟು ಹೋಗಿ ಸಂಜೆ ಹೋಗ್ಬಿಟ್ಟು ಸರ್ ಎಲ್ಲ ಕೊಟ್ಟು ಬಂದ್ವಿ ಅಂತ ಹೇಳಿ ದುಡಿಸ್ಕೊಂಡು ಬರ್ತಾ ಇದ್ವಿ. ಇಂಥ ತಪ್ಪು ಕೆಲಸಗಳು ಮಾಡಿದೀವಿ ಅಂತ ಈಗ ಅನಿಸುತ್ತೆ. ಯಾವ ಕ್ಯಾಂಡಿಡೇಟ್ ಗೆಲ್ಸಿದೀರಾ ಸರ್ ನೀವು ಆವಾಗ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಅಂದ್ರೆ ದೇವೇಗೌಡರ ಜೊತೆ ಓಡಾಡಿದೀವಿ ಆ ಕ್ಯಾನ್ವಾಸ್ ಟೈಮ್ ಅಲ್ಲಿ. ಸೇಮ್ ಇಬ್ರಾಹಿಂ ಅವರು ಅವಾಗ JDS ಅಲ್ಲೇ ಇದ್ರು. ಅವನು ಪಕ್ಷಗಳು ಭೇದ ಇವೆಲ್ಲ ಏನು ಗೊತ್ತಿಲ್ಲ, ರಾಜಕೀಯದ ಬಗ್ಗೆ ಬೆಳಗ್ಗೆ 2 ರೂಪಾಯಿ ಸಾಯಂಕಾಲ 5 ರೂಪಾಯಿ ಸಿಗುತ್ತೆ ಇಷ್ಟು. ಇದು ಈ ತರ. ಆಮೇಲೆ ಇವ್ರ ಜೊತೆ ವಾಟಾಳವ್ರ ಜೊತೆ ಒಂದಷ್ಟು ದಿವಸ ಓಡಾಡಿದ್ವಿ. ಅಂದ್ರೆ ಕನ್ನಡದ ಅಭಿಮಾನಕ್ಕೋಸ್ಕರ. ನಾರಾಯಣ್ ಕುಮಾರ್ ಅವ್ರಗಳ ಜೊತೆಲಿ ಅದು ಬಹಳ ಆಸಕ್ತಿಯಿಂದ ಹೋಗ್ತಾ ಇದ್ವಿ. ಅಲ್ಲಿ ದುಡ್ಡು ಕಾಸೇನು ಸಿಗ್ತಿರ್ಲಿಲ್ಲ ಅಲ್ಲಿ, ಬಟ್ ಸ್ವಯಂ ಪ್ರೇರಣೆಯಿಂದ ಹೋಗ್ತಾ ಇದ್ದಿದ್ದು ಅಲ್ಲಿ ಅವ್ರ ಜೊತೆ ಹೋರಾಟ, ಕನ್ನಡಕ್ಕಾಗಿ ಹೋರಾಡಬೇಕು ಅನ್ನೋ ಕಾರಣಕ್ಕಾಗಿ. ಅಷ್ಟೇ. ಸರ್, ಇಲ್ಲಿ ಈಗ ಎಲ್ಲ ಆದ್ಮೇಲೆ ನಿಮ್ ಮನೇಲಿ ಅದು ನೀವು ಹೇಳ್ತಾ ಇದ್ರಿ, ನಿಮ್ ತಂದೆ ಮನ್ಸನ್ನ ಹೆಂಗ್ ಗೆದ್ದೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ, ಇದ್ರ ಬಗ್ಗೆ ಆಮೇಲೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನೀವು ಎಲಾಬ್ರೇಟ್ ಮಾಡ್ಬೇಕು ಸರ್. ಬಿಗಿನಿಂಗ್ ನಾಟಕಗಳಿಗೆ ಹೋದಾಗ ಫ್ಯಾಕ್ಟ್ರಿಲಿ ಇದ್ದಾಗ ಅಷ್ಟೇ ಮನೇಲಿ ಬೈತಾ ಇದ್ರು. ಯಾಕೆ ಅಂದ್ರೆ ಅವಾಗ ಶಿಫ್ಟ್ ನಾನು ಹೇಳಿದ್ರೆ ಬೆಳಗ್ಗೆ 5:45 ಹೋದ್ರೆ ಮಧ್ಯಾಹ್ನ 3 ಗಂಟೆ ಶಿಫ್ಟ್ ಮುಗಿತಾ ಇತ್ತು. 3 ಗಂಟೆ ಫ್ಯಾಕ್ಟ್ರಿ ಬಸ್ ಹತ್ತಿದ್ರೆ 2 ಗಂಟೆ ಮುಗಿತಾ ಇತ್ತು. 2 ಗಂಟೆ ಫ್ಯಾಕ್ಟ್ರಿ ಬಸ್ ಹತ್ತಿದ್ರೆ ಮನೆಗೆ 3 ಗಂಟೆ ಬರ್ತಾ ಇದ್ವಿ. ನಾನೇನ್ ಮಾಡ್ತಾ ಇದ್ದೆ, ಮನೆಗೆ ಬಂದಿದ್ದು ಏನ್ ಮಾಡ್ಬೇಕು ಅಂದ್ಕೊಂಡು ಅಲ್ಲೇ ಯಲಹಂಕದಲ್ಲಿ ಫ್ಯಾಕ್ಟ್ರಿ ಇದ್ದಿದ್ದು ಸರ್. ಯಲಹಂಕ ನ್ಯೂ ಟೌನ್ ಅಂತ ಇದೆ, ಅಲ್ಲಿ ಲೈಬ್ರರಿ ಇತ್ತು. ನಾನು ಓದೋ ಹವ್ಯಾಸ ಅವಾಗಲೂ ಜಾಸ್ತಿ ಆಗ್ಲಿಂದಾನೆ. ಅಂದ್ರೆ ಸ್ಕೂಲ್ ಡೇಸ್ ಇಂದ ಶುರು ಆಯ್ತು ಬಿಡಿ. ಸ್ಕೂಲ್ ಡೇಸ್ ಅಲ್ಲಿ ಚೆನ್ನಮ್ಮ ಅವೆಲ್ಲ ಆ ಥರದ್ದು ಬರೋದು ಓದಿ. ಆಮೇಲೆ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೂ ದಿನ ಒಂದು ಪುಸ್ತಕ ಇಟ್ಕೊಂಡಿರ್ತಿದ್ದೆ. ಬಸ್ಸಲ್ಲಿ ಪುಸ್ತಕ ಹೋಗ್ತಾ ಇದ್ದೆ. ಬಸ್ಸಲ್ಲೇ ಒಂದು ಪುಸ್ತಕ ಓದಿ ಮುಗಿಸ್ತಾ ಇದ್ದೆ. ಮತ್ತೆ ಲೈಬ್ರರಿ ಬರ್ತಾ ಇದೆ ಮಧ್ಯಾಹ್ನ 3 ಗಂಟೆಗೆ. 3 ಗಂಟೆಗೆ ಬಂದು 5:30ವರೆಗೂ ಲೈಬ್ರರಿ. ನಮ್ಮಲ್ಲಿ ಶಿಫ್ಟ್ಗಳು ಇರ್ತಾ ಇತ್ತು, ಫಸ್ಟ್ ಶಿಫ್ಟ್, ಸೆಕೆಂಡ್, ಜನರಲ್, ಈ ತರ ಎಲ್ಲ. ಕೆಲವು ಕಲಾವಿದರು ಜನರಲ್ ಶಿಫ್ಟ್ ಅಲ್ಲಿ ಇರ್ತಾ ಇದ್ರು. ಈ ಯಲಹಂಕ ನ್ಯೂ ಟೌನ್ ಅಲ್ಲಿ ಇದ್ದಿದ್ದು ಈ ಗವರ್ಮೆಂಟ್ ಲೈಬ್ರರಿ. ಗವರ್ಮೆಂಟ್ ಲೈಬ್ರರಿ ಅಲ್ಲಿ ನಮ್ಮ ಫ್ಯಾಕ್ಟರಿಯಿಂದ ಅಲ್ಲಿಗೆ ಸುಮಾರು 1.5 ಕಿಲೋಮೀಟರ್. 3 ಗಂಟೆಗೆ ಫ್ಯಾಕ್ಟರಿ ಬಸ್ ಮನೆಗೆ ಬರ್ತಾ ಇರ್ಲಿಲ್ಲ, ಲೈಬ್ರರಿ ಹೊರಟೋಗ್ತಾ ಇದೆ. ಈ ನಮ್ಮಲ್ಲಿ ಜನರಲ್ ಶಿಫ್ಟ್ ಅಲ್ಲಿ ಕೆಲವು ಕಲಾವಿದರು ಇದ್ರು, ಅವ್ರಿಗೆ 5:30 ಮುಗಿತಾ ಇತ್ತು ಡ್ಯೂಟಿ. ಅವ್ರು ಮುಗಿಸ್ಕೊಂಡು 6 ಗಂಟೆಗೆ ಬರ್ತಾ ಇದ್ರು. ಅವ್ರನ್ನ ನೀವು ಅವ್ರ ಜೊತೆ ಸೇರ್ಕೋಬೇಕು, ರಿಹರ್ಸಲ್ ಮಾಡ್ಬೇಕು ನಾಟಕ. 6 to 9 ರಿಹರ್ಸಲ್ ಅಲ್ಲೇ ಇದೆ. ಒಂದು ಸ್ಕೂಲಲ್ಲಿ ಪರ್ಮಿಷನ್ ತಗೊಂಡಿರ್ತಿದ್ವಿ. 3 ರಿಂದ 5:30ವರೆಗೂ ಬುಕ್ ಓದ್ಕೊಂಡಿದ್ದು. 6 ಗಂಟೆಗೆ ರೂಮ್ ಮೇಲೆ 6 ರಿಂದ 9 ರಿಹರ್ಸಲ್ ಮುಗಿಸ್ಕೊಂಡು ಮತ್ತೆ ನೈಟ್ ಶೂಟ್ ಬಸ್ ಬರ್ತಾ ಇತ್ತು ಫ್ಯಾಕ್ಟ್ರಿಗೆ 10 ಗಂಟೆಗೆ. ಅವ್ರು ಡ್ರಾಪ್ ಮಾಡಿ ಸೆಕೆಂಡ್ ಶಿಫ್ಟ್ ಅವ್ರು ಡ್ರಾಪ್ ಮಾಡೋದು ಅದೇ ಬಸ್. ಆ ಬಸ್ಸಲ್ಲಿ ಹತ್ಕೊಂಡು ಮನೆಗೆ ಬರ್ತಾ ಇದ್ದೆ. ಸೊ ಮನೇಲಿ ಇವ್ನು ಬೆಳಗ್ಗೆ ಹೋದ್ರೆ ಇವ್ನು ರಾತ್ರಿ ಬರ್ತಾನೆ, ಇವನು ಮನೇಲಿ ಇರಲ್ವಲ್ಲ ಅನ್ನೋದು. ಏನಕ್ಕೆ ಅಂದ್ರೆ ನಾನು ನಾಟಕದ ಹೇಳ್ತಾ ಇದ್ದೆ. ಅವ್ರು ನಮ್ಮ ತಾನೇ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಬೇರೆಯವ್ರನ್ನ ಹೇಳಕ್ ಶುರು ಮಾಡಿದ್ರು, ಸೈತ್ರಿ ಅವ್ನು ನಾಟಕ ಅಂತಾನೆ, ಬಿಡಕ್ಕೆ ಹೇಳ್ರಿ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ಹಾಗೆ ಸೀರಿಯಲ್ಗೆ ಅವಕಾಶ ಸಿಗ್ತಲ್ಲ, ಅವಾಗ ಇನ್ನೂ ಬೇಜಾರು ಮಾಡ್ಕೊಂಡ್ರು, ಬೇಡ
ಇವನು ಹಾದಿ ಇದೆಲ್ಲ ಪ್ರಚಾರ ಸಿಗುತ್ತೆ, ಚೆನ್ನಾಗಿರುತ್ತೆ ಎಲ್ಲ. ಬಟ್ ಅವ್ರ ಭಾವನೆಗಳಾಗಿತ್ತು ಸರ್, ಎಲ್ಲಿ ಹೌದು. ಹಾಳಾಗ್ತಾನೆ. ಈ ಸೀರಿಯಲ್ ಅಲ್ಲಿ ನಿಮ್ಗೆ ಯಾವ ಇಸುವಿಲಿ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಸೀರಿಯಲ್ ಅಲ್ಲೆಲ್ಲ ಸಿಕ್ಕಿದ್ದು, ಪ್ರಾರಂಭ ಮಾಡಿದ್ದು? ಅವಾಗ ಡಿಡಿಗಲ್ವಾ? DD1 ಸರ್, ಹೌದು. DD1 ಬಿಗಿನಿಂಗ್ ಸರ್, ಬಿಗಿನಿಂಗ್ ಆಫ್ಟರ್ 85 ಅಂತ ಅನ್ಸುತ್ತೆ. 85 90 ಆ ರೇಂಜ್ ಅಲ್ಲಿ ಬಿಗಿನಿಂಗ್. ಯಾಕಂದ್ರೆ ಪ್ರೈವೇಟ್ ಚಾನೆಲ್ಸ್ ಎಲ್ಲ ಬಂದಿದ್ದು 99 ನಂತರ, ಫಸ್ಟ್ ಬಂದಿದ್ದು, ಅದಾದ್ಮೇಲೆ ಬೇರೆದೆಲ್ಲ. ಹೌದೌದು ಸರ್. ಅಯ್ಯೋ, ನಮಗೆ ಇವತ್ತಿಗೂ ನಾನು ಗುರುತಿಸ್ಕೊಂಡಿದ್ರೆ DD1 ಇಂದ ಅಂತ ಹೇಳ್ತೀನಿ ಸರ್ ನಾನು. ಪ್ರೈವೇಟ್ ಚಾನಲ್ ಬಂದ್ಮೇಲೆ ಅಲ್ಲ, ಅದಕ್ಕೆ ಮುಂಚೆನೆ ಗುರುತಿಸ್ಕೊಂಡವ್ರು. ಅಲ್ಲಿ ಮೊದಲನೇ ಸೀರಿಯಲ್ ಯಾವ್ದು ಸರ್ ತಮ್ಮ? ಸೀರಿಯಲ್ ಮುಂಚೆ ತಾವು ಕೇಳಿದ್ರಿ, ನಮ್ಮ ತಂದೆ ಮನಸ್ಸಿಗೆ ಶೂಟಿಂಗ್ ಹೋಗಿ ಶುರು ಮಾಡೋದಲ್ಲ, ಅವ್ರು ಬೇಜಾರಾಯಿತು, ಎಲ್ಲಿ ಅಂತ ತಪ್ಪಾದಿಗೆ ಹೋಗ್ತಾ ಇದ್ದಾನೋ ಅಂದ್ಬಿಟ್ಟು. ನನಗೆ ಅವ್ರ ಮಾತುಕತೆ ಅರ್ಥ ಆಯಿತು. ನಾನೇ ಕರ್ಕೊಂಡು ವಾತಾವರಣ ತೋರಿಸ್ಬಿಟ್ರೆ ಅನುಕೂಲ ಆಗುತ್ತಲ್ವಾ ಅಂದ್ಕೊಂಡು ಸುನೀಲ್ ಪುರಾಣಿಕ್ ಅವ್ರ ಪರಿಚಯ ಆಯಿತು. ರಂಗಭೂಮಿ ಅವ್ರ ನಾಟಕ ಎಲ್ಲ ನೋಡ್ತಾ ಇದ್ರು ಸರ್. ಆಗ ನೋಡಿ, ಇದು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ. ಆ ಕಾಲದಲ್ಲಿ ಬಹಳಷ್ಟು ನಿರ್ದೇಶಕರು ನಾಟಕಗಳನ್ನ ನೋಡಿ ಅಲ್ಲಿಂದ ಕಲಾವಿದರ ಆಯ್ಕೆ ಮಾಡ್ಕೊಳ್ತಾ ಇದ್ರು ಸರ್. ಸಿನಿಮಾ ಆಗ್ಬೋದು, ಸೀರಿಯಲ್ಗೆ ನಾಟಕ ನೋಡೋ ಹವ್ಯಾಸ ಇತ್ತು ಅವರು ಕೂಡ, ನಿರ್ದೇಶಕರಿಗೆ. ನೋಡಿ ಅವರು ಅದೇ ರಂಗಭೂಮಿ ಇಂದ ಬಂದಿರ್ತೀವಿ, ಆ ಹಿನ್ನೆಲೆ ಇರ್ತೈತೆ, ಹಿನ್ನೆಲೆಯಿಂದನೇ ಬಂದಿರ್ತಾರೆ, ನೋಡಿ ಸೆಲೆಕ್ಟ್ ಮಾಡ್ಕೊತಾ ಇದ್ರು. ಹಾಗೆ ಸುನೀಲ್ ಪುರಾಣಿಕ್ ಅವ್ರ ಪರಿಚಯ ಆಯಿತು. ಅದಕ್ಕಿಂತ ಮೊದಲು ನಾವು ಫ್ಯಾಕ್ಟ್ರಿಲೇ ನಾಟಕಗಳು ಮಾಡ್ತಾ ಇದ್ವಲ್ಲ, ನಾಟಕ ತಂಡದವರೇ ಸೇರ್ಕೊಂಡು ದೂರದರ್ಶನ ಮಾಡ್ತಾ ಇದ್ವಿ. ಸೀರಿಯಲ್ ಮುಂಚೆ ಸಿಂಗಲ್ ಎಪಿಸೋಡ್ ಅಂತ ಇವೆಲ್ಲ ಮಾಡ್ತಾ ಇದ್ವಿ. ನಾಟಕಗಳನ್ನೇ ದೂರದರ್ಶನ ಮಾಡಿಸ್ತಾ ಇದ್ವಿ ಸರ್, ಇನ್ ಹೌಸ್ ಪ್ರೊಡಕ್ಷನ್ ಅಂತ ಅಂದ್ಬಿಟ್ಟು ಅವ್ರದ್ದೇ ದೂರದರ್ಶನ ಪ್ರೊಡಕ್ಷನ್. ಅಲ್ಲೇ ಸೆಟ್ ಹಾಕಿ ಮಾಡ್ತಾ ಇದ್ವಿ, ನಾಟಕಗಳು ಮಾಡ್ತಾ ಇದ್ವಿ. ತುಂಬಾ ನಾಟಕಗಳು, ಯಾವುದು ಗಿಡಿಯನಕ್ಕಿರಬೇಕು ಅಂತ ಒಂದು, ಬೇರೆ ಈ ಥರ ಸಾಕಷ್ಟು ಮಾಡಿದ್ವಿ. ನಮ್ಮ ಹಳೆ ಮೇಷ್ಟ್ರು ಅಂತ ಒಂದು ಮಾಡಿದ್ವಿ. ನಮ್ಮ ಹಳೆ ಮೇಷ್ಟ್ರದ್ದು ಒಂದು ಇತಿಹಾಸ ಬರೋದು ಹೇಳ್ಬಿಡ್ತೀನಿ ನಿಮಗೆ. ಅದರಲ್ಲಿ ಜಿ ವಿ ಶಿವಾನಂದ್ ಅವರು, ಗುಬ್ಬಿ ವೀರಣ್ಣವ್ರ ಹೆಸರು ಕೇಳಿರ್ತೀರಿ. ಜಿ ವಿ ಶಿವಾನಂದ್ ಅವ್ರ ಹೆಸರು ಬಹುಶಃ ಈಗಿನ ಪೀಳಿಗೆಯಲ್ಲಿ ಕೇಳಿರೋದು ಕಡಿಮೆ, ಎಲ್ರಿಗೂ ಗೊತ್ತಿರಲ್ಲ. ನಮ್ಮ ವಯಸ್ಸವ್ರಿಗೂ ಚೆನ್ನಾಗಿ ಗೊತ್ತಿರೋ ಗುಬ್ಬಿ ವೀರಣ್ಣನವರ ಸುಪುತ್ರ ಅವರು, ಮಕ್ಕಳಲ್ಲ ಅವರು ಒಬ್ರು ಒಳ್ಳೆ ಕಲಾವಿದರು. ಅವರು ನಮ್ಮ ನಾಟಕದಲ್ಲಿ ಒಂದು ದೊಡ್ಡ ಪಾತ್ರ ಇತ್ತು. ಅವೆಲ್ಲ ಇದ್ದಿದ್ದು ಯಂಗ್ಸ್ಟರ್ಸ್, ಹುಡುಗರು. ಒಂದು ಹಿರಿಯರ ಪಾತ್ರ ಇತ್ತು, ಮೇಷ್ಟ್ರ ಪಾತ್ರ. ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ನಾಟಕದಲ್ಲಿ ಪಾತ್ರ ಮಾಡಕ್ ಕರೆದಿದ್ವಿ ಫ್ಯಾಕ್ಟರಿಯಿಂದ. ಬಂದ್ರು ಅವ್ರು ಕೂಡ. ಅವ್ರು ನಮ್ದು ಮಂಥನ ಅಂತ ಒಂದು ತಂಡ ಮಾಡ್ಕೊಂಡಿದ್ವಿ. ಬಂದ ಮೇಷ್ಟ್ರ ಪಾತ್ರ ಅವ್ರು ಮಾಡ್ತಾ ಇದ್ರು. ಮೇಷ್ಟ್ರ ಪಾತ್ರ ಅವರು ನಮ್ಮ ಹಳೆ ಮೇಷ್ಟ್ರು ಅಂತ ಅಂದ್ಬಿಟ್ಟು, ನಾವು ಶಿಷ್ಯಂದ್ರುಗಳು ನಾವು. ಅದೇ ಇದರಲ್ಲಿ ಒಂದು ನಾಟಕ ಸನ್ನಿವೇಶ ಬರುತ್ತೆ. ಇದು ಕಿರುಚಿತ್ರ ಮಾಡಿದ್ದು ನಾವು, ನಮ್ಮ ಹಳೆ ಮೇಷ್ಟ್ರು. ಒಂದು ನಾಟಕ ಸನ್ನಿವೇಶ ಬರುತ್ತೆ, ಏಕಲವ್ಯ ಮತ್ತು ದ್ರೋಣಾಚಾರ್ಯರ ಪಾತ್ರ ಅವ್ರು ಮಾಡಿದ್ರು, ಏಕಲವ್ಯನ ಪಾತ್ರ ನಾನು ಮಾಡಿದೆ. ಆ ಪಾತ್ರದಲ್ಲಿ ಒಂದು ಬಾಣ ಬಿಡೋ ಸನ್ನಿವೇಶ ಇರುತ್ತೆ ಸರ್. ನಾವು ಯಾವತ್ತು ಬಾಣ ಬಿಟ್ಟಿದ್ದೀವಿ? ಇಲ್ಲ. ಸರಿ, ಇವತ್ತಿನ ಟೆಕ್ನಿಕ್, ಇವತ್ತು ಒಬ್ಬ ಚಿಕ್ಕ ಹುಡುಗರನ್ನ ಕೇಳಿದ್ರು ಹೇಳ್ತಾರೆ, ಇವತ್ತಿನ ಒಂದು ಟೆಕ್ನಿಕ್ ಹೇಗಿದೆ ಅಂದ್ರೆ, ಬಾಣ ಬಿಡೋದನ್ನು ಶಾಟ್ ತಗೋತಾರೆ, ಬಾಣ ಅಲ್ಲೋಗಿ ಬೀಳೋದನ್ನು ಶಾಟ್ ತಗೋತಾರೆ. ಆದ್ರೆ ಅವತ್ತು ಅವ್ರಿಗೆ ಗೊತ್ತಿರ್ಲಿಲ್ಲ, ಆ ಟೆಕ್ನಾಲಜಿ ಇರಲಿಲ್ಲ, ಗೊತ್ತಿಲ್ಲ. ನಾನು ಬಾಣ ಪ್ರತಿ ಸರಿ ಬಿಟ್ಟಾಗ ದೂರ ಹೋಗ್ತಾ ಇರಲಿಲ್ಲ, ಇಲ್ಲೇ ಮುಂದೆ ಬೀಳ್ತಾ ಇತ್ತು. ಆ ಒಂದು ಕಾರಣಕ್ಕೆ ಅವರು ಆರಾಧ್ಯ ಸರ ಬಾಣ ಬಿಡ್ತಾ ಇಲ್ಲ ಅಂದ್ಬಿಟ್ಟು ನನ್ನೇ ಚೇಂಜ್ ಮಾಡ್ಬೇಕು ಅಂತ ಮಾಡಿದ್ರು, ಪಾತ್ರ ಬೇರೆಯವ್ರು ಹಾಕ್ಬೇಕು ಅಂತ. ಅದ್ರಲ್ಲಿ ಉದ್ದೇಶ ಏನಿತ್ತು, ಅಲ್ಲಿ ಅವ್ರಿಗೆ ಬೇಕಾದ್ರೆ ಇನ್ನೊಬ್ಬರು ಹಾಕ್ಬೇಕಾಗಿತ್ತು ಆ ಪಾತ್ರಕ್ಕೆ. ದೂರದರ್ಶನ ಪ್ರೊಡಕ್ಷನ್ನೇ ಕಡಿಮೆ. ಇದು ಏಕಲವ್ಯ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಬೇರೆ ಯಾರೋ ಮಾಡೋದ್ರ ಬದಲು ನಮ್ಮವ್ರು ಮಾಡ್ಲಿ ಅನ್ನೋ ಒಂದು ಅವ್ರದ್ದೊಂದು ಆಸೆ ಇತ್ತು ಅಂತ ಕಾಣುತ್ತೆ. ಪಾಪ ನನ್ನನ್ನು ತೆಗಿಬೇಕು ಅಂತ ಅನಿಸ್ತು. ಅಲ್ಲಿ ಯಾರಿದ್ರು ಪ್ರೋಗ್ರಾಮ್ ಹೆಡ್, ಅವರು ಪ್ರೊಡ್ಯೂಸರ್, ದೂರದರ್ಶನದ ಪ್ರೊಡ್ಯೂಸರ್ ಅವರು. ಸೊ ಇದನ್ನೆಲ್ಲ ನೋಡಿದಿರ ಈ ರಾಜಕೀಯ ಮಾಡಿ ಸರ್, ನೋಡಿ ಎಲ್ಲ ಕಾಮನ್ ಆಗ್ಬಿಟ್ಟಿದೆ ಸರ್. ಹೌದು, ನನ್ನ ತೆಗೆದ್ರು ಅವ್ರು ಹಾಕಿದ್ರು ಸರ್. ಅವರು ನೆಕ್ಸ್ಟ್ ಡೇ ಅವಾಗ ನಮ್ಮ ಹುಡುಗರೆಲ್ಲ ಗಲಾಟೆ ಮಾಡಿದ್ರು, ನಮ್ಮ ಸ್ನೇಹಿತರುಗಳು. ಬೇಡ 6 ದಿನ ಪಾತ್ರ ತೆಗೆದು ನಾವು ಮಾಡೋದೇ ಬೇಡ ಈ ಪ್ರಾಜೆಕ್ಟು ಅಂತ. ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ನಾಟಕಗಳು ಮಾಡ್ತಾ ಇದ್ವಲ್ಲ, ನಾಟಕ ನಾವೇ ದುಡ್ಡು ಹಾಕೊಂಡು ಮಾಡ್ತಾ ಇದ್ವಿ, ದುಡ್ಡು ಬರ್ತಿರ್ಲಿಲ್ವಲ್ಲ. ಜೊತೆ ಬೀದಿ ನಾಟಕಗಳು ಇವೆಲ್ಲ ಮಾಡ್ತಾ ಇದ್ವಿ. ನಾನು ಹೇಳಿದೆ, ನೋಡ್ರಪ್ಪ, ಇವತ್ತು ನಾವು ಈ ಪ್ರಾಜೆಕ್ಟ್ ಮಾಡೋದು, ನಮಗೆ ನನಗೆ ಗೊತ್ತಿರೋ ಹಾಗೆ ದೂರದರ್ಶನದಿಂದ 14,000 ರೂಪಾಯಿ ಕೊಡ್ತಾರೆ. 14,000 ರೂಪಾಯಿ ಬಂದ್ರೆ ನಮ್ಮ ತಂಡಕ್ಕೆ ನಾವು ಒಂದಷ್ಟು ನಾಟಕಗಳು ಮಾಡ್ಬೋದು. ಬರೀ ಕೇಳಿ ಮಾಡೋಕ್ಕಾಗಲ್ಲ. ನನ್ನ ತೆಗೆದು ಹಾಕಿದ್ರು ಪರವಾಗಿಲ್ಲ, ನೀವೆಲ್ಲ ಮಾಡ್ತೀರಲ್ಲ ಮಾಡಿ, ನಮ್ಮ ತಂಡಕ್ಕೆ ದುಡ್ಡು ಬರುತ್ತೆ, ಅದು ಮುಖ್ಯ ನನಗೆ ಅಂತ ಹೇಳಿದೆ. ಮಾಡಿದ್ವಿ, ದುಡ್ಡು ಬಂತು. ಈ ಶೂಟಿಂಗ್ ಆಯ್ತಲ್ಲ ಸರ್, ಬೇರೆಯವ್ರು ಹಾಕೊಂಡ್ರು ಪಾತ್ರಧಾರಿನ. ಅದಾದ್ಮೇಲೆ ಅದೇ ಪ್ರೋಗ್ರಾಮ್ ಹೆಡ್ ಯಾರಿದ್ರು ದೂರದರ್ಶನದವರು, ಅವರು ಜಿ ವಿ ಶಿವಾನಂದ್ ಅವ್ರನ್ನ ಕೇಳಿದ್ರು, ಸರ್ ಆರಾಧ್ಯ ಮಾಡಿದ ಪಾತ್ರಕ್ಕೂ ಇವತ್ತು ಬೇರೆಯವ್ರು ಮಾಡಿದ್ರಲ್ಲ, ಈ ಪಾತ್ರಕ್ಕೂ ವ್ಯತ್ಯಾಸ ಏನನ್ಸುತ್ತೆ ಸರ್ ಅಂತ. ಅವ್ರು ಒಂದೇ ಮಾತಲ್ಲ ಹೇಳಿದ್ರು, ಭಾಳ ಸೂಕ್ಷ್ಮವಾಗಿ. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಆರಾಧ್ಯ ಪಾತ್ರ ಎಲ್ಲ ಚೆನ್ನಾಗಿ ಮಾಡಿದ್ರು, ಬಾಣ ಸರಿಯಾಗಿ ಬಿಡಲಿಲ್ಲ. ಇವತ್ತು ಮಾಡಿದ್ರು ಬಾಣ ಮಾತ್ರ ತುಂಬ ಚೆನ್ನಾಗಿ ಬಿಟ್ಟರು ಹೋದ್ರು. ಪಾತ್ರ ಏನು ಮಾಡಲಿಲ್ಲ ಸಾಕದು ನನಗೆ ಒಂದು ಪ್ರಶಂಸೆ ಅಂತ ಅನ್ನಿಸ್ತು ಸರ್. ಅದು ಅವರ ಬೆಂತ ಪ್ರೋತ್ಸಾಹಿಸಿದ್ರೇನೋ ಅನ್ನಿಸ್ತು.
ಆಮೇಲೆ ಅದು ಒಂದು ಮೋಟಿವೇಶನ್ ಅಂತೀವಲ್ಲ, ಇದು ಮೋಟಿವೇಶನ್ ಸರ್ ಇದು. ಮೋಟಿವೇಶನ್ ಇದು ಸೊ ಇದಾಯ್ತು ಸರ್. ಇದಾದ್ಮೇಲೆ ಅದು ಪುರಾಣಿಕ್ ಅವ್ರ ಪರಿಚಯ ಆಯಿತು. ಪುರಾಣಿಕ್ ಅವ್ರದ್ದು ಪ್ರತಿ ಸೀರಿಯಲ್ ಅವಕಾಶ ಕೊಟ್ಟರು. ಮೊದಲನೇ ಸೀರಿಯಲ್ ಅವ್ರದ್ದು ಸ್ವರ ಸಂಪದ ಅಂತ, ಅದರಲ್ಲಿ ಘಟಾನುಘಟಿಗಳು ಕಲಾವಿದರು. ಕಲ್ಯಾಣ್ ಕುಮಾರ್ ಅವರು, ಲೋಕೇಶ್, ಗಿರಿಜಾ ಲೋಕೇಶ್ ಅವರು, ಲೋಕನಾಥ್, ಈ ಥರ ದೊಡ್ಡ ದೊಡ್ಡ ಕಲಾವಿದರುಗಳಿದ್ರು. ನನಗೆ ಕಲ್ಯಾಣ್ ಕುಮಾರ್ ಅವರ ಸಪೋರ್ಟರ್ ಕ್ಯಾರೆಕ್ಟರ್, ಅವ್ರ ಬೆಂಬಲಿಗರು, ಆ ಥರ ಅವ್ರ ಜೊತೆ ಇರ್ತಾ ಇದೆ. ಹಾಗೆ ಅದರ ನಂತರ ಶೂಟಿಂಗ್ ಬೇರೆ ಬೇರೆ ಸುಮಾರು ಮಾಡ್ತಾ ಇದ್ರು. ಕಂಟಿನ್ಯೂಸ್ ಅವ್ರು ಪ್ರತಿ ಪ್ರಾಜೆಕ್ಟಲ್ಲೂ ಸುನಿಲ್ ಪುರಾಣಿಕ್ ಮತ್ತು ಲಿಂಗದೇವರು ಇವರು ಸತತವಾಗಿ ನಡೀತಾ ಇತ್ತು. ಎಲ್ಲ ಪ್ರಾಜೆಕ್ಟಲ್ಲೂ ನನಗೆ ಒಳ್ಳೊಳ್ಳೆ ಅವಕಾಶಗಳು ಕೊಟ್ಟರು, ಒಳ್ಳೊಳ್ಳೆ ಪಾತ್ರ ಕೊಟ್ಟರು. ಇಲ್ಲಿ ನಮ್ಮ ತಂದೆ ನಾನು ಸ್ವಲ್ಪ ಮನಸ್ಸು ಗೆಲ್ಲಬೇಕಲ್ಲ, ಒಂದಿನ ಶೂಟಿಂಗ್ ಸ್ಪಾಟಿಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡೋದೆ. ಇದೇ ನಮ್ಮ ಬಸವನಗುಡಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಕೃಷ್ಣರಾವ್ ಪಾರ್ಕ್ ಅಂತ ಇದೆ. ಆ ಪಾರ್ಕ್ ಎದುರುಗಡೆ ಒಂದು ಮನೆ ಇತ್ತು ಸರ್, ಹಳೆ ಮನೆ. ಆ ಮನೆ ಇಲ್ಲ, ಮುಂಚೆ ಅದನ್ನ ಶೂಟಿಂಗ್ ಮನೆ ಅಂತ ಇದ್ವಿ. ಹೌದೌದು, ಅದಲ್ಲ ನೀವು ಅಂದ್ಕೊಂಡಿರೋದು ಬೇರೆ. ಅದು ಬಸವನಗುಡಿಲಿ ಅದು ಕೆಫೆಶ್ರೀ ಹೌಸ್ ಅಂತ, ಇತ್ತೀಚೆಗೆ ಆ ಮನೆ ಹಾಗೆ ಇದೆ. ಅದು ಅದಲ್ಲ, ಇನ್ನೊಂದು ಕೃಷ್ಣರಾವ್ ಪಾರ್ಕ್ ಇಂದ ಆ ಕಡೆಗೆ ಸ್ವಲ್ಪ ಒಂದು ಹಳೆ ಮನೆ ಇತ್ತು. ಆ ಮನೇಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಬೆಳಗ್ಗೆ ನಾನು ನಮ್ಮ ತಂದೆ ಇಬ್ರು ಹೋದ್ವಿ, ಕಾಯ್ತಾ ಇದ್ವಿ. ಡೈರೆಕ್ಟರ್ ಬರತ್ತ ಮುಂಚೆನೆ ಹೋಗಿದ್ವಿ. ಡೈರೆಕ್ಟರ್ ಬಂದು ನಮ್ಮ ತಂದೆ ಪರಿಚಯ ಮಾಡಿಕೊಟ್ಟೆ. ಆಮೇಲೆ ಡೈರೆಕ್ಟರು ಸುನಿಲ್ ಪುರಾಣಿಕ್ ಅವರು ಹೋಗಿ ಮನೆ ಬಾಗಿಲಿಗೆ ಹೊಸಲಿಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋದರು. ಅದು ಒಂದೇ ಒಂದು ಇನ್ಸಿಡೆಂಟ್ ಸರ್, ನಮ್ಮ ತಂದೆ ಮನಸ್ಸಿಗೆ ಪೂರ್ತಿ ಆಯಿತು, ಬದಲಾಗೋಯ್ತು. ನಮ್ಮ ತಂದೆ ಆಧ್ಯಾತ್ಮಿಕವಾದ ಅವ್ನು ಚಿಕ್ಕ ವಯಸ್ಸು ಆ ಹುಡುಗ ಬಂದವನು ಆ ಬಾಗಿಲಿಗೆ ನಮ್ ಕೆಲಸ ಮಾಡಕ್ ಬಂದಿರೋದಲ್ಲಿ ಬಾಗಿಲಿಗೆ ನಮಸ್ಕಾರ ಮಾಡ್ಕೊಂಡೋದಲ್ಲ, ಎಂಥ ಸಂಸ್ಕಾರ ಒಂದು ಅಂದ್ಬಿಟ್ಟು, ಅಂತ ಸಂಸ್ಕಾರವಂತರ ಜೊತೆ ನನ್ನ ಮಗ ಇದ್ದಾನೆ ಅನ್ನೋ ಒಂದು ಖುಷಿ ಆಯ್ತು ಸರ್. ನನಗೆ ಅದರಿಂದ ಪರ್ಮಿಷನ್ ಸಿಕ್ತು. ಈ ಸೀರಿಯಲ್ಲು, ಸಿನಿಮಾ ಇವೆಲ್ಲ ಏನು ಸಂಸ್ಕಾರ ಇಲ್ಲದೆ ಇರೋದು, ಅಲ್ಲಿ ಸಂಸ್ಕೃತಿನೇ ಬೇರೆ ಅನ್ನೋ ತರ ಒಂದು ಮೈಂಡ್ ಸೆಟ್ ಜನರಲ್ಲಿ ಇರುತ್ತೆ. ಹೌದು, ಅದನ್ನ ನೀವು ಚೇಂಜ್ ಮಾಡಿದ್ರೆ ಪ್ರಾಕ್ಟಿಕಲ್ ಆಗಿ ಅವ್ರನ್ನ ನೋಡಿ. ಆವಾಗ ಸುನಿಲ್ ಪುರಾಣಿಕ್ ಅವರು ತುಂಬಾ ಯಂಗ್ ಇರ್ಬೋದು, ಯಾಕಂದ್ರೆ ಅವರೊಂದು 25 ವರ್ಷದ ಹುಡುಗನ ಅವಾಗ 25 ಸರ್ ಆಗ್ತಾರೆ. ಅವರು ಇದನ್ನ ಮುಗಿಸ್ಕೊಂಡ್ ಬಂದಿದ್ರು, ಫಿಲ್ಮ್ ಇನ್ಸ್ಟಿಟ್ಯೂಟ್ ಇಂದ ಮುಗಿಸ್ಕೊಂಡು ಬಂದಿದ್ರು. ತುಂಬಾ ಆಕ್ಟಿವ್ ಆಗಿದ್ರು, ತುಂಬಾ ಒಳ್ಳೊಳ್ಳೆ ಸೀರಿಯಲ್ ಮಾಡಿದ್ರು ಅವರು. ಸ್ವರಸಂಪರ್ ಯಾವ ರೇಂಜಿಗೆ ಅಂದ್ರೆ ಆಗಿನ ಕಾಲದಾಗ ಜನ ಹೇಳ್ತಾರೆ, ಈ ಸಿನಿಮಾಗಿನ ರಿಚ್ ಆಗಿದೆಯಪ್ಪ ಅಂತ ಇದ್ರು. ಸುನಿಲ್ ಪುರಾಣಿಕ್ ಮತ್ತೆ ಲಿಂಗದೇವರು ಕಾಂಬಿನೇಷನ್. ಆಮೇಲೆ ಅವ್ರಿಗೆ ಕಲ್ಯಾಣ್ ಕುಮಾರ್ ಅವರ ಒಡನಾಟ ಇತ್ತು. ಅವರು ಚೆನ್ನೈಲಿ ಇದ್ದಾಗ ಸುನಿಲ್ ಪುರಾಣಿಕ್ ಅವ್ರಿಗೆ ಕಲ್ಯಾಣ್ ಕುಮಾರ್ ಅವರ ಒಡನಾಟ ತುಂಬಾ ಚೆನ್ನಾಗಿತ್ತು. ಬಹುಶಃ ಅವ್ರದ್ದು ಯಾವುದೋ ಕಲ್ಯಾಣ್ ಕುಮಾರ್ ಅವರದ್ದು ಸಿನಿಮಾದಲ್ಲಿ ಇವರು ಪಾತ್ರ ಮಾಡಿಸಿದ್ರು ಅಂತ ಕೇಳ್ಪಟ್ಟಿದ್ದೆ. ಹಾಗಾಗಿ ಆ ಒಂದು ಪ್ರೀತಿಗೋಸ್ಕರ ಕಲ್ಯಾಣ್ ಕುಮಾರ್ ಅವರು ಬಂದು ಇಲ್ಲಿ ಸೀರಿಯಲ್ ಮಾಡಿದ್ರು. ಅದು ನಮ್ಗೆ ಅವರ ಒಡನಾಟ ಮತ್ತು ಅವ್ರ ಜೊತೆ ಪಾತ್ರ ಮಾಡುವಂತ ಅವಕಾಶ ನಮಗೆ ಸಿಕ್ತು. ಅದರಿಂದ ಅವ್ರು ಹೇಗಿದ್ರು ಸರ್ ಅವಾಗ ಸೆಟ್ ಅಲ್ಲಿ? ಅವ್ರಿಗೆಲ್ಲ ಹೇಗೆ? ಕಲ್ಯಾಣ್ ಕುಮಾರ್ ಅವರ ತುಂಬಾ ಪ್ರೀತಿ ಇದ್ದಾರೆ ಸರ್, ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇರೋದು ನನಗೆ ಇವತ್ತು ನೆನಪಿದೆ. ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ನಾವು ಎಷ್ಟೋ ದೊಡ್ಡವರು ಅನ್ಕೊಂಡು ನಾವು ತುಂಬಾ ದೂರದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ ಅಂತ ನಾವೇ ದೂರದಲ್ಲಿ ಇದ್ರು ಕೂಡ, ಬನ್ರಿ ಇಲ್ಲಿ ಯಾರಾದ್ಯಾ, ಯಾಕೆ ಎಲ್ಲಿ ಕೂತ್ಕೊಂಡು ಬನ್ರಿ, ಪಕ್ಕದಲ್ಲಿ ಕೂರಿಸ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಒಳ್ಳೆ ಮಕ್ಕಳ ತರ ಪ್ರೀತಿ, ಹೇಗಿದ್ದೀರಾ, ಮರಳಿ ಹೇಗಿದ್ದಾರೆ, ಏನ್ ಮಾಡ್ತಾ ಇದ್ದೀರಾ, ಎಲ್ಲ ಒಂದು ಕುಟುಂಬದ ತರ ಸರ್. ನಾವು ಅಂಥದ್ದು ಗ್ರೇಟ್ ಆರ್ಟಿಸ್ಟ್ನ ನಾನು ನೋಡಿದ್ದೆ, ನನಗೆ ಒಂಥರ ರೋಮಾಂಚನ ಆವಾಗ. ನೀವಿರೋಂಥ ಇಷ್ಟೊಂದು ಸಿಂಪ್ಲಿಸಿಟಿಗೆ, ಇಷ್ಟೊಂದು ಸರಳ ಜೀವನಕ್ಕೆ ನೀವು ಅಷ್ಟೊಂದು ಆರ್ಟಿಸ್ಟ್ಗಳನ್ನ ನೋಡಿದಿರಾ, ಅಷ್ಟೊಂದು ಮಾಡಿದಿರಾ ಅಂತ ನೀವು ಯಾವತ್ತೂ ತೋರಿಸ್ಕೊಳಲ್ಲ. ಅದೊಂದು ನಿಮ್ಮ ಗ್ರೇಟ್ನೆಸ್ ಅಂತ ನನಗೆ ಅನಿಸ್ತಾ ಇದೆ ಸರ್. ನಾನು ಗ್ರೇಟ್ನೆಸ್ ಅನ್ನೋದಕ್ಕಿಂತ ಅವ್ರೆಲ್ಲರಿಂದ ಕಲಿತೆ ಸರ್. ನನಗೆ ನನ್ನ ಪುಣ್ಯ ಅಂತ ಎಲ್ಲರೂ ಒಡನಾಟ ಸಿಕ್ಕಿದ್ದು. ಬಹಳಷ್ಟು ಜನ ನನಗೆ ಸರಳ ಜೀವಿಗಳೇ ಸಿಕ್ಕರು ಸರ್. KS ಅಶ್ವಥ್ ಅವರು, ಸದಾಶಿವ್ ಬ್ರಹ್ಮ ಅವರವರು, ಅವರೆಲ್ಲ ಇನ್ಸ್ಪೈರ್ ಆದ್ರು ಸರ್. ಸದಾಶಿವ್ ಬ್ರಹ್ಮ ಅವರವರ ಕೊನೆಯ ದಿನಗಳು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅಂತ ಕೇಳಿದ್ದೀನಿ, ಯಾಕಂದ್ರೆ ಅವ್ರಿಗೆ ಮಾನಸಿಕವಾಗಿ ತೊಂದರೆ ಆಯ್ತು, ಆಮೇಲೆ ಅವರು ಹೋಗ್ತಾ ಇದ್ರು. ಹೌದು. ಅದಕ್ಕೆ ಮುಂಚೆ ನನಗೆ ಒಡನಾಟ ಜಾಸ್ತಿ ಇತ್ತು ಅವ್ರಿಗೆ. ಅವ್ರ ಜೊತೆ ಕೆಲವು ಸಿನಿಮಾಗಳು ಮಾಡಿದ್ದೆ, ಅದರಲ್ಲೂ ಎಸ್ಪೆಷಲಿ ನಂಜುಂಡಿ ಅನ್ನೋ ಸಿನಿಮಾ. ನಂಜುಂಡಿ ಸಿನಿಮಾ ಕೂಡ ಪಾಪ್ಯುಲರ್. ಹೌದು, ಪಾಪ್ಯುಲರ್ ಸರ್. ನಿಮ್ಮ ಹೌದು, ಈಗ ನೀವು ಹೇಳಿದ್ರಲ್ಲ, ನನ್ನ ಸಿಂಪ್ಲಿಸಿಟಿ ಇದು ಅಂತ ಅಂದ್ಬಿಟ್ಟು, ಜೊತೆಗೆ ತಾಳ್ಮೆ ಕೂಡ ನಾನು ಕಲಿಯಕ್ಕೆ ಅವರೇ ಕಾರಣ ಸರ್. ಸದಾಶಿವ್ ಬ್ರಹ್ಮ ಅವರು ತುಂಬಾ ಒಡನಾಟ ಚೆನ್ನಾಗಿತ್ತು. ನನಗೆ ಜೊತೆಲಿ ಶೂಟಿಂಗ್ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ನಮ್ಮ ಮನೆಗೆಲ್ಲ ಕರ್ಕೊಂಡು ಬಂದಿದ್ದೀನಿ, ನಮ್ಮ ಮನೆಗೆಲ್ಲ ಬಂದಿದ್ದಾರೆ. ನನ್ನ ಶ್ರೀಮತಿಗೆ, ಮಕ್ಕಳಿಗೆಲ್ಲ ತುಂಬಾ ಒಳ್ಳೆ ಆಶೀರ್ವಾದ ಎಲ್ಲ ಮಾಡಿದ್ರು. ಅವ್ರೆಲ್ಲೂ ಬರ್ತಾ ಇರಲಿಲ್ಲ, ತುಂಬಾ ಸ್ವಲ್ಪ ರಿಸರ್ವ್ ಕ್ಯಾರೆಕ್ಟರ್. ಆದ್ರೂ ಕೂಡ ನಾನು ಪ್ರೀತಿಗೋಸ್ಕರ ಬಂದ್ರು. ಇನ್ನು ಗುರಿ ಸಿನಿಮಾದಲ್ಲಿ, ಕೆಲವು ಸಿನಿಮಾಗಳಲ್ಲಿ ಅವರು ರಾಜ್ಕುಮಾರ್ ಅವ್ರಿಗೆ ತಂದೆಯಾಗಿ ಅಭಿನಯ. ಹೌದು ಸರ್, ಹೌದು. ಅವ್ರದ್ದು ಏನಾಯ್ತು, ಆ ನಂಜುಂಡಿ ಸಿನಿಮಾದಲ್ಲಿ ನಾನು ಕಂಡಾಗೆ ನಾನು ಸುಮಾರು 30 ದಿವಸ ವರ್ಕ್ ಮಾಡಿದ್ದೆ ಸರ್. ಅದರಲ್ಲಿ ಶಿವಣ್ಣ ಲೀಡ್ ಕ್ಯಾರೆಕ್ಟ್ರು, ಅವ್ರ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ನಮ್ದು. ನಾನು ಕರಿಬಸವಯ್ಯ, ಬಿರಾದಾರರು, ಶ್ರೀನಿವಾಸ್ ಗೌಡ್ರು, ಕೆಂಪೇಗೌಡ, ಆಮೇಲೆ ನಮ್ಮ ನಾಗಮಂಗಲ ಜಯರಾಮು, ಈ ತರ ಎಲ್ಲ ನನಗೆ ಎಲ್ಲರೂ ಶಿವಣ್ಣನ ಫ್ರೆಂಡ್ಸ್ ಕ್ಯಾರೆಕ್ಟರ್, ಹಳ್ಳಿ ಸ್ನೇಹಿತರು. ಶಿವಣ್ಣ ಅಂತೂ ಸೆಟ್ಟಲ್ ತುಂಬಾ ಹೌದು ಸರ್. ಹೌದು, ಸಿನಿಮಾದಲ್ಲಿ 8 ಹಾಡಿದೆ, 6 ಹಾಡಲ್ಲಿ ನಾವೆಲ್ಲರೂ ಇದೀವಿ.
ಗ್ರೂಪ್ ಸಾಂಗ್ಸ್ಗಳು ಅದರಲ್ಲಿ. ಹಾಗೇನಾಯಿತು, ಒಂದು ಗೌರಿಬಿದನೂರು ಹತ್ರ ಶೂಟಿಂಗು ಸರ್. ಇವರು ಬಂದು ಬ್ರಹ್ಮಾವರವರು ಪೂಜಾರಿ ಪಾತ್ರ, ದೇವಸ್ಥಾನದ ಅರ್ಚಕನ ಪಾತ್ರ. ದಿನ ಬೆಳಗ್ಗೆ ಬರೋದು, ಮೇಕಪ್ ಹಾಕ್ಕೊಳ್ಳೋದು, ಕಾವಿ ಮಗ್ಟ ಎಲ್ಲ ಉಟ್ಕೊಳ್ಳೋದು, ಶಲ್ಯ ಮಗ್ಟ ಹಾಕೊಳ್ಳೋದು, ತಮ್ಮ ಪಡೆ ತಾವು ಕೂತ್ಕೊಳ್ಳೋದು. ಅವರು 6 ದಿನ ಶೂಟಿಂಗ್ ಆಗಲಿಲ್ಲ ಅವ್ರದ್ದು. ಓಹೋ, 6 ದಿವಸ ಸರ್. ಪ್ರತಿ ದಿವಸ ಬಂದು ತನ್ನ ಪಾಡದ ಒಂದು ದಿವಸ ಮಿಸ್ ಮಾಡಲಿಲ್ಲ. ಡೇಟ್ ತೊಗೊಂಡಿದ್ರಲ್ಲ, ಬಂದು ರೆಡಿಯಾಗಿ ತನ್ನ ಪಾಡದ ಕೂತ್ಕೊಳ್ತಾ ಇದ್ರು. ಊಟ ತಿಂಡಿ ಇವೆಲ್ಲ ಆಗಿರ್ತಿತ್ತು. ಸಂಜೆ ಡೈರೆಕ್ಟರ್ ಬಂದು ಸಾರಿ ಸರ್ ಇವತ್ತು ನಿಮ್ಮ ಸೀನ್ ಮಾಡೋಕ್ಕಾಗಲಿಲ್ಲ ಅಂತ ಇದ್ರು. ಒಂದು ದಿವಸ ಅವ್ರ ಮುಖದಲ್ಲಿ ಬೇಸರ ಕಾಣಲಿಲ್ಲ ಸರ್. ನಾನು ಜೊತೆಲಿದ್ವಲ್ಲ ಅವರು, ಪರವಾಗಿಲ್ಲ ಸರ್ ನಾಳೆ ಮಾಡೋಣ ಅಂತ ಇದ್ರು. ಅದು ನಾನು ಹೇಳಿದಂಗೆ ಹೇಳಿದ್ರು ಅವರು. ಅವ್ರು ಹೇಳಿದ್ರೆ ಪರವಾಗಿಲ್ಲ ಸರ್ ನಾಳೆ ಮಾಡೋಣ ಅಂತ ಇದ್ರು. ಅಷ್ಟು ವಿನಮ್ರವಾಗಿ. ಅದೆಲ್ಲ ನನ್ನ ತಲೆ ಕೂತ್ಕೊಳ್ತು. ಇಷ್ಟು ದೊಡ್ಡ ಕಲಾವಿದರು, ಇಷ್ಟು ಅನುಭವ ಇರೋರು ಎಷ್ಟು ಸಿಂಪಲ್ ಆಗಿದ್ದಾರೆ ಅಂದ್ಬಿಟ್ಟು. ಅದೇ ಅನುಭವ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಸಾರಥಿ ಮಾಡುವಾಗ. ಸಾರಥಿಲು ಸುಮಾರು ಒಂದು 20 ದಿವಸದ ಮೇಲೆ ನಾನು ವರ್ಕ್ ಮಾಡಿದೆ. ಪ್ಯಾಲೇಸ್ ಗ್ರೌಂಡಲ್ಲಿ ಶೂಟಿಂಗ್ ನಡೀತಾ ಇತ್ತು. ದರ್ಶನ್ ಅವರ ಹೀರೋ ಅದೇ ಹೇಳಿದ. ಅದರ ಸ್ವಲ್ಪ ಇಂಪಾರ್ಟೆನ್ಸ್ ಸಿಕ್ತು ನನಗೆ. ಅವ್ರ ಮನೆ ಸರ್ವೆಂಟ್ ಕ್ಯಾರೆಕ್ಟರ್. ಇಲ್ಲಿ ಜಾಸ್ತಿ ನಂದು ಮನೆಯದೆಲ್ಲ ಸೀನ್ಗಳಾಗಿರ್ತಿತ್ತು ಬೇರೆ. ಅದು ಸುಮಾರು ಕಡೆ ನಡೀತು ಶೂಟಿಂಗು. ಹೈದರಾಬಾದಲ್ಲಿ ರಾಮಾಯಣ ಸ್ಟುಡಿಯೋ ಅಲ್ಲಿ ಮನೆ ಸೆಟ್ ಹಾಕಿದ್ರು. ಅಲ್ಲಿ ಸಾಕಷ್ಟು ನನ್ನ ಸೀನ್ಗಳಾಯಿತು. ಆಮೇಲೆ ಕೇರಳ ಎರ್ರಕೋಲಂ ಫಾಲ್ಸ್ ಹತ್ರ ಅಲ್ಲೊಂದು ಸೆಟ್ ಹಾಕಿದ್ರು ದೇವಿದು. ಆ ಸಿನಿಮಾ ನೋಡಿ ನಿಮ್ಗೆ ನೆನಪಿರ್ತದೆ, ದೊಡ್ಡದು ದೇವಿ ವಿಗ್ರಹ ಚಾಮುಂಡೇಶ್ವರಿ ಇತ್ತು. ಅಲ್ಲಿ ಬಹಳಷ್ಟು ದಿವಸ ಆಗಿತ್ತು. ಇಲ್ಲಿ ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಶೂಟಿಂಗ್ ಇತ್ತು. ದರ್ಶನ್ ಅವರು ಕುಸ್ತಿ ಮಾಡೋದು ಇರುತ್ತೆ. ಅದ್ರಲ್ಲಿ ಸುಮ್ಮನೆ ಒಂದೇ ಒಂದು ಶಾರ್ಟ್ ನಾನು ಬಂದು ಹೋಗ್ಬೇಕು, ಜಾಸ್ತಿ ಇಲ್ಲ. ಇಲ್ಲಿ ನಂದು ಬೇರೆ ಎಲ್ಲ ಅಲ್ಲಾಗಿತ್ತು. ಇಲ್ಲಾಂದ್ರೆ ಕುಸ್ತಿ ನಡೀತಾ ಇರುತ್ತೆ, ಒಂದು ಶಾರ್ಟಲ್ಲಿ ನಾನು ಏನು ಅಂತ ನೋಡೋಕೆ ಬರ್ತೀನಿ. ಆ ಕುಸ್ತಿ ನಡೀತಾ ಇರೋದು ನೋಡ್ತೀನಿ, ಅದರಲ್ಲಿ ಇವ್ರು ಗೆಲ್ಲದ್ ನೋಡ್ತೀನಿ ದರ್ಶನ್ ಅವರು. ಇದನ್ನ ಹೋಗಿ ಅವ್ರ ತಾಯಿಗೆ ಹೇಳ್ತೀನಿ, ಈ ಥರ ಈಗ ನಡೀತಾ ಇತ್ತು, ಒಬ್ಬ ಹುಡುಗ ಗೆದ್ದ, ಈ ಥರದ್ದೇನೋ ಒಂದಷ್ಟು ಮಾತು. ಅದೊಂದೇ ಒಂದು ಶಾರ್ಟ್ ಸರ್. ಸುಮ್ಮನೆ ಜನಗಳ ಮಧ್ಯೆ ಹಿಡಕ್ಕೆ ನೋಡೋದು, ನನಗೆ ಖುಷಿ ಆಗೋದು, ಹೋಗೋದು ಅಷ್ಟೇ. ಈ ಶಾರ್ಟ್ಗೆ ನಾನು 6 ದಿನ ಕಾಯ್ದಿದ್ದೀನಿ, 6 days. ಅದೇ ನಾನು ಕೇಳೋಣ ಅಂತಿದ್ದೆ. ಈ ಬ್ರಹ್ಮ ಅವ್ರಿಗೆ ಆದಂತ ಅನುಭವ, ಸದಾಶಿವ ಬ್ರಹ್ಮ ಅವ್ರಿಗೆ ಆದಂತ ಅನುಭವ ನಿಮಗೂ ಆಗಿತ್ತಾ ಈ ರೀತಿ ವೇಟ್ ಮಾಡಿದ್ರ? ಸೆಟ್ ಅಲ್ಲಿ ಹೌದು. ಬ್ರಹ್ಮ ಅವ್ರು ಹೇಗೆ ಮಾಡ್ತಾರೆ ಹಾಗೆ ನಾನು ಬೆಳಿಗ್ಗೆ ಹೋಗೋದು. ನನ್ನ ಕಾಸ್ಟ್ಯೂಮ್ ಅದರಲ್ಲಿ ಒಂದು ಪಂಚೆ, ಒಂದು ಬನಿಯನ್ನು, ಟವಲ್ಲು, ಈ ಥರದ್ದು ಹಾಕ್ಕೊಂಡು ಮೇಕಪ್ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಪಾಡೆ ನಾನು ಕೂತಿರ್ತಿದ್ದೆ. ದಿನಕರ್ ಅವರು ತುಂಬ ಗ್ರೇಟು ಸರ್, ನಿಜವಾಗ್ಲು. ಅವ್ರು ಬಂದು ಲಾಸ್ಟಲ್ಲಿ ಪಾಪ ನನ್ನ ಬ್ರಹ್ಮ ಅವರು ಬಿಡಿ ದೊಡ್ಡ ಕಲಾವಿದರು, ನಾವೇನು ಅಂತ ಇದ್ರೆ ಇಲ್ಲ ಅಂತ ದಿನಕರ್ ಸಾಯಂಕಾಲ ಬಿಟ್ಟು ಸಾರಿ ಸರ್ ನಿಮ್ಮ ಸೀನ್ ಮಾಡೋಕ್ಕಾಗಲಿಲ್ಲ ಅಂತ ಇದ್ರು. ನಾನು ಪರವಾಗಿಲ್ಲ ಸರ್, ತೊಂದರೆ ಇಲ್ಲ, ಮಾಡೋಣ ಅಂತ. 6ನೇ ದಿವಸ ನನ್ನ ಶೂಟಿಂಗ್ ಆಯಿತು. ಓಹೋ, ಅದೊಂದೇ ಒಂದು 6 ದಿವಸ ನೀವು ಹೋಗ್ತೀರಾ, ಕೂತ್ಕೊಂಡಿರ್ತೀರಾ, ಬರ್ತೀರಾ. 6 ದಿವಸಕ್ಕೆ ಪೇಮೆಂಟ್ ಬರ್ತಾ ಇತ್ತು. ಪೇಮೆಂಟ್ ಕೊಡ್ತಾ ಇದ್ರು. ಡೇಟ್ ತೊಗೊಂಡಿದ್ರೆ ಪೇಮೆಂಟ್ ಬರ್ತಾ ಇತ್ತು. ಬಟ್ ನಮ್ಮ ಶೂಟಿಂಗ್ ಮಾತ್ರ ಆಗಿರ್ತಿರ್ಲಿಲ್ಲ. ಯಾಕೆ ಆಗಿರಲಿಲ್ಲ ಅಂದರೆ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಅಷ್ಟು ಹೆವಿ ವರ್ಕ್ ಇತ್ತು, ಬೇರೆ ಬೇರೆ ಕೆಲಸಗಳು ನಡೀತಾ ಇತ್ತು. ಇತ್ತೀಚೆಗೆಲ್ಲ ನೋಡ್ತೀವಿ, ಈಗ ಬರುವಂಥ ಕೆಲವು ಕಲಾವಿದರು ಎಲ್ಲರಲ್ಲ, ಬೆಳಿಗ್ಗೆ ಬಂದೆ ನಾನು 8 ಗಂಟೆಗೆ ಬಂದೆ, 10 ಗಂಟೆ ಆಯ್ತು ನಾನು ಸೀನೆ ಮಾಡಿಲ್ಲ, 12 ಗಂಟೆ ಆಯ್ತು ನಾನು ಸೀನೆ ಮಾಡಿಲ್ಲ ಅಂತ ಇರ್ತಾರೆ. 1-2 ಗಂಟೆಗೆ ಪೇಷನ್ಸ್ ಇಲ್ಲ. ಅವ್ರಿಗೆ ನಾನು ಹೇಳ್ತೀನಿ, ಅಪ್ಪ ನಾವು ಕಲಾವಿದರು, ಬೆಳಗ್ಗೆ ಬಂದ್ವಿ, ತಿಂಡಿ ತಿಂದ್ವಿ, ಕೂತಿದ್ದೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಶೂಟಿಂಗ್ ಕರೀಲಿಲ್ಲ ಅಂತ ಕೂತಿರ್ತೀವಿ, ಸಂಜೆ ಕಾಫಿ ತಿಂಡಿ ಬರುತ್ತೆ, ಇಷ್ಟೆಲ್ಲ ಮಾಡೋದು ಸುಮ್ಮನೆ ಕೂತಿರ್ತೀವಿ ನಾವು. ಆದರೆ ಟೆಕ್ನಿಷಿಯನ್ಸು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಶ್ರಮ ಅವ್ರದ್ದು, ಅವ್ರ ಶ್ರಮದಿಂದಾನೇ ನಾವು ತೆರೆ ಮೇಲೆ ಕಾಣಿಸ್ಕೊಳ್ಳೋದು. ಇವತ್ತಿನ ನಿಮ್ಮನ್ನು ಕರೀಲಿಲ್ಲ ಅಂದ್ರೆ ಅವ್ರು ಬೇರೆ ಕೆಲಸ ಮಾಡ್ತಾ ಇದ್ದಾರೆ, ಸುಮ್ಮನೆ ಇಲ್ಲ. ನಿಮ್ಗೆ ಸರದಿ ಬರೋರು ಕಾಯಬೇಕು, ಆ ತಾಳ್ಮೆ ಬೇಕು ಅಂತ. ಬಟ್ ಈಗಿನವ್ರಿಗೆ ಆ ತಾಳ್ಮೆ ಇಲ್ಲ ಸರ್, ತುಂಬಾ ಕಡಿಮೆ. ಎಲ್ಲರೂ ಹೇಳ್ತಾ ಇಲ್ಲ, ಅದನ್ನು ಕೆಲವರಲ್ಲಿ ತಾಳಿದವನು ಬಾಳಿಯಾದು ಅಂತ, ತಾಳಿದವನು ಅಷ್ಟೇ. ಎಷ್ಟು ಮಟ್ಟಿಗೆ ಅಂದ್ರೆ ಮೊನ್ನೆ ಯಾವುದೋ ಒಂದು ಇದರಲ್ಲಿ ಒಬ್ಬ ಹುಡುಗ ಬಂದ, ಬಂದ್ಬಿಟ್ಟು ಸರ್ ನಾನು ಥಿಯೇಟರ್ ಮಾಡ್ತಾ ಇದ್ದೀನಿ ಸರ್, ನನಗೆ ಸಿನಿಮಾದಲ್ಲಿ ಅವಕಾಶ ಸಿಗ್ತಾ ಇಲ್ಲ ಸರ್ ಅಂದ. ಹೌದಪ್ಪ, ಎಷ್ಟು ವರ್ಷದಿಂದ ಮಾಡ್ತಾ ಇದೀಯಾ ಅಂದೆ. ಸರ್ 6 ತಿಂಗಳಿಂದ ಥಿಯೇಟರ್ ಮಾಡ್ತಾ ಇದ್ದೀನಿ ಸರ್ ನಾನು. ಅಬ್ಬಬ್ಬಬ್ಬ ಅಂದ. ಹೌದಪ್ಪ, ನಾನು 40 ವರ್ಷದಿಂದ ಮಾಡ್ತಾ ಇದ್ದೀನಿ, ಇನ್ನೂ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ವರ್ಷ ಥಿಯೇಟರ್ ಮಾಡಿದ್ಮೇಲೆ ನಿಮ್ಗೆ ಸೀರಿಯಲ್ ಅಲ್ಲಿ ಅವಕಾಶ ಸಿಕ್ತು? ಸುಮಾರು 10 ವರ್ಷ. ಹೌದು ಸರ್, ಹೌದು. ಯಾಕಂದ್ರೆ ನೀವು ಹೇಳಿರೋ ಘಟನೆಗಳು, ಇದು ಕಾಲಘಟ್ಟಗಳನ್ನ ನೋಡಿದ್ರೆ 10 ವರ್ಷ ನೀವು ಥಿಯೇಟರ್ ಅಲ್ಲಿ ಮಾಡಿದ್ಮೇಲೆ, ಬೇರೆಯವರ ಒಡನಾಟ ಆದ್ಮೇಲೆ, ಜನರ ಜೊತೆ ನೀವು ಗುರುತಿಸ್ಕೊಂಡ್ಮೇಲೆ ನಿಮಗೆ ಸೀರಿಯಲ್ ಅಲ್ಲಿ ಬಂತು. ಆಮೇಲೆ ನಮಗೂ ಆಸೆ ಇರ್ಲಿಲ್ಲ ಸರ್ ಅವಾಗ, ಆ ಗುರಿನೂ ಇರಲಿಲ್ಲ, ಆಸೆನೂ ಇರಲಿಲ್ಲ. ಖುಷಿ ಅಷ್ಟೇ. ನಾಟಕ ಮಾಡೋದು ಅಷ್ಟೇ. ನಮಗೆ ಆ ಕಡೆ ಹೋಗ್ತೀವಿ ಅನ್ನೋ ಕಲ್ಪನೆ ಯಾವತ್ತೂ ಇರಲಿಲ್ಲ. ನಾನೊಬ್ಬ ಸಿನಿಮಾ ನಟ ಆಗ್ತೀನಿ ಅನ್ನೋದು ಯಾವತ್ತೂ ನಾನು ಯೋಚನೆ ಮಾಡಿಲ್ಲ. ಇವತ್ತಿಗೂ ನಾನು ಯೋಚನೆ ಮಾಡಿದ್ರೆ ನನ್ನ ಭ್ರಮೇನ, ಕನಸ ಇದು ನನ್ನ ಸಾಂತ. ಸರ್, ನೀವು ಈ ಧಾರಾವಾಹಿಗಳಲ್ಲಿ ನಟಿಸೋಕ್ಕಿಂತ ಮುಂಚೆ ನಾಟಕಗಳನ್ನ ಮಾಡ್ತಾ ಇದ್ರಿ, ಅದರಲ್ಲಿ ನೀವು ಪಡ್ಕೊಂಡಿದ್ದ ಹೆಚ್ಚ, ಕಳ್ಕೊಂಡಿದ್ದ ಹೆಚ್ಚ? ಪಡ್ಕೊಂಡಿದ್ದೆ ಹೆಚ್ಚು ಸರ್.
ಕಳ್ಕೊಂಡಿದ್ದು ಸಮಯ ಅಷ್ಟೇನೆ, ಪಡ್ಕೊಂಡಿದ್ದು ಜಾಸ್ತಿ ಅನುಭವ, ಸಂತೋಷ, ಸಂತೋಷ, ಎಲ್ಲೂ ಅನುಭವ. ಹೌದು ಸರ್, ಹೌದು. ಇದಕ್ಕೆ ನೀವು ಹೇಳಿದ್ದಕ್ಕೆ ಯಾರೋ ಒಂದ್ಸರಿ ಭಗವಾನ್ ಬುದ್ಧನ ಕೇಳಿದ್ರಂತೆ, ಯಾವ ಇಸ್ಕೊಂಡು ತಪಸ್ ಮಾಡ್ತೀರಾ, ಇದನ್ನ ಏನ್ ನೀವು ಪಡಿತೀರಾ ಅಂದ್ಬಿಟ್ಟು. ಅವ್ರು ಹೇಳಿದ್ರೆ, ಪಡೆಯೋದ್ಕಿಂತ ನಾನು ಕಳ್ಕೊಳ್ಳೋದು ಹೆಚ್ಚು. ಏನು ಅಂದ್ರೆ ನನ್ನಲ್ಲಿರೋ ಕೋಪ, ಅಸಹನೆ, ಇದನ್ನೆಲ್ಲ ಸರಿ. ನಾಟಕಗಳಲ್ಲೂ ಕೂಡ ಇದೇ ರೀತಿ ಆಗುತ್ತೆ. ಅಂದ್ರೆ ನಮ್ಮ ಒಂದು ಒಳಗಡೆಯ ಏನಂದ್ರೆ ನಮ್ಮ ವ್ಯಕ್ತಿತ್ವವನ್ನ ನಾವು ತಿದ್ಕೋತೀವಿ ಅನ್ಸುತ್ತೆ. ನೀವು ಹೇಳಿದಾಗೆ ಅಲ್ಲಿ ಸಹನೆ ಬರುತ್ತೆ, ಹೌದು ಸರ್, ಕೋಪ ಕಮ್ಮಿ ಆಗುತ್ತೆ, 4 ಜನರ ಜೊತೆ ನಾವು ಬೆರಿತೀವಿ. ಹೌದು ಸರ್, ನಮ್ಮನ್ನ ನಾವು ಪ್ಯೂರಿಫೈ ಮಾಡ್ಕೋತೀವಿ. ಹೌದು ಹೌದು, ನಾಡಿದ್ದೆ ನಾನು ಪಡೆದಿದ್ದೆ ಹೆಚ್ಚು ಅಂತ ಹೇಳ್ಬೋದು. ಸರ್, ಅದಾದ್ಮೇಲೆ ನಿಮ್ಮ ಮುಂದಿನ ಜೀವನ ಈ ಸೀರಿಯಲ್ಗಳಲ್ಲಿ ಮಾಡಿದ್ರಿ. ಈ ಸೀರಿಯಲ್ಗಳಲ್ಲಿ ನಾನೊಂದು ಕೇಳೋಣ ಅಂದ್ರೆ, ಯಾವುದು ನಿಮ್ಗೆ ಮರೆಯಲಾಗದಂತಹ ಸೀರಿಯಲ್ಲು, ನಿಮ್ಗೆ ಖುಷಿ ಕೊಟ್ಟಂತಹ ನಿಮ್ಮ ಪಾತ್ರಗಳು? ಸರ್, ಇಷ್ಟು ಸೀರಿಯಲ್ ಸರ್ ಸುಮಾರು ಒಂದು 10,000 ಎಪಿಸೋಡ್ ಆಗಿರ್ಬೋದು ಸರ್ ಆಕ್ಟ್ ಮಾಡಿರೋದು, ಎಲ್ಲಾ ಸೀರಿಯಲ್ ಒಟ್ಟಾರೆ ಎಪಿಸೋಡ್. ಅದು ತುಂಬಾ ನನಗೆ ಇಷ್ಟವಾಗಿದ್ದು ಚೀಸ್ ಆಫ್ ಸಾವಿತ್ರಿ ಅನ್ನೋ ಸೀರಿಯಲ್ ಸರ್. ಇದು ಯಾವಾಗ? ಇದು ಸುಮಾರು 12ನೇ ಇಸ್ವಿಲಿ, 2012. ಅವಾಗಲೇ ಸಾರಥಿ ಕೂಡ ಅದೇ ಟೈಮಲ್ಲೇ ಹಿಡಿದಿದ್ದು. 2012ರಲ್ಲಿ ಚೀಸ್ ಆಫ್ ಸಾವಿತ್ರಿ ಅಂತ ಜಿ ಟಿವಿಲಿ ಬರ್ತಾ ಇತ್ತು. ಶ್ರುತಿ ನಾಯ್ಡು ಮತ್ತೆ ರಮೇಶ್ ಇಂದಿರ ಅವರು ಅದನ್ನ ಡೈರೆಕ್ಟ್ ಮಾಡಿದ್ದು. ತುಂಬಾ ಒಳ್ಳೆ ಪಾತ್ರ. ಚೀಸ್ ಆಫ್ ಸಾವಿತ್ರಿಯ ತಂದೆ ಸೂರಪ್ಪ ಅನ್ನೋ ಪಾತ್ರ, ಒಬ್ಬ ಬಡವ, ತುಂಬಾ ಕೆಳಮಟ್ಟದವನು, ಬಹಳ ಕಷ್ಟಪಟ್ಟು ಜೀವನ ಮಾಡ್ತಾ ಇರ್ತಾನೆ. ಅಲ್ಲಿ ನನಗೆ ಆಕ್ಟಿಂಗ್ಗೆ ತುಂಬಾ ಸ್ಕೋಪ್ ಸಿಕ್ತು. ಎಷ್ಟರ ಮಟ್ಟಿಗೆ ಅವ್ರ ಬಡತನ ಇರುತ್ತೆ ಅಂದ್ರೆ, ಒಂದ್ ಗಂಡು ಒಂದು ಹೆಣ್ಣು ಮಕ್ಳು ಇರುತ್ತವೆ, ಮಕ್ಕಳನ್ನ ಸಾಕಕ್ಕಾಗಲ್ಲ, ಸಾಕೋಕ್ಕಾಗದೆ ವಿಷ ಹಾಕಿ ಮಕ್ಕಳು ಸಾಯಿಸ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಆ ಪಾತ್ರ ಮಾತ್ರ ತುಂಬಾ ಸ್ಕೋಪ್ ಇತ್ತು. ಅವ್ರು ಚೆನ್ನಾಗಿ ಮಾಡಿಸಿದ್ರು. ನಾನ್ ಮಾಡ್ದೇನೋ ಹೆಚ್ಚಾಗಿನ್ನ ನಿರ್ದೇಶಕರು ಒಳ್ಳೆ ಕೆಲಸ ತಗೊಂಡ್ರು, ಅದನ್ನು ಖುಷಿ ಇದೆ ಸರ್. ಅದಕ್ಕೆ ಮುಂಚೆ ಇನ್ನೂ ಒಳ್ಳೆ ಪಾತ್ರ ಮಾಡಿದ್ದೆ. ಅದು ತುಂಬಾ ನನ್ನ ಮನಸ್ಸಲ್ಲಿ ಉಳ್ಕೊಂಡಿದ್ದು ಮ್ಯಾಕ್ಸಿಮಮ್ ನಂಬರ್ 1 ಅಂತ ಹೇಳ್ತೀವಲ್ಲ ಹಾಗೆ. ನಿಮ್ಗೂ ಕೂಡ ಆ ಒಂದು ಅನುಭವವನ್ನ ತಗೊಂಡು ಆಕ್ಟಿಂಗ್ ಮಾಡಿರೋದು ಸರ್, ಹೌದು, ನಿಮ್ಗೆ ಖುಷಿ ಕೊಡ್ತು. ಅದಕ್ಕೆ ಮುಂಚೆ ಚಂದ್ರಬಿಂಬ ಅಂತ ದೂರದರ್ಶನದಲ್ಲಿ ಅದು ಕಂಟಿನ್ಯೂಸ್ ಕ್ಯಾರೆಕ್ಟರ್ ಅಲ್ಲಿ ಮಾಡ್ತಾ ಇದ್ವಿ. ಆಮೇಲೆ ನೀವು ಹೇಳಿದಾಗೆ ಪ್ರೈವೇಟ್ ಚಾನಲ್ ಬಂದ್ಮೇಲೆ ಉದಯದಲ್ಲಿ ಕಾವೇರಿ ಅಂತ ಒಂದು ಸೀರಿಯಲ್, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಅದರ ನಿರ್ದೇಶಕರು. ಅದರಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೆ ಸರ್. ಸಾಮಾನ್ಯವಾಗಿ ಪೊಲೀಸ್ ಪಾತ್ರ ಅಂದ್ರೆ ಸಾಮಾನ್ಯವಾಗಿ ಹೇಳ್ತಿರೋದು ಏನಂತ ಸ್ಕೋಪ್ ಇರಲ್ಲ, ಸುಮ್ಮನೆ ಬಂದ ಯಾರನ್ನೋ ಕೈ ಕರ್ಕೊಂಡೋದ ಅರೆಸ್ಟ್ ಮಾಡಿ ಈ ಥರದ್ದಿದೆ. ಅಲ್ಲಿ ಪೊಲೀಸ್ ಪಾತ್ರ ಎಷ್ಟು ಮಟ್ಟಿಗೆ ಕ್ರಿಯೇಟ್ ಮಾಡಿದ್ರು ಅಂದರೆ, ಪ್ರಮುಖ ಪಾತ್ರಧಾರಿ ಪ್ರೇಮ್ ಕುಮಾರ್ ಅಂತ ಇದ್ರು. ಅಂದರೆ ಅಲ್ಲಿ ಒಂದು ಅವ್ರಿಗೆ 4 ಜನ ಹೆಣ್ಮಕ್ಳು ಇರ್ತಾರೆ. ಅದರಲ್ಲಿ ಮೊದಲನೇವರು ಪಂಚಮಿ, ಮತ್ತು ನಮ್ಮ ಚಂಪಾ ಶೆಟ್ಟಿ ಅವರು, ಗೀತಾ ಸೂರ್ಯವಂಶಿ, ಈ ಥರ ಆ ಹೆಣ್ಣು ಮಕ್ಕಳ ತಂದೆ. ತುಂಬ ಒಳ್ಳೆ ಕ್ಯಾರೆಕ್ಟರ್ ಅವ್ರದ್ದು. ಅವರಿಗೆ ಸ್ನೇಹಿತನಾಗಿ ಸೈಮಲ್ಟೇನಿಯಸ್ ಆಗಿ ಹೋಗುವಂಥ ಪಾತ್ರ ಅದು ಬಿಗಿನಿಂಗ್ ಅವ್ರ ಜೊತೆ ಒಡದಾಟ ಇರೋದಿಲ್ಲ. ಏನೋ ಒಂದು ಇದಕ್ಕೆ ಆರೋಪ ಬಂದಿರುತ್ತೆ, ಅವ್ರ ಹತ್ರ ಬಂದಿರ್ತೀನಿ, ಲಂಚ ಕೇಳಕ್ ಬರ್ತೀನಿ ಅವ್ರ ಹತ್ರ. ಒಂದು ಬಾವಿ ಮನೆ ಶೂಟಿಂಗ್ ನಡೀತಾ ಇದ್ದಿದ್ದು, ಲಂಚ ಕೇಳಿದ್ದೀನಿ. ಅವರು ಒಬ್ಬ ತುಂಬಾ ಪ್ರಾಮಾಣಿಕ ಅರ್ಚಕರು, ಆಧ್ಯಾತ್ಮಿಕ ತುಂಬಾ ಒಲವು ಇರುತ್ತೆ, ಪ್ರಾಮಾಣಿಕರು ಅರ್ಚಕರು. ಅವರು ಲಂಚ ಕೊಡೋ ಇದರಲ್ಲಿ ಇರಲ್ಲ. ಅವರು ಕೊಡ್ತೀನಿರಪ್ಪ ಅಂತ ಕೂರಿಸಿರ್ತಾರೆ ಬಾವಿ ಕಟ್ಟೆ ಮೇಲೆ. ದೊಡ್ಡ ಬಾವಿ ಸರ್, ಅದು ದೊಡ್ಡ ಬಾವಿ. ಕೂತಿರ್ತೀನಿ, ಆಮೇಲೆ ಬರ್ತೀನಿ ಇರುತ್ತೆ, ಹೊರಡೋಗಿರ್ತಾರೆ. ಆಮೇಲೆ ಬಂದು ಕೂಗ್ತಾರೆ, ಹಿಂದೆ ತಿರ್ಗಿ ನೋಡ್ತೀನಿ, ಒಂದು ಕೋಲ್ ಇಟ್ಕೊಂಡು ನಿಂತಿರ್ತಾರೆ, ದೊಡ್ಡ ಕೋಲ್ ಹೊಡೆಯೋದಿಕ್ಕೆ. ಅವರು ರಜೆ ಕೇಳಕ್ ಬಂದಿದ್ಯಾ ಅಂತ ಅಂದ್ಬಿಟ್ಟು ಅವರು ಹೊಡೆಯಕ್ಕೆ ಬರ್ತಾರೆ, ಹೊಡೆಸ್ಕೊಂಡು ಬಾವಿ ಬಿದ್ದೋಗ್ಬಿಡ್ತೀನಿ ನಾನು. ಅದರಲ್ಲಿ ಅದರದ್ದು ಒಂದು ಸೈಡ್ ಬಾವಿ ಬೀಳೋದು. ಅದಕ್ಕೆ ಮುಂಚೆ ಹಿಂದಿನ ದಿವಸ ಮ್ಯಾನೇಜರ್ ಫೋನ್ ಮಾಡಿದ್ರು, ಸರ್ ಈಜ್ ಬರುತ್ತಾ ನಿಮಗೆ ಅಂತ. ಇಲ್ಲ ಸರ್ ಬರಲ್ಲ, ಬಾವಿಗೆ ಬೀಳ್ಬೇಕಾಗಿತ್ತು. ಅಲ್ಲಿ ಬರುತ್ತಾ, ದೊಡ್ಡ ಬಾವಿ ಅದು, ಬರಲ್ಲ ಸರ್ ಅಂದೆ. ಅವ್ನು ಸ್ವಲ್ಪ ಮ್ಯಾನೇಜ್ ಮಾಡ್ಬೋದಾ ಅಂದರು. ಇಲ್ಲ ಕಷ್ಟ ಆಗ್ಬೋದು ಅಂದೆ. ಸರಿ ಇಲ್ಲಿ ಬನ್ನಿ ನೋಡೋಣ ಅಂದರು. ನೆಕ್ಸ್ಟ್ ಡೇ ಹೋದಾಗ್ಲೂ ಕೇಳಿದ್ರು, ಸರ್ ಬರಲ್ಲ ನನಗೆ ಅಂದೆ. ಸರಿ ಹೆದರ್ಕೋಬೇಡಿ, ನೀವು ಬಾವಿಗೆ ಬಿದ್ದು ಸೈಡಲ್ಲಿ ಒಬ್ರು ನಿಲ್ಸಿರ್ತೀವಿ, ನಿಮ್ಗೇನು ತೊಂದರೆ ಆಗಲ್ಲ, ಅವ್ರು ಹಿಡ್ಕೊಂಬರ್ತಾರೆ ಸೈಡಲ್ಲಿ ಅಂದರು. ತುಂಬ ದೊಡ್ಡ ಬಾವಿ ಅಲ್ಲ. ಸರಿ ಆಯಿತು. ಅದು ಆಮೇಲೆ ಒಂದೇ ಟೇಕ್ ಎಲ್ಲ ಆಗಬೇಕು, ರೀಟೇಕ್ ಮಾಡೋಕೆ ಆಗಲ್ಲ ಅದು ಅಂತ ಹೇಳಿದ್ರು. ಒಂದ್ಸರಿ ಬಿದ್ದು ಬಟ್ಟೆ ನೆಂದ ಮೇಲೆ ಮುಗೀತಲ್ಲ, ಹೌದು, ಮತ್ತೆ ಮಾಡೋಕ್ಕಾಗಲ್ಲ. ಬಟ್ಟೆ ಒಣಗೋರು ಕಾಯ್ಬೇಕು, ಇಲ್ಲ ಬೇರೆ ಬಟ್ಟೆ ಹಾಕೋಬೇಕು, ಈ ಥರದ್ದೆಲ್ಲ ಇರುತ್ತೆ. ಸರಿ ಮಾಡಿದ್ವಿ. ಅವ್ರು ಬಂದು ಹೊಡೆಯಕ್ಕೆ ಬರ್ತಾರೆ. ನಾನು ಇಲ್ಲ ಹೊಡಿಬೇಡಿ ಅಂತ ತಪ್ಪಿಸ್ಕೊಂಡು ಓಡೋಗ್ತೀನಿ, ಬಾವಿ ಬಿದ್ದೋಗ್ಬಿಡ್ತೀನಿ. ಬೇರೆ ದಾರಿ ಇರೋದಿಲ್ಲ, ಬಾವಿ ಕಟ್ಟೆ ಮೇಲೆ ಇರ್ತೀನಲ್ಲ, ದೊಡ್ಡ ಬಿದ್ದೋಗ್ಬಿಡ್ತೀನಿ. ಸರ್ ಬಿದ್ದು ನಾನು ಗಾಬರಿ ಆಗಿದ್ದೀನಿ, ಮುಳುಗ್ತಾ ಇದ್ದೀನಿ ನಾನು ಕಾಪಾಡಿ 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 ಅಂದ್ಬಿಟ್ಟು. ಅಷ್ಟು ಜನ ಸುತ್ತ ನಿಂತಿದ್ದಾರೆ, ಅವ್ರು ನಾನು ಆಕ್ಟ್ ಮಾಡ್ತಾ ಇದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಚೆನ್ನಾಗ್ ಮಾಡ್ತಾ ಇದ್ದಾರೆ ಬಿಟ್ಟು ಇನ್ನೇನು ಉಸಿರುಗಟ್ಟು ಹೋಗ್ಬೇಕಾಗಿದ್ದರು. ಇದ್ರದ್ದು ಕಷ್ಟ ಪಡ್ಕೊಂಡು ಹಾಗೋ ಈಗೂ ಆ ಸೆಂಟ್ರಲ್ ಇದ್ದನು ಸೈಡ್ ಹೋದೆ. ಕಲ್ಲು ಬಾವಿ ಅದು, ಸುತ್ತ ಕಲ್ಲು ಕಟ್ಟಿರ್ತಾರೆ.
ಒಂಚೂರು ಕಲ್ಲಿನ ಆಸರೆ ಸಿಕ್ತು. ಅದು ಸಿಕ್ಕಿದ ಮೇಲೆ ಸ್ವಲ್ಪ ಮೇಲೆ ಬಂದೆ. ಸೈಡಲ್ಲಿ ನಿಂತಿದ್ದವ್ರು ಪಾಪ ನನ್ನ ರಕ್ಷಣೆ ಮಾಡ್ಬೇಕಂತಿದ್ರಲ್ಲ, ಅವರು ಎಕ್ಸ್ಪೆಕ್ಟ್ ಮಾಡಿಲ್ಲ ಚೆನ್ನಾಗಿ ಆಕ್ಟ್ ಮಾಡ್ತಾ ಅದೊಂದು ಘಟನೆ. ಅದೊಂದು ಮಾತ್ರ ಸರ್. ಈ ತರ ಶೂಟಿಂಗ್ ಅಲ್ಲಿ ಬಹಳಷ್ಟು ಪ್ರಮಾದಗಳು ನಡೆಯುತ್ತೆ ಸರ್, ಗೊತ್ತಿದ್ದು ಗೊತ್ತಿಲ್ಲದೆ ಕೂಡ ನಾವು ನೋಡಿರ್ತೀವಿ. ಬಟ್ ನೀವು ಹೇಗೆ ಒಪ್ಕೊಂಡ್ರಿ? ಅದಕ್ಕೊಂದು ಧೈರ್ಯ ಬೇಕು ಆ ರೀತಿ. ಹೌದು ಆ ರೀತಿ ಇದನ್ನ ಮಾಡೋದಕ್ಕೆ. ಇಲ್ಲ, ನನಗೆ ಅವ್ರು ಇದ್ದಾರೆ ಅನ್ನೋ ಧೈರ್ಯ ಇತ್ತು, ನಾನು ಬಿದ್ದರು ಕರ್ಕೊಂಡ್ ಬರ್ತಾರೆ ಅಂತ. ಬಟ್ ಆಮೇಲೆ ಆ ಪಾತ್ರ ಬೆಳೀತಾ ಹೋಯ್ತು ಸರ್. ಅದು ಅವ್ರು ಲಂಚ ಕೇಳಕ್ ಬಂದಿದ್ದನು, ನೆಕ್ಸ್ಟ್ ಅವ್ರ ಸ್ನೇಹಿತ ಆಗ್ಬಿಡ್ತಾನೆ, ಪ್ರತಿಯೊಂದಕ್ಕೂ ಅವ್ರ ಜೊತೆ ಇರ್ತಾನೆ, ಆ ಥರದ್ದು. ಕೊನೆಯವರೆಗೂ ಆ ಪಾತ್ರ ಬೆಳೆಸ್ಕೊಂಡಿದ್ರು. ನನಗೆ ತುಂಬಾ ಜನ, ನಮ್ಮ ಇವರು ಅವಾಗ ಕಮಿಷನರ್ ಆಗಿದ್ರು ಸುಭಾಷ್ ಬರ್ಡೆ ಅವರು, ಸುಭಾಷ್ ಬರ್ಡೆ ಅವರು ಇವತ್ತು ನೆನ್ಸ್ಕೊತೀನಿ. ಕಲಾಕ್ಷೇತ್ರದಲ್ಲಿ ಒಂದ್ಸರಿ ಸಿಕ್ಕಿದ್ರು ಆ ಪಾತ್ರ ಬರ್ತಾ ಇದ್ದಾಗ. ನೋಡಿ, ಅವ್ರು ಆ ಸೀರಿಯಲ್ ನೋಡ್ತಾ ಇದ್ರು ಅನ್ನೋದಕ್ಕೆ ಸಾಕ್ಷಿ, ಅಥವಾ ಒಳ್ಳೆದಾರಿ ಗಮನಿಸ್ತಾರೆ ಅನ್ನೋದಕ್ಕೆ ಸಾಕ್ಷಿ. ಅವರು ಕಲಾಕ್ಷೇತ್ರದ ಒಳಗಡೆ ಈಚೆ ಬರ್ತಾ ಇದ್ರು, ನಾನು ಒಳಗಡೆ ಎಂಟರ್ ಆಗ್ತಾ ಇದ್ದೆ. ಪರಿಚಯ ಇತ್ತು, ಆದ್ರೂ ದೊಡ್ಡವ್ರು ಹೇಗೆ ಎದ್ರ ಕಡೆ ನಾನೇ ಅವಾಯ್ಡ್ ಮಾಡ್ಕೊಂಡು ಅವ್ರ ಈ ಕಡೆ ಬರ್ತಾ ಇದ್ರು. ನನ್ನ ಸೈಡ್ಗೆ ಹೋದೆ, ಅವ್ರೆ ರೀ ಆರಾಧ್ಯ ಬನ್ರಿ ಇಲ್ಲಿ ಅದು ಕರೆದ್ರು. ಹತ್ರ ಹೋದೆ, ತುಂಬಾ ಚೆನ್ನಾಗಿ ಮಾಡಿದಿರಿ ಆ ಪೊಲೀಸ್ ಪಾತ್ರ. ನಾವು ಪೊಲೀಸ್ನವ್ರಿಗೆಲ್ಲ ಹೇಳಿದೆ, ನೋಡ್ರಿ ಪೊಲೀಸ್ ಹೋದ್ರು ಹಾಗಿರ್ಬೇಕು ಅಂತ ಹೇಳ್ದೆ ಇದ್ರು. ತುಂಬಾ ಖುಷಿ ಆಯ್ತು ಸರ್. ಅಂತಹ ದೊಡ್ಡ ಮನುಷ್ಯರು, ದೊಡ್ಡ ಅಧಿಕಾರಿಗಳು ಅದನ್ನ ನೋಡಿ ಗುರುತಿಸಿದ್ರಲ್ಲ. ಅಂದ್ರೆ ಒಬ್ಬ ಕೆಲಸಗಾರ ಅವನ ಕರ್ತವ್ಯವನ್ನ, ಅಂದ್ರೆ ಪೊಲೀಸ್ ಅದು ಕೂಡ ಕರ್ತವ್ಯನ ಹೇಗೆ ನಿರ್ವಹಿಸಬೇಕು ಅನ್ನೋದನ್ನ ಅವ್ರು ಹೇಳಿದಾರಲ್ಲ, ಅದು ಅವರಿಗೆ ತುಂಬಾ ಇಷ್ಟ ಆಗಿದೆ. ಅವರು ಪೊಲೀಸ್ ಅಧಿಕಾರಿ ಅದು ಖುಷಿ ಆಯ್ತು ಸರ್. ಇದು ಕಾವೇರಿ, ಇದು ಅದು ಅಲ್ಲೂ ಅಷ್ಟೇ ನಾಗತೇಳಿ ಅವ್ರದ್ದು ಎಲ್ಲ ಸೀರಿಯಲ್ಗಳಲ್ಲೂ ಮಾಡ್ತಾ ಬರ್ತಾ ಇದ್ದೆ. ಇದು ಅದು ಕೂಡ ಕಾವೇರಿಯಲ್ಲೂ ನನಗೆ ತುಂಬಾ ಇಷ್ಟವಾದಂತ ಪಾತ್ರ, ಚೀಫ್ ಆಫ್ ಸಾವಿತ್ರಿ ಬಿಟ್ರೆ. ಆದ್ರೆ ಸರ್ ನನಗೆ ಈಗಲೂ ಬೇಜಾರಾಗುತ್ತೆ ಅನ್ಸುತ್ತೆ, ಚೀಫ್ ಆಫ್ ಸಾವಿತ್ರಿ ಪಾತ್ರ ಅಷ್ಟೊಂದು ಇಷ್ಟ ಆಯ್ತು ಅಂತ ಹೇಳಿದ ನನಗೆ. ನಾನು ತುಂಬಾ ಇಷ್ಟಪಟ್ಟೆ, ಜನರು ಇಷ್ಟಪಟ್ಟರು. ಎಲ್ಲಿ ಹೋದ್ರು ನನ್ನ ಸುರಪ್ಪ ಅಂತ ಕರೀತಾ ಇದ್ರು ಅದನ್ನ. ಅದರಲ್ಲಿ ನನ್ನ ಕಾಂಬಿನೇಷನ್ ಇದ್ದಿದ್ದು ಬಿ ವಿ ರಾಧಾ ಮೇಡಮ್ ಅವರು, ಜಗದೀಶ್ ಅವರು, ಈ ಥರ ದೊಡ್ಡ ದೊಡ್ಡ ಕಲಾವಿದರ ದಂಡೆ ಇತ್ತು ಅದರಲ್ಲಿ. ಅಷ್ಟು ಪಾತ್ರ ಹೆಸರು ಕೊಟ್ಟರು ಕೂಡ ಆ ನಂತರ ಮತ್ತೆ ಆ ಥರ ಪಾತ್ರ ಸಿಗಲಿಲ್ಲ ಸರ್ ನನಗೆ. ಕಂಟಿನ್ಯೂಟಿ ಪಾತ್ರ ರೆಗ್ಯುಲರ್ ಆಗಿ ಇರ್ತಾ ಇತ್ತು. ಮತ್ತೆ ಅದಕ್ಕೆ ಏನು ಕಾರಣ ಇರ್ಬೋದು, ಏನು ಅಂತ ನನಗೂ ಅರ್ಥನೇ ಆಗಲ್ಲ ಸರ್, ಯಾಕೆ ಅಂದ್ಬಿಟ್ಟು. ಈಗ್ಲೂ ಅಂತಹ ಪಾತ್ರಗಳು ಮಾಡಿದ್ರು ಕೂಡ ಇವತ್ತಿಗೂ ನಮ್ಮನ್ನ ಒಂದ್ ದಿವಸಕ್ಕೆ 2 ದಿನಕ್ಕೆ ಕರೀತಾರೆ. ಒಂದ್ಸರಿ ಅನಂತವೇಲ್ ಅವ್ರು ಹೇಳಿದ್ರು, ನಮ್ಮ ಹಿರಿಯ ಕಲಾವಿದರು ಅನಂತವೇಲ್ ಅವರು, ಗೊತ್ತಲ್ಲ, ಯಾವುದೋ ಒಂದು ಸೆಟ್ ಅಲ್ಲಿ ಆತರ ಹೇಳೋ ಮನಸ್ಸು ಕಡಿಮೆ, ಮನೋಭಾವನೆ ಕಡಿಮೆ. ಯಾವುದೋ ಶೂಟಿಂಗ್ ಕರೆಸಿದ್ರು ನನ್ನ, ಅಲ್ಲಿ ಡೈರೆಕ್ಟರ್ಗೆ ಹೇಳ್ತಾರೆ, ರೀ ಆರಾಧ್ಯ ಒಳ್ಳೆ ಆರ್ಟಿಸ್ಟ್ ರೀ, ಸರಿಯಾಗಿ ಉಪಯೋಗಿಸ್ಕೊಳ್ರಿ ಅವ್ರನ್ನ, ಕಂಟಿನ್ಯೂಟಿ ಪಾತ್ರ ಹಾಕ್ರಿ ಅವ್ರಿಗೆ ಅಂದ್ಬಿಟ್ಟು. ನನಗೆ ಅವ್ರು ಕೂಡ ಈ ಮೂಲಕ ನಾನು ಈ ವೇದಿಕೆಯಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ದೇವರನ್ನ ಬರೆಸ್ಕೊಟ್ಟಿದ್ದಾರಲ್ಲ ಸರ್ ಅವ್ರಿಗೆ. ಹೌದು, ಆ ಒಂದು ಹೃದಯ ವಿಶಾಲವಾದ ಹೃದಯ ಇದೆ, ಬೇರೆಯವ್ರನ್ನ ಪ್ರೋತ್ಸಾಹಿಸುವಂಥದ್ದು. ಯಾಕೋ ಗೊತ್ತಿಲ್ಲ, ಎಲ್ಲ ಸೀರಿಯಲ್ಗೂ ಈಗ 2 ದಿನ 3 ದಿನ 4 ದಿನ ಕರೀತಾರೆ. ಅದಕ್ಕೂ ಹೆಚ್ಚಾಗಿ 3 ದಿನ ಆಕ್ಟ್ ಮಾಡ್ಬರೋದು ಕಷ್ಟ ಅಲ್ಲ ನಮಗೆ. ಆ 3 ದಿನ ಪಾತ್ರ ಮಾಡಿದ್ದಕ್ಕೆ 3 ದಿನ 4 ತಿಂಗಳು ವೆಯ್ಟ್ ಮಾಡಬೇಕು ಪೇಮೆಂಟ್ಗೆ. ಆ ಹಳೆ ದಿನಗಳೆಲ್ಲ ಹೋಯ್ತಲ್ವ? ಹೋಯ್ತು ಸರ್. ನಾವೆಲ್ಲ ಇರುವಾಗ ಸಿ ಕೈ ಚಂದ್ರು ಸರ್ ಅವರು ಫೈನಲ್ ಕಟ್ ಪ್ರೊಡಕ್ಷನ್ ನಲ್ಲಿ ಎಷ್ಟು ನಮ್ಮನ್ನ ಕುಟುಂಬದ ತರ. ನಾನು ಅವಾಗ ಚಿಕ್ಕ ಕಲಾವಿದ, ನನ್ಗೆ ಅವಾಗ ಒಂದು ಫಸ್ಟ್ ಸೀರಿಯಲ್, ಸೆಕೆಂಡ್ ಸೀರಿಯಲ್ ಎಪಿಸೋಡ್, ಒಂದೊಂದು ಎಪಿಸೋಡ್ 2 ಎಪಿಸೋಡ್ ಬರ್ತಾ ಇತ್ತು. ಅವಾಗ ಬಂದಾಗೆಲ್ಲ ಸಿ ಕೈ ಚಂದ್ರು ಸರ್ ಎಷ್ಟು ಪ್ರೀತಿಯಿಂದ ಮಾತಾಡ್ಸೋರು. ಆಮೇಲೆ ಗೀತಾ ಮೇಡಮ್ ಮಾತಾಡ್ಸೋರು, ಆಮೇಲೆ ಕ್ಯಾಮ್ರಾಮನ್ ರಾಮಕೃಷ್ಣ ಅಂತ, ಅವರೆಲ್ಲ ತುಂಬಾ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ರು. ಗೋಲ್ಡನ್ ಡೇಸ್ ಅವಾಗ. ಅದು ಆ ಚಿಕ್ಕಲ್ಸಂದ್ರದಲ್ಲಿ ಮನೆಗಳಿತ್ತು. ಅಲ್ಲಿಂದ ಆ ಬನಶಂಕರಿ ಜನದಟ್ಟಣೆ ಮತ್ತು ಏನೋ ಟ್ರಾಫಿಕ್ ಏರಿಯಾದಿಂದ ನಾವು ಒಳಗಡೆ ಹೋಗ್ಬಿಟ್ರೆ ಸಂಚಾರ ಸಿಕ್ಕು ಅಂತೀವಲ್ಲ, ಅಲ್ಲಿಂದ ನಾವು ತಪ್ಪಿಸ್ಕೊಂಡು ಒಳಗಡೆ ಹೋದ್ರೆ ಎಲ್ಲ ದೊಡ್ಡ ದೊಡ್ಡ ಮನೆಗಳು ಆರಾಮಾಗಿ. ಈಗ ಮೊನ್ನೆ ಯಾವಾಗ್ಲೂ ನಾನು ಬರುವಾಗ ನೋಡ್ತಾ ಇದ್ದೆ, ನಾವಲ್ಲಿ ಶೂಟಿಂಗ್ ಮಾಡ್ತಾ ಇದ್ ಮನೆ ಯಾವ್ದು ಅಂತಾನೆ ನಮ್ಗೆ ಗೊತ್ತಾಗಲ್ಲ. ಆಮೇಲೆ ಸರ್ ಈಗ್ಲಪ್ಪ ಇದೆ, ನಾವು ಪಾಪ ಪಾಂಡು ಮನೆಯಿಂದ ಮಾಡ್ತಾ ಇದ್ವಲ್ಲ, ಆ ಮನೆಯಿಂದ ಎದುರುಗಡೆ ಸಿಲ್ಲಿ ಮನೆ ಮಾಡ್ತಾ ಇದ್ವು. ಇದೇ ಬೇರೆ ಲೇಔಟ್, ಅದೇ ಬೇರೆ ಲೇಔಟ್. ಇಲ್ಲಿಂದ ಅಲ್ಲಿ ಕಾಣಿಸ್ತಾ ಇದೆ ಸರ್. ಅದ್ ನಾವು ದಾಟ್ಕೊಂಡು ಹೋಗಿ, ನಾವು ಸೈಟ್ಗಳನ್ನ ದಾಟ್ಕೊಂಡು ಹೋಗ್ತಾ ಇದ್ವಿ. ನೆನಪಿದೆ ನನಗೆ, ಅಲ್ವೇ? ಯಾವ ಮನೆಗಳಿರಲ್ಲ ಎದುರುಗಡೆ, ಯಾವ ಬಿಲ್ಡಿಂಗ್ ಇಲ್ಲ, ಎದುರುಗಡೆ ಮನೆ ಕಾಣಿಸ್ತಾ ಇತ್ತು. ಇವಾಗ ಇಲ್ಲ, ಅದಕ್ಕೂ ಮುಂಚೆ ಸುಮಾರು 1 ಕಿಲೋಮೀಟರ್. ನಾವು ಅವಾಗ ನಡ್ಕೊಂಡು ಹೋಗುವಾಗ, ಒಂದ್ಸಲ ನಾವೇನೋ ನಡ್ಕೊಂಡು ಹೋಗುವಾಗ ಗೀತಾ ಮೇಡಮ್ ನೋಡ್ಬಿಟ್ಟು, ಇವ್ರನ್ನೆಲ್ಲ ಯಾಕೆ ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರ, ಕಾರಲ್ಲಿ ಕರ್ಕೊಂಡು ಹೋಗಿ ಅಂದ್ಬಿಟ್ಟು. ಎಂತ ದೊಡ್ಡ ಮನಸ್ಸು. ಹೌದು. ಸೊ ಆ ರೀತಿ ಟ್ರೀಟ್ಮೆಂಟ್ ಈಗ ಇಲ್ಲ ಸರ್. ಹೌದು. ಆಮೇಲೆ ಪೇಮೆಂಟ್ ಸರ್, ಜ್ಞಾಪಿಸಿರಿ ಅದನ್ನ, ಪಾಪ ಪಾಂಡು ಸಿಲ್ಲಿ ಫೈನಲ್ ಕಟ್ ಸಂಸ್ಥೆ ಇದು. ಈಗ 3 ತಿಂಗಳು 4 ತಿಂಗಳು ಪೇಮೆಂಟ್ ಕಾಯ್ತೀವಲ್ಲ ಸೀರಿಯಲ್ ಅಲ್ಲಿ, ಅಲ್ಲ ಮಾಡೋ ಮುಂಚೆನೆ ಮುಂಚೆ ಕೊಟ್ಬಿಡ್ತಾರೆ ಸರ್. ಕೆಲವು ಸರಿ ಪಾತ್ರ ಮುಗಿದ ತಕ್ಷಣ, ಕೆಲವು ಸರಿ ಮಧ್ಯಾಹ್ನ ಕೊಟ್ಬಿಡ್ತಾ ಇರೋ, ಸಂಜೆ ಪಾತ್ರ ಮುಗಿದು. ಇನ್ ಕೆಲಸ ನನಗೆ ಈಗಲೂ ಅಪ್ಪ ಇದೆ,
ಮೇಕಪ್ ಕೂತಿದ್ದಾಗ ಮೇಕಪ್ ಆಗ್ತಾ ಇರುತ್ತೋ ಬಂದು ಕವರ್ ಕೊಡ್ತಾ ಇದ್ರು. ನಾನು ಅಲ್ಲಿ ನಮ್ಮ ಮ್ಯಾನೇಜರ್ಗಳು ಕೇಳ್ತಾ ಇದ್ದೆ ಅವ್ರಿಗೆ, ಏನಪ್ಪ ನಮ್ಗೆ ಅವಮಾನ ಮಾಡ್ತಾ ಇದ್ದೀರಾ, ಇನ್ನು ಆಕ್ಟೇ ಮಾಡಿಲ್ಲ, ಮೊದಲೇ ದುಡ್ಡು ಕೊಡ್ತಾ ಇದ್ದೀರಾ ಅಂದ್ರೆ ಅವ್ರು ಹೇಳ್ತಾರೆ ಒಳ್ಳೆ ಮಾತು, ಇಲ್ಲ ಸರ್ ನೀವು ಪಾತ್ರ ಮಾಡ್ಕೊಡ್ತೀರಾ ಗ್ಯಾರಂಟಿ, ನಮ್ಗೆ ನಂಬಿಕೆ ಇದೆ, ನಮ್ ಕರ್ತವ್ಯ ನಾವು ಮಾಡ್ಬಿಡಕ್ ಸರ್. ನೀವು ಬಂದಾಗ ಮುಗಿಸ್ಬೇಕು, ನಿಮ್ ಪಾತ್ರ ಮುಗಿದ್ಮೇಲೆ ನಾನೆಲ್ಲ ಹೊರಗಡೆ ಹೋಗಿರೋದು, ನೀವು ಹುಡ್ಕಾಡೋದು ಯಾಕೆ ಬೇಕು, ನನ್ನ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ, ನೀವೇನೋ ಪಾತ್ರ ಮಾಡದೇನು ಹೋಗಲ್ಲ, ಅದು ನಂಬಿಕೆ ನಮಗಿದೆ ಅಂತ ಇದ್ರು. ಇವತ್ತು 4 ತಿಂಗಳು ನಾವು ವೆಯ್ಟ್ ಮಾಡ್ಬೇಕು ಸರ್. ಆಮೇಲೆ 4 ತಿಂಗಳಾದ್ಮೇಲೆ ಏನಾಗುತ್ತೆ, ಕೆಲವು ಸರ್ತಿ ಅವರೇ ಕೊಟ್ಬಿಟ್ರೆ ಪರವಾಗಿಲ್ಲ, ನಾವು ಫೋನ್ ಮಾಡಬೇಕು, ಅವಾಗ ಬಂದಿರ್ಬೋದು ನೋಡಿ ಸರ್, ಚೆಕ್ ಮಾಡ್ಕೊಳ್ಳಿ ಸರ್ ಅಂತಾರೆ ಒಂದು. ಇನ್ನು ಕೆಲವು ಸರ್ತಿ ಮ್ಯಾನೇಜರ್ಗಳು ಚೇಂಜ್ ಆಗೋಗ್ಬಿಟ್ಟಿರ್ತಾರೆ, ಸರ್ ಈಗ ಆ ಮ್ಯಾನೇಜರ್ ಇಲ್ಲ, ನೀವು ಅವ್ರನ್ನ ಕೇಳಿ ಅಂತಾರೆ. ಈ ಆ ಮ್ಯಾನೇಜರ್ ಕೇಳ, ಸರ್ ನಾನು ಬಿಟ್ಟಿದ್ದೀನಿ ಹೊಸ ಬಂದಿಲ್ಲ, ಇವ್ರಿಗೆ ಕೇಳಿ ಅಂತಾರೆ. ಅವ್ರನ್ನ ಕೇಳ್ಬೇಕಾ ಇವ್ರನ್ನ ಕೇಳ್ಬೇಕಾ, ಇಬ್ಬಂದಿಗಳು ನಾವು ಸರ್. ಆದ್ರೂನು ಇವತ್ತು ಕೂಡ ಸೀರಿಯಲ್ಗಳು ಓಡ್ತಾ ಇರುತ್ತೆ, ಜನ ಮತ್ತು ಬರ್ತಾರೆ ಕಲಾವಿದರಾಗಬೇಕು ಅಂತ, ಪೇಮೆಂಟ್ ಈ ತರ ಪ್ರಾಬ್ಲಮ್ಗಳಿದೆ ಸರ್. ಇದು ಹೊರಗಡೆ ಜನಕ್ಕೆ ಗೊತ್ತಾಗಲ್ಲ. ಜನ ಸೀರಿಯಲ್ ಅಂದ್ರೆ ಸೀರಿಯಲ್ ತುಂಬಾ ರಿಚ್ ಆಗಿ ಬರ್ತಾ ಇದೆ ಸರ್, ಎಲ್ಲಾ ಸೀರಿಯಲ್ಲು ತುಂಬಾ ಚೆನ್ನಾಗಿ ಬರ್ತಾ ಇದೆ, ರಿಚ್ ಆಗಿ ಬರ್ತಾ ಇದೆ. ಚಾನಲ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ, ಬಡ ರಿಚ್ ಆಗಿ ತೆಗಿಬೇಕು ಅಂತ. ಆದ್ರೆ ಅಲ್ಲಿ ನಮ್ಮಂತ ಕಲಾವಿದರಿಗೆ ಅಥವಾ ಟೆಕ್ನಿಷಿಯನ್ಸ್ಗೆ ಸರಿಯಾದ ಸಮಯಕ್ಕೆ ಪೇಮೆಂಟ್ಗಳು ಸಿಗ್ತಾ ಇಲ್ಲ. ಇದು ಎಲ್ಲ ಕಡೆ ಇಲ್ಲ, ಕೆಲವು ಕಡೆ. ಸರ್ ಎಷ್ಟೊಂದು ಜನ ಕಲಾವಿದರು ಇವತ್ತು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋದನ್ನ ನಿಲ್ಸಿದ್ದಾರೆ. ಹೌದು, ಹಿರಿಯ ಕಲಾವಿದರು. ಹೌದು ಸರ್, ಹೌದು. ನಿಮ್ ತರಾನೇ ನಾನು ಬೇರೆ ಕೆಲವು ಕಲಾವಿದರ ಜೊತೆನೂ ಮಾತಾಡಿದೆ ಪರ್ಸನಲ್ ಆಗಿ, ಅವ್ರನ್ನು ಕೂಡ ಈ ಪಾಡ್ಕಾಸ್ಟ್ ಗೆ ಕರಿಬೇಕು ಅಂತ ಅನ್ಕೊಂಡಿದೀನಿ. ಅವ್ರು ಹೇಳಿದ್ರು ನಾವೆಲ್ಲ ಸೀರಿಯಲ್ ಮಾಡೋದನ್ನ ನಿಲ್ಸ್ಬೇಕು ಅಂತ ಮಾತಾಡ್ಕೊಂಡು ನಿಲ್ಲಿಸ್ತಾ ಇದ್ವಿ. ಯಾಕೆಂದ್ರೆ ಒಂದು ಪೇಮೆಂಟ್, ಹೌದು, ಎರಡನೇದು ಟ್ರೀಟ್ಮೆಂಟ್. ಹೌದು 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 ಹೌದು. ಸೊ ಈ 2 ಕಾರಣದಿಂದ ನಾವು ಮಾಡ್ತಾ ಇಲ್ಲ. 3ನೇದು ಅಂತಂದ್ರೆ ಕಂಟಿನ್ಯೂಸ್ ಆಗಿ ಮಾಡಿಸ್ತಾರೆ, ಅಂದ್ರೆ ಯಾವುದೇ ಬಿಡುವಿರೋದಿಲ್ಲ, ಇದಿರೋದಿಲ್ಲ, ಅಂದ್ರೆ ಬಹಳ ಫಾಸ್ಟ್ ಆಗಿ ಓಡ್ಬೇಕು. ಯಾಕಂದ್ರೆ ಅದೊಂಥರ ಫ್ಯಾಕ್ಟ್ರಿ ತರ ಆಗ್ಬಿಟ್ಟು ಕ್ರಿಯೇಟಿವಿಟಿಗೆ ಅಲ್ಲಿ ಯಾವುದೇ ಬೆಲೆ ಇಲ್ಲ. ಹೌದು ಸರ್, ಇದ್ರ ಹೇಳ್ತಾ ಇದೆ ಇವಾಗ ನೀವು ಪೇಮೆಂಟ್ ಬಗ್ಗೆ. ಮತ್ತೆ ಈ 3-4 ಪೇಮೆಂಟ್ ಹೇಳೋದಲ್ಲ, ಕೆಲವರು ಮಾತ್ರ, ಎಲ್ಲರೂ ಅಂದ್ಬಿಟ್ಟು. ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಪಾಪ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಮತ್ತೆ ಇತ್ತೀಚೆಗೆ ಅವ್ರದ್ದು ರಾಜಕುಮಾರಿ ಅಂತ ಸೀರಿಯಲ್ ಬರ್ತಾರೆ. ಈ 2 ಸೀರಿಯಲ್ ಹೊರಗೆ ನನಗೆ ಪೇಮೆಂಟ್ ತಮಾಷೆ ಅಂದ್ರೆ, 1 ತಿಂಗಳು ಕರೆಕ್ಟ್ ಆಗಿ ಚೆಕ್ ರೆಡಿ ಆಗೋಗಿದೆ. ಚೆಕ್ ರೆಡಿ ಆಗಿ ಅವ್ರು ಫೋನ್ ಮಾಡಿದ್ದಾರೆ, ಅಣ್ಣ ನಿಮ್ ಚೆಕ್ ರೆಡಿ ಇದೆ ತಗೊಂಡೋಗಿ ಅನ್ಬಿಟ್ಟು, ಮ್ಯಾನೇಜರ್ ಕೃಷ್ಣ ಅಂತ ಹೇಳಿ. ನಾನು ಹೋಗಕ್ಕೆ ಅವಕಾಶ ಆಗಲಿಲ್ಲ ಸರ್. 3 ತಿಂಗಳಾದ್ಮೇಲೆ ನಾನು ಹೋಗಿದ್ದೀನಿ, ಅಂದ್ರೆ ಇದು ಅಭ್ಯಾಸ ಹೋಗಿದ್ದಿಲ್ಲ. 3 ತಿಂಗಳು 4 ತಿಂಗಳು ಪೇಮೆಂಟ್ ತಗೊಂಡು. ಹಾಗೆ ಇತ್ತೀಚೆಗೆ ಹಾಗೇನೆ ರಾಜಕುಮಾರಿ ಮಾಡಿದ್ದೆ, ಅದ್ರ ಪೇಮೆಂಟ್ ರೆಡಿ ಆಗಿತ್ತು. ಆ ತಕ್ಷಣ ಅವ್ರು ಹೇಳಿದ್ರು ತಗೊಂಡೋಗಿ ಅಂತ. ಅವ್ರು ಹೇಳಿ 2-2.5 ತಿಂಗಳಾಗಿದ್ರು ಹೋಗಿರ್ಲಿಲ್ಲ ನಾನು. ಆಮೇಲೆ ಲಾಸ್ಟ್ ಮಂತ್ 3 ತಿಂಗಳಲ್ಲಿ ಚೆಕ್ ಇದಾಗ್ಬಿಡುತ್ತೆ. ಲಾಸ್ಟ್ ಮಂತ್ ಹೋದೆ ನಾನು ಅವ್ರಿಗೆ ಫೋನ್ ಮಾಡಿದೆ. ಅವಾಗ ಅಯ್ಯೋ ಅಣ್ಣ ತಗೊಂಡಿಲ್ಲ ನೀವು ಇನ್ನೂ ಅಂದ್ರು. ಅವತ್ತೇ ಹೇಳಿದ್ದಲ್ಲ ಅಂದ್ರು. ಇಲ್ಲ ತಗೊಂಡಿಲ್ಲ ಅಂದೆ. ಆಮೇಲೆ ಹೋದಾಗ ಅವರೇ ಇದ್ರು, ಅವರು ಮತ್ತೆ ಪ್ರೊಡ್ಯೂಸರ್ ಇಬ್ರು ಇದ್ರು. ಅವ್ರು ಹೇಳಿದ್ರು ಇನ್ನೊಂದು ವಾರ ಬಿಟ್ಟಿದ್ರೆ ಚೆಕ್ ಅದು ಲ್ಯಾಪ್ಸ್ ಆಗ್ತಾ ಇತ್ತು. ಆದ್ರು ನಾನು ಹೇಳಿದೆ ಚೆಕ್ ಲ್ಯಾಪ್ಸ್ ಆದ್ರೂ ಚಿಂತೆ ಇಲ್ಲ ಸರ್, ನೀವು ಕೊಡ್ತೀರಿ ಅನ್ನೋ ನಂಬಿಕೆ ನನಗಿದೆ 100%. ಸರಿ, ಇದರಿಂದನೇ ಎಷ್ಟೊಂದ್ ಜನ ಪ್ರೊಡಕ್ಷನ್ ಮ್ಯಾನೇಜರ್ಸು ನನ್ಗಿರೋ ಹಳೆ ಫ್ರೆಂಡ್ಸ್ ಗಳೆಲ್ಲ ಅವ್ರು ಬಿಟ್ಟು ಊರುಗಳಿಗೆ ಹೋಗಿದ್ದಾರೆ. ಅವ್ರ ಊರಲ್ಲಿ ಗದ್ದೆ ತೋಟ ಮಾಡ್ಕೊಂಡು ಫೋಟೋ ಕಳಿಸ್ತಾರೆ. ಇದು ತುಂಬಾ ಖುಷಿಯಾಗಿದ್ದಾರೆ ಅವರೆಲ್ಲ. ಹೌದು. ಆಮೇಲೆ ಟ್ರೀಟ್ಮೆಂಟ್ ಹೇಳಿದಲ್ಲ, ಟ್ರೀಟ್ಮೆಂಟ್ ಅದು ಕೂಡ ಅವಾಗ ನಿಮಗೆ ನೆನಪಿರ್ಬೋದು, ಯಾಕೆ ನಾವು ನೀವು ಜೊತೆ ವರ್ಕ್ ಮಾಡೋದಂತ ಫೈನಲ್ ಕಟ್ ಸಂಸ್ಥೆ. ಹೌದು, ಅವ್ರು ರೆಗ್ಯುಲರ್ ಆರ್ಟಿಸ್ಟ್ ಒಂದು 5-6 ಜನ ಮನೆಯವರು ಇರ್ತಾ ಇದ್ರು ಅಲ್ವೇ. ಅವ್ರೆಲ್ಲರದು ಫಸ್ಟ್ ಶಾಟ್ ಆದ ತಕ್ಷಣನೇ ನಮ್ಮ ನಿರ್ದೇಶಕರು ಇದ್ದಂತ ವಿಜಯ್ ಪ್ರಸಾದ್ ಅವರು ಆಗ್ಬೋದು, ನಮ್ಮ ಮುನಿ ಜನಪದ ಅವರು, ಇವರೆಲ್ಲ ಎಷ್ಟು ಮಟ್ಟಿಗೆ ಎಂಕರೇಜ್ ಮಾಡ್ತಾ ಇರೋದು. ಅವ್ರು ಶಾಟ್ ಆದ ತಕ್ಷಣ ಇಂಥವ್ರು ಫಸ್ಟ್ ಶಾಟ್ ಓಕೆ ಆಯ್ತು ಅಂದ್ಬಿಟ್ಟು ಎಲ್ಲ ಕ್ಲಾಸ್ ಮಾಡ್ತಾ ಇದ್ರು. ಹಾಗೆ ಅತಿಥಿ ಕಲಾವಿದರು ತಯಾರು ಹೋಗ್ತಾ ಇದ್ರು ಅವತ್ತು. ಅವ್ರಿಗೂ ಅಷ್ಟೇ, ಅಲ್ಲಿ ಮಧ್ಯಾಹ್ನ 12 ಗಂಟೆಗೆ ಇರ್ಬೋದು, 1 ಗಂಟೆಗೆ ಇರ್ಬೋದು, ಅವ್ರದ್ದು ಫಸ್ಟ್ ಶಾಟ್ ಆದಾಗ ಚೀಫ್ ಗೆಸ್ಟ್ ತರ ಟ್ರೀಟ್ ಮಾಡ್ತಾ ಇದ್ರು. ಇವಾಗ ನಾನೇ ಹೋಗಿದ್ದೆ ಅನ್ಕೊಳ್ಳಿ, ಅವಾಗ ಆರಾಧ್ಯವ್ರದ್ದು ಫಸ್ಟ್ ಶಾಟ್ ಓಕೆ ಆಯ್ತು ಅಂದ್ಬಿಟ್ಟು ಎಲ್ಲ ಕ್ಲಾಪ್ಸ್ ಹಾಕೋರು. ಏನೋ ಒಂದು ಖುಷಿ ಆಗೋದು ಸರ್. ಇವಾಗ ಇದೇ ಇಲ್ಲ ಸರ್. ಅದು ಇನ್ನೊಂದು ಅಂದ್ರೆ ಅವಾಗ ಪಾಪ ಪಾಂಡು 50ನೇ 100 ದಿನಗಳನ್ನ ಪೂರೈಸಿದಾಗ ನನಗೊಂದು ಇನ್ವಿಟೇಷನ್ ಬಂತು ಫೈನಲ್ ಕಟ್ ಪ್ರೊಡಕ್ಷನ್. ನಾನ್ ಅವಾಗ ಬ್ಯಾಚುಲರ್ ರೂಮ್ ಅಲ್ಲಿ ಇದ್ದೆ. ಫೈನಲ್ ಕಟ್ ಪ್ರೊಡಕ್ಷನ್ ಇಂದ ಏನ್ ಬಂದಿದೆ, ನಾನು ಅಷ್ಟು 100ರಲ್ಲಿ ನಾನ್ ಮಾಡಿರೋದು ಒಂದು 5-6 ಎಪಿಸೋಡ್ಸ್ ಇರ್ಬೋದು ಅತಿಥಿ ಕಲಾವಿದ್ರು. ಬಟ್ ನಮ್ಮನ್ನು ನೆನ್ಪಿಸ್ಕೊಂಡು ನಮಗ್ ಅಡ್ರೆಸ್ ಇಟ್ಕೊಂಡು ಅವ್ರು ನನ್ಗೆ ಕಳಿಸಿದ್ರು. ಹೌದು ಸರ್. ಅದನ್ನ ನಾವು ಅಲ್ಲಿ ಫೈನಲ್ ಕಟ್ ಪ್ರೊಡಕ್ಷನ್ ಅವ್ರದ್ದು ಯಾವ್ದೋ ಒಂದು ಆಡಿಟೋರಿಯಂ ಅಲ್ಲಿ ದೊಡ್ಡದಾಗಿ ಸಮಾರಂಭನೂ ಮಾಡಿದ್ರು. ಅದಕ್ಕೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಇತ್ತು ಸರ್. ಇವತ್ತಿಗೂ ಎಲ್ಲರೂ ನೆನ್ಸ್ಕೊಳ್ಳೋದು, ನಾನಾಗ್ಲಿ ನೀವಾಗ್ಲಿ ನಿಮ್ಮಂತ ಬಹಳಷ್ಟು ಜನ ಕಲಾವಿದರಾಗ್ಲಿ, ಊಟಕ್ಕೆ ತುಪ್ಪ ಕೊಟ್ಟಂತ ಮೊದಲನೇ ಸಂಸ್ಥೆ ಫೈನಲ್ ಕಟ್ ಅಂತ ಹೇಳಿ. ಹೌದು ಸರ್, ಖಂಡಿತ. ರವಳಯ್ಯ ಅಂತ ಇದ್ರು, ಹೀಸ್ ನೋ ಮೋರ್ ಆತ ಇಲ್ಲ ಈಗ ಪಾಪ. ಚಪಾತಿಗೆ ನಾವು ಅನ್ನಕ್ಕೆ ಅನ್ನ ಸಾರ ಕೂಡ ಸರ್ ನಾವು ಕೇಳಿದ್ರು ಸರ್ ತುಪ್ಪ ಅಂತ. ನೋಡಿ ರವಳಯ್ಯನ ಇವತ್ತು ನೆನಪು ಮಾಡ್ಕೋಬೇಕು ನಾವು. ಅವ್ರಿಲ್ಲ, ಅವ್ರ ಮಗ ಸೂರಿ ಅಂತ ಅಂದ್ಬಿಟ್ಟು
ಆತ ಪ್ರೊಡಕ್ಷನ್ ಮ್ಯಾನೇಜರು ಮತ್ತೆ ಪ್ರೊಡ್ಯೂಸರ್ ಕೂಡ ಮಾಡ್ತಾ ಇದ್ದಾರೆ. ಆವಾಗಿನ ದಿನಗಳ ಒಂದು ಖುಷಿನೇ ಬೇರೆ ಅದು. ಹೌದು ಸರ್, ಹೌದು. ಈಗ ಮತ್ತೆ ಫೈನಲ್ ಕಟ್ ಪ್ರೊಡಕ್ಷನ್ ಬರ್ಬೇಕು ಸರ್, ನಮ್ಮಂತ ಕಲಾವಿದರಿಗೆ ಹೌದು ಸರ್, ಹೌದು. ಅವಕಾಶ ಕೊಡೋದು. ಅವಕಾಶ ಸಿಗಬೇಕಂದ್ರೆ ಇಲ್ಲ, ನೀವು ಹೇಳಿದ್ರೆ ಗೋಲ್ಡನ್ ಡೇಸ್ ಅದು, ಗೋಲ್ಡನ್ ಡೇಸ್. ಆಮೇಲೆ ಆಗಿನ ವಾತಾವರಣ ಹೇಳಿದ್ರು, ಬೆಳಿಗ್ಗೆ ಹೋದ ತಕ್ಷಣ ಅಷ್ಟು ರೆಸ್ಪೆಕ್ಟ್ ಆಗಿ ಪ್ರತಿಯೊಬ್ಬರು ರಿಸೀವ್ ಮಾಡ್ತಾ ಇದ್ರಲ್ವಾ. ಹೌದು, ಯಾರೇ ಒಬ್ಬ ಹೊಸ ಕಲಾವಿದ್ರು. ವಿಜಯ್ ಕುಮಾರ್ ಅಂತ ಪ್ರೊಡಕ್ಷನ್ ಮ್ಯಾನೇಜರ್. ಹೌದು ಸರ್, ಹೌದು. ಟಿ ಕೆ ವಿಜಯ್ ಕುಮಾರ್. ಹೌದು, ಅವ್ರು ಫೋನ್ ಮಾಡಿ ಕೇಳೋರು, ನಾಳೆ ಬರ್ತೀರೇನ್ರಿ, ನಾಳೆ ಒಂದಿನ ಫ್ರೀ ಮಾಡ್ಕೊಂಬಿಡಿ ಪ್ರಮೋದ್, ಹೌದು, ಎಲ್ಲೂ ಕೆಲಸ ಇಟ್ಕೋಬಿಡಿ, ಹೌದು ಕರಿಯೋರು. ಈಗ ಅವರೆಲ್ಲ ಏರ್ಟೆಲ್ ಇದು ಏನೋ ತಗೊಂಡಿದ್ದಾರೆ ಅಂತ, ಬೇರೆ ಬಿಸ್ನೆಸ್ ಅಲ್ಲಿ ಇದ್ದಾರೆ ಅಂತ ಕೇಳ್ಬೋದು. ಆಮೇಲೆ ಅವ್ರು ಟೈಮ್ ತಗೊಳ್ತಾ ಇದ್ದಾರೆ, ಬೇರೆ ಕಡೆ ಡೇಟ್ ತಗೊಳ್ತಾರಲ್ಲ ಸರ್ ಶೂಟಿಂಗ್ಗೆ. ಇವಾಗ ನಾಳೆ ಬೇಕು ನಿಮ್ ಡೇಟ್, ನಾಳೆ ಬೇಕು ಡೇಟ್ ಅಂತ. ಇವ್ರು ಡೇಟ್ ಜೊತೆಗೆ ಟೈಮು, ನೀವು 8 ಗಂಟೆಗೆ ಬಂದ್ಬಿಡಿ, 10 ಗಂಟೆಗೆ ಕಳಿಸ್ಬಿಡ್ತೀವಿ ಅಂತ ಇದ್ರು. ಸರ್ ನಾವು ಸರ್ 8 ಗಂಟೆಗೆ ಆಗಲ್ಲ ಸರ್, ಒಂದು ಕೆಲಸ ಮಾಡಿ 10 ಗಂಟೆಗೆ ಬನ್ನಿ, 12 ಗಂಟೆಗೆ ಕಳಿಸ್ಬಿಡ್ತೀವಿ ಅಂತ ಇದ್ರು. ಅಂದ್ರೆ ಗೆಸ್ಟ್ ಅಪಿಯರೆನ್ಸ್ ಇರೋರಿಗೆ ಆತರ ಪಕ್ಕಾ ಪ್ಲಾನ್ ಸರ್. ಯಾವತ್ತೂ ಸುಮ್ನೆ ಕೂರ್ಸಿರಲ್ಲ, ಕರೆದು ಕೂತ್ಕೊಳ್ಳಿ ನಾಳೆ ಮಾಡೋಣ, ಇವತ್ತು ಕರೆದ್ವಿ ಇವತ್ತು ಆಗ್ಲಿಲ್ಲ, ಪ್ಲಾನ್ ಅಂದ್ರೆ ಪ್ಲಾನಿಂಗ್. ಬಟ್ ಅಷ್ಟಲ್ಲೇ ಕಳಿಸ್ಬಿಡ್ತಾ ಇದ್ರು. ಹೌದು, 2 hours ಅಲ್ಲಿ ಅವ್ರ ಸೀನ್ ಕಳಿಸ್ತಾ ಇದ್ರು. ಈ ತರ ಪ್ಲಾನಿಂಗ್ ಇವಾಗ ಕಡಿಮೆ. ಅಂದ್ರೆ ಈ ಕೆಲಸದ ಒತ್ತಡಗಳು ಹಾಗೇ ಇದೆ ಅನ್ಕೊಡಿ. ಆಮೇಲೆ ರೆಸ್ಪೆಕ್ಟ್ ಹೇಳೋದಲ್ಲ, ಪ್ರತಿಯೊಬ್ಬರು ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಈಗ ಎಲ್ಲಾ ಸೆಟ್ಗಳಲ್ಲೂ ಆ ಪ್ರೀತಿ ಸಿಗಲ್ಲ. ಹೋದ್ರೆ ಯಾರೋ ಅನ್ನೋ ತರ ಇರ್ತಾರೆ, ಅಲ್ಲಿ 10 ಜನ ಕೂತಿರ್ತಾರೆ. ಇವಾಗ ನಾನು ಒಬ್ಬ ಕಲಾವಿದ, ಕಲಾವಿದರು ಹಿರಿಯರು ಅನ್ನೋ ಒಂದು ಗೌರವನ ಇರೋದಿಲ್ಲ. ಅಲ್ಲಿ ಯಾರಾದ್ರೂ ನಮಗ್ ಗೊತ್ತಿರೋರು ಇದ್ರೆ ಮಾತ್ರ, ನಮ್ಮ ಪರಿಚಯಸ್ಥರಿದ್ರೆ. ಆಮೇಲೆ ಬಹುತೇಕ ಟಿವಿ ಇಂಡಸ್ಟ್ರಿಲಿ ಇವಾಗ ನಮ್ಮ ಪರಿಚಯಸ್ಥರು ಬಹಳ ಕಡಿಮೆ ಆಗ್ಬಿಟ್ಟಿದ್ದಾರೆ. ಒಂದು 10% ಇರ್ಬೋದು. ಆತರ ನಮ್ಮ ಪರಿಚಯ ಇದ್ರೆ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ಅದರಲ್ಲಿ ನಮ್ಮ ಇವರು ಕುಮಾರ್ ಅಂತ ಒಬ್ಬರು ಡೈರೆಕ್ಟರ್ ಇದ್ದಾರೆ, ಅಮೃತ ವರ್ಷಿಣಿ ಇವೆಲ್ಲ ಡೈರೆಕ್ಟ್ ಮಾಡಿದ್ರಲ್ಲ, ಅವರು ಕ್ಯಾಮ್ರಾಮನ್ ಪ್ಲಸ್ ಡೈರೆಕ್ಟರ್ ಕೂಡ. ಅವರು ಕೆಲವು ಸೀರಿಯಲ್ ಅವರೇ ಕರೆಸ್ತಾರೆ ಪಾಪ, ಆರಾಧಿನ ಕರೆಸಿ ಅಂತ ಹೇಳಿ ಹುಡುಕ್ಬಿಟ್ಟು. ಹೊರಗೆ ಸೆಟ್ಟಲ್ಲಿ ಎಷ್ಟು ಚೆನ್ನಾಗಿ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ ಪ್ರತಿಯೊಬ್ಬರಿಗೂ ಅಂದ್ರು ಕೂಡ. ನಿಜವಾಗ್ಲೂ ಸರ್, ಅವ್ರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ ಅನ್ಸುತ್ತೆ. ಇವ್ರು ರಂಗಭೂಮಿ ಕಲಾವಿದರು, ಸಾಕಷ್ಟು ಸಿನಿಮಾ ಮಾಡಿದ್ದಾರೆ. ನಿಮ್ಮ ಮೂಡ್ ಅಪ್ ಆಗ್ಬಿಟ್ಟಿರುತ್ತೆ, ಒಳ್ಳೆ ಆಕ್ಟಿಂಗ್ ಮಾಡಬೇಕು ಅನ್ನೋಂತ ಒಂದು ಬಂದ್ಬಿಟ್ಟಿರುತ್ತೆ. ಅಂದ್ರೆ ನಿಮ್ಗೆ ಆಕ್ಟಿಂಗ್ ಪೂರಕವಾದಂತ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಾರೆ. ಹೌದು ಸರ್, ಅಲ್ಲಿ ಎಷ್ಟು ಜನ ಕಲಾವಿದರು ಆ ಕಲಾವಿದರನ್ನ ಕರೆ ನಿಲ್ಲಿಸ್ಬಿಟ್ಟು ಹೇಳ್ತಾರೆ, ನಮ್ಮನ್ನ ಪರಿಚಯ ಮಾಡ್ಕೊಡ್ತಾರೆ. ಇವರಿಗೆ ಅಂತ ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಡೌನ್ ಟು ಅರ್ತ್. ಇವತ್ತಿಗೂ ಮೊನ್ನೆ ಒಂದು ಇನ್ಸಿಡೆಂಟ್ ಹೇಳಿದ್ರು ಶೂಟಿಂಗ್ ಅಲ್ಲಿ, ಜೋಡಿ ಹೆಕ್ಕಿ ಅಂತ ಸೀರಿಯಲ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಒಂದು ಪಾತ್ರಕ್ಕೆ ಅವರೇ ಕರೆಸಿದ್ರು, ಈ ಪಾತ್ರ ಆರಾಧ್ಯನ ಕೈಲೇ ಮಾಡಿಸ್ಬೇಕು ಅಂತ ಹೇಳಿ. ಅವಾಗ ಏನೋ ಮಾತಾಡ್ತಾ ಕೂತ್ಕೊಂಡಿದ್ವಿ, ಹಿಂಗೆ ಸ್ಕ್ರಿಪ್ಟ್ ನೋಡ್ಕೊಂಡು ಬಂದರು ಅವರು. ಒಂದು 5-6 ಜನ ಕಲಾವಿದರು ಇದೆ. ಆರಾಧ್ಯ ಅವ್ರು ಇಷ್ಟು ವರ್ಷ ಯಾಕಿದ್ದಾರೆ ಗೊತ್ತಾ ಇಂಡಸ್ಟ್ರಿಯಲ್ಲಿ ಅಂತ ಕೇಳಿದ್ರು. ಅವರು ಬೇರೆಯವ್ರು ಗೊತ್ತಾಗಲ್ಲ, ಸುಮ್ಮನೆ ಇದ್ರು. ಅವ್ರು ಯಾವ ಸೆಟ್ಗೆ ಹೋದ್ರು ಕೂಡ ಅಲ್ಲಿ ಏನಾದ್ರು ನಡೀತಾ ಇರಲಿ ಅದ್ರ ಕಡೆ ಗಮನ ಕೊಡಲ್ಲ. ನಾನು ಬಂದಿರೋದು ಇಲ್ಲಿ ಪಾತ್ರ ಮಾಡೋಕ್ಕೆ, ನಾನು ಅಷ್ಟೇ ಇಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂದ್ಕೊಂಡವರು ತಾನು ತನ್ನ ಪಾತ್ರದಷ್ಟೇ ಗಮನಿಸ್ತಾರೆ. ಅವರು ಅದನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ, ಬೇರೆ ಯಾವ ವಿಷಯಕ್ಕೂ ತಲೆ ಹಾಕಲ್ಲ, ಅನವಶ್ಯಕ ಮಾತಾಡಲ್ಲ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಅಂದ್ರೆ ಅಂಥವ್ರ ಮನಸ್ಸುಗಳೆಲ್ಲ ಒಂದು ಉಳ್ಕೊಂಡಿದೀವಲ್ಲ ಸರ್ ನಾವು. ಹೌದು, ಸಾಕು. ಆಮೇಲೆ ಅವರು ಯಾವಾಗ ಆ ನಿರ್ದೇಶಕರು ನಮ್ಮ ಬಗ್ಗೆ 4 ಮಾತಾಡ್ತಾರೆ, ಇಡೀ ಸೆಟ್ಟು ಅಲ್ಲಿರೋ ಕಲಾವಿದರಾಗ್ಬೋದು ಅವ್ರು ಗೌರವ ಕೊಡ್ತಾರೆ. ತಂತ್ರಜ್ಞರು ಪ್ರತಿಯೊಬ್ರು ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಬಟ್ ಎಲ್ಲ ಕಡೆ ಸಿಗಲ್ಲ ಸರ್. ಕೆಲವು ಕಡೆ ಹೋದ್ರೆ ಯಾರೋ ಬಂದು ಯಾವ ಪಾಪ ಹುಡುಗರು ಬಂದಿರ್ತಾರೆ, ಎಲ್ಲ ಯಂಗ್ಸ್ಟರ್ಸು, ಎಲ್ಲೋ ದೂರದಿಂದ ಬಂದಿರ್ತಾರೆ, ಒಂದು 20-25 ವರ್ಷ ಹುಡುಗರು. ಅವ್ರ ಹಳೆ ಸೀರಿಯಲ್ ನೋಡಿರಲ್ಲ, ಸಿನಿಮಾ ನೋಡಿರಲ್ಲ, ನಾವು ಯಾರು ಅಂತಾನೆ ಅವ್ರಿಗೆ ಗೊತ್ತಿರಲ್ಲ. ಯಾರೋ ಬಂದಿದ್ದಾರೆ ಬಿಡು ಅನ್ನೋ ತರ ಆಗ್ತಾರೆ. ತೀರಾ ಎಷ್ಟು ಮಟ್ಟಿಗೆ ಅಂದ್ರೆ ಒಬ್ಬ ಕಾಸ್ಟ್ಯೂಮರ್ ಹತ್ರ ಹೋದ್ರು ಕೂಡ ಆ ಕಾಸ್ಟ್ಯೂಮರ್ಗೆ ನಾವ್ ಯಾರಂತ ಗೊತ್ತಿರಲ್ಲ. ಏನ್ರೇ ಇದ ತಗೊಳ್ರಿ, ಹಾಕೊಡ್ರಿ ಅನ್ನೋ ಮಟ್ಟಕ್ಕೆ ಹೋಗಿರುತ್ತೆ ಒಬ್ಬ ಕಲಾವಿದನ ಹೇಗೆ ನಡೆಸ್ಕೋಬೇಕು ಅನ್ನೋದು. ಬಟ್ ಈ ಕುಮಾರ್ ಅಂತವ್ರು ಹೇಳಿದಲ್ಲ, ಈ ತರ ಡೈರೆಕ್ಟರ್ಗಳು ಪ್ರತಿಯೊಬ್ಬರು ಎಜುಕೇಟ್ ಮಾಡ್ತಾರೆ. ಅವ್ರ ಮೇಕಪ್ ಅನ್ ಆಗ್ಬೋದು, ಕಾಸ್ಟ್ಯೂಮರ್ ಆಗ್ಬೋದು, ಕಲಾವಿದರ ಹತ್ರ ನೀನು ಹೀಗೆ ನಡ್ಕೋಬೇಕು, ಹೀಗೆ ರೆಸ್ಪೆಕ್ಟ್ ಆಗಿ ಬಿಹೇವ್ ಮಾಡಬೇಕು ಅಂತ. ಆ ಥರ ಕೆಲವೇ ಡೈರೆಕ್ಟ್ರು. ಕೆಲವರು ಪಾಪ ಡೈರೆಕ್ಟ್ರು ಅವ್ರದೇ ಕೆಲಸಗಳು ಸಾಕಾಗಿರುತ್ತೆ, ಇನ್ನು ಬೇರೆ ಎಜುಕೇಟ್ ಮಾಡೋ ಇಲ್ಲಿ ಸಾಕಾಗಿರುತ್ತೆ ಪಾಪ ಕೆಲಸಗಳು ಅವ್ರದೇ. ಡೈರೆಕ್ಷನ್ ಮಾಡಿ ಆ ಸೀರಿಯಲ್ ಆಗ್ಬೇಕು, ಅದರಿಂದ ಪ್ರಾಫಿಟ್ ಬರಬೇಕು. ಹೌದು ಸರ್, ಹೌದು. ಜವಾಬ್ದಾರಿ ತುಂಬಾ ಜವಾಬ್ದಾರಿ ತುಂಬಾ ಇರುತ್ತೆ. ಆದ್ರೆ ಅದ್ರ ಬಿಟ್ಟುನು ಇದನ್ನ ಮಾಡುವಂತಂದ್ರೆ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಇದೆ ಸರ್. ಹೌದು, ಅಡಿಷನಲ್ ಅನ್ನೋಕ್ಕಿಂತ ಇದೊಂದು ಕರ್ತವ್ಯ ಸರ್. ಹೌದು, ಅಲ್ಲಿ ಟೋಟಲ್ ವಾತಾವರಣ ಕ್ರಿಯೇಟ್ ಮಾಡೋದು. ಅದರಿಂದ ಈ ಇಡೀ ಸಿನಿಮಾ ಅಥವಾ ಸೀರಿಯಲ್ ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ. ಹೌದು ಸರ್, ಹೌದು. ನಾನು ಒಂದ್ಸರಿ ಯಾವ್ದೋ ಒಂದು ಸೆಟ್ ಹೋದೆ ಸರ್. ಹೋದೆ, ಒಂದು 5-6 ಜನ ಕೂತಿದ್ರು ಹಾಲ್ನಲ್ಲಿ. ಅವ್ರು ಹೇ ಟೈಮ್ ಹೋದೆ, ನೋಡ್ತೀನಿ ಎಲ್ಲ ಮುಖ ನೋಡ್ತಾರೆ, ಯಾರು ಮಾತಾಡಿಸ್ಲಿಲ್ಲ. ಸರಿ ಸುಮ್ಮನೆ ಅದೇ ಹೊರಗಡೆ ಹೋದೆ, ಕೂತ್ಕೊಂಡೆ. ಆಮೇಲೆ ಶೋ ಹೊತ್ಮೇಲೆ ಡೈರೆಕ್ಟರ್ ಬಂದರು. ಡೈರೆಕ್ಟ್ರು ಪರಿಚಯ ಇಲ್ಲ ನನಗೆ, ಅಸೋಸಿಯೇಟು ಪರಿಚಯ ಇಲ್ಲ, ಮೇನೇಜರ್ ಏನೋ ಫೋನ್ ಮಾಡಿದ್ರು. ಹೋದೆ, ಯಾರು ಮಾತಾಡ್ಸೋರಿಲ್ಲ. ಆಮೇಲೆ ಶೋ ಹೊತ್ತಾದ್ಮೇಲೆ ಯಾರು ಅಸ್ಟೆಂಟ್ ಯಾರೇ ಅಂತ ಬಂದ ಅಸ್ಟೆಂಟ್ ಡೈರೆಕ್ಟ್ರು. ಮೇಕಪ್ ಮಾಡ್ಕೊಡ್ರಿ
ಅಂದ. ಸರಿ ಹೋದೆ, ಎಲ್ಲ ಪಾತ್ರ ಆಯ್ತು. ಈ ಗೌರ್ಮೆಂಟ್ ಆಫೀಸಲ್ಲಿ ಹೇಳ್ತಾರಲ್ಲ, ನೀವು ಅರ್ಜಿ ಹಾಕಿ ಕೂತಿರ್ತೀರಲ್ಲ, ಕೂತಿರ್ತಾರಲ್ಲ ಹಾಗೆ. ಯಾರೇ ಹೌದು. ನೆಕ್ಸ್ಟ್ ನಿಮ್ದು ಬರ್ರೆ ಹೌದು ಅನ್ನೋ ತರ. ಹಾಗೆ. ಆಮೇಲೆ ಸಂಜೆ ಎಲ್ಲ ಪಾತ್ರ ಎಲ್ಲ ಮುಗೀತು ನಂದು. ಆಮೇಲೆ ಹೊರಡೋ ಟೈಮಲ್ಲಿ ಹೇಳಿದೆ ನಾನು, ನೋಡ್ರಪ್ಪ ನಾನು ತುಂಬ ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಇಲ್ಲಿ ವಾತಾವರಣ ನಿಮ್ಗೆ ಯಾಕೋ ಬೆಳಿಗ್ಗೆ ವಾತಾವರಣ ಇಷ್ಟ ಆಗಲಿಲ್ಲ ನನಗೆ. ಒಂದು ಶೂಟಿಂಗ್ ಬಂದ್ರೆ ಅದು ಮದುವೆ ವಾತಾವರಣ ಇರಬೇಕು, ಸಂಭ್ರಮ ಇರಬೇಕು, ಒಂದು ಗೃಹ ಪ್ರವೇಶದ ವಾತಾವರಣ ಇರಬೇಕು, ಸೂತ್ಕದ ಛಾಯೆ ಇರಬಾರದು. ಬೆಳಿಗ್ಗೆ ಬಂದ್ರೆ ಯಾಕೋ ನಿಮ್ಮ ಮುಖದಲ್ಲೆಲ್ಲ ಸೂತ್ಕು ಛಾಯೆಗಳು ಕಾಣಿಸ್ತಾ ಇತ್ತು. ಖುಷಿಯಾಗಿರ್ಬೇಕು, ಅವರ ಕೆಲಸ ಚೆನ್ನಾಗಿ ಆಗುತ್ತೆ, ಬಂದವ್ರಿಗೆ ಗೌರವ ಕೊಡಬೇಕು, ಈ ಥರದ್ದೆಲ್ಲ ಹೇಳಿದೆ. ಆವಾಗ ನಿರ್ದೇಶಕ, ಇಲ್ಲ ಸರ್ ನೀವು ದೊಡ್ಡವ್ರು ಹೇಳಬೇಕು ಸರ್ ಇಂಥವೆಲ್ಲ ಕರ್ತವ್ಯ ಅಂತ ಅಂದ್ರು. ಒಪ್ಕೊಂಡ್ರ ಅದನ್ನ ಅವ್ರು ಹೊಸಬ್ರಾದ್ರು ಕೂಡ. ಆಮೇಲೆ ಇನ್ಯಾರನ್ನೋ ಕೇಳೋದ ವಿಷಯ ಗೊತ್ತಾಯ್ತು, ಪಾಪ ಅವ್ರಿಗೆ ಯಾರಿಗೋ 3 ತಿಂಗಳಿಂದ ಪೇಮೆಂಟ್ ಆಗಿಲ್ಲ ಅಂತ. ಅಲ್ಲಿ ಇನ್ನೆಲ್ಲಿ ಬರುತ್ತೆ ಅಲ್ಲಿ ಅಂದ್ಕೊಂಡೆ. ಅಲ್ಲಿ ನನ್ನ ಥಾಟ್ ತಪ್ಪಾಯ್ತು ಅಲ್ಲಿ. ಅಷ್ಟೆಲ್ಲ ನಾನು ಅವ್ರಿಗೆ ಉಪದೇಶ ಮಾಡಿರ್ಬೋದು, ನನ್ನ ಥಾಟೇ ತಪ್ಪು ಅಲ್ಲಿ ಅನ್ನಿಸ್ತು. ವಾತಾವರಣ ಆಗ ಕಾರಣ. ಸೊ ಅಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಜವಾಬ್ದಾರಿ ಇರುತ್ತೆ ನೋಡ್ಬೇಕಾದ್ದು. ಒಂದು ನಿರ್ಮಾಪಕನ ಜವಾಬ್ದಾರಿ ಇರ್ಬೋದು, ನಿರ್ದೇಶಕಂದು ಇರ್ಬೋದು, ಮ್ಯಾನೇಜರ್ದು ಇರ್ಬೋದು ಅಲ್ವೇ. ಹೌದು, ಎಲ್ಲರ ಜವಾಬ್ದಾರಿ ಎಲ್ಲ ಜವಾಬ್ದಾರಿ. ಆದ್ರೆ ಅವ್ರಿಗೇನೆ ಪೇಮೆಂಟ್ ಬಂದಿಲ್ಲ ಅಂದ್ರೆ ಪಾಪ ಅವನ ಮುಖದಲ್ಲಿ ನಗು ಎಲ್ಲಿ ಬರುತ್ತೆ ಅಲ್ವೇ. ಹೌದು. ಆಮೇಲೆ ಸರ್ ಈಗ ಎಲ್ಲರೂ 3 ತಿಂಗಳು 4 ತಿಂಗಳು ಕಾಯೋಷ್ಟು ಪೇಷನ್ಸ್ ಇರಲ್ಲ, ಆ ಶಕ್ತಿಗಳು ಎಲ್ರಿಗೂ ಇರಲ್ಲ. ಹೌದು. ಈಗ ಕೆಲವು ಕಡೆ ಹೇಳ್ತಾರೆ, ಹೊಸ ಸೀರಿಯಲ್ ಕಮೆಂಟ್ ನೋಡ ಸರ್ ಆಫ್ಟರ್ 60 days ನಿಮ್ಗೆ ಪೇಮೆಂಟ್ ಸಿಗೋದು ಅಂತ. ಆದ್ರೆ ಪಕ್ಕ ಸಿಗುತ್ತೆ, ಸಿಗುತ್ತೆ ಆಲ್ಮೋಸ್ಟ್ ಸಿಗುತ್ತೆ. ಅಲ್ಲ 60 days ಅವ್ರು ಹೇಳಿರ್ತಾರೆ, ಅದು 90 days ಆಗುತ್ತೆ, 120 days ವರೆಗೂ ಹೇಳಿದ್ದು. ಸರ್ ಕೆಲವು ಚಾನೆಲ್ಗಳಲ್ಲಿ ಶೂಟಿಂಗ್ ಮಾಡಿದ್ಮೇಲೆ ಮತ್ತೆ ಡಬ್ಬಿಂಗಿಗೂ ಕರೀತಾರಲ್ವಾ? ಉದಯ ಟಿವಿ ಮಾತ್ರ ಒಂದು ಸಿಸ್ಟಮ್ ಇದೆ ಸರ್. ಹೌದು, ಬೇರೆ ಯಾವ ಚಾನಲ್ ಇಲ್ಲ. ಉದಯದಲ್ಲಿ ಮಾತ್ರ ಮೊದಲಿಂದ ಅವರ ಪ್ರೊಸೀಜರ್ ಮಾಡ್ಕೊಂಡಿದ್ದಾರೆ, ಡಬ್ಬಿಂಗ್ ಹೋಗ್ಬೇಕಾಗತ್ತೆ. ಅದು ಇಲ್ಲ ಅಂದ್ರೆ ನೀವು ಸೀರಿಯಲ್ ಮಾಡಿದ್ಮೇಲೆ ಅಲ್ಲಿ ಏನ್ ಮಾತಾಡಿರ್ತೀರೋ ಅದೇ ರೆಕಾರ್ಡ್ ಆಗಿರುತ್ತೆ. ಇಲ್ಲ, ಡಬ್ಬಿಂಗ್ ಮಾಡ್ಲೇಬೇಕು, ಅದು ಮೊದಲೇ ಮಾತಾಡ್ಕೊಳ್ತಾರೆ. ನಾವು ಕಲಾವಿದನ ಹೋದಾಗ ಡಬ್ಬಿಂಗ್ ನೀವು ಮಾಡ್ಲೇಬೇಕು ಅಂತ ಹೇಳ್ತಾರೆ. ಇಲ್ಲ ನಾವು ತುಂಬಾ ಬಿಸಿ ಇದೀವಿ ಅನ್ಕೊಡಿ, ಅಕಸ್ಮಾತ್ ಕೆಲವರು ಮಾಡ್ತಾರೆ, ಅವ್ರು ಡಬ್ಬಿಂಗ್ ಬರಕ್ಕೆ ಟೈಮ್ ಇಲ್ಲ ಅನ್ಕೊಳ್ತಾರೆ. ಅವಾಗ ಅವ್ರದ್ದೇ ಒಪ್ಪಿಸ್ಕೊಳ್ತಾರೆ, ಆಯ್ತು ನೀವು ಕ್ಯಾರೆಕ್ಟರ್ ಮಾಡಿ ಡಬ್ಬಿಂಗ್ ಬೇರೆ ಹತ್ರ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು. ಈಗ ನಾನು ತುಂಬಾ ಡಬ್ಬಿಂಗ್ ಮಾಡ್ತಾ ಇದ್ದೀನಿ ಸರ್. ಡಬ್ಬಿಂಗ್ ನಿಮ್ಗೆ ತುಂಬಾ ತೊಡಸ್ಕೊಂಡಿದ್ದೀನಿ ಸರ್. ಈಗ ನಾನು ತುಂಬಾ ತೊಡಸ್ಕೊಂಡಿದ್ದೀನಿ ಸರ್. ಅದು ಒಂದು ಕಾಲದಲ್ಲಿ ಡಬ್ಬಿಂಗ್ ಹೇಳಬೇಕು ಅಂದ್ರೆ ಡಬ್ಬಿಂಗ್ ಸೀರಿಯಲ್ಗಳು ಬಂತಲ್ಲ ಸರ್ ಅವಾಗ. ಹೌದು, ಅವಾಗ ಕೆಲವಾರು ವರ್ಷಗಳ ಹಿಂದೆ ಹೌದು ನಮ್ಮ ಕಲಾವಿದರೆಲ್ಲ ಸ್ಟ್ರೈಕ್ ಮಾಡಿದ್ರು, ಜ್ಞಾಪಕ ಇರ್ಬೋದು ನಿಮ್ಗೆ. ಹೌದು ಹೌದು. ಡಬ್ಬಿಂಗ್ ಸೀರಿಯಲ್ ಬೇಡ, ಕಲಾವಿದರಿಗೆ ಅವಕಾಶದ ಕೊರತೆ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಟ್ರೈಕ್ ಎಲ್ಲ ಮಾಡಿದ್ರು ಅವಾಗ. ಅದು ಈಗಲೂ ಎಷ್ಟೋ ಜನ ನಮ್ಮ ಕಲಾವಿದರ ಮೇಲೆ, ನಮ್ಮ ನಿರ್ಮಾಪಕರ ಮೇಲೆ, ನಿರ್ದೇಶಕರ ಮೇಲೆ ಕೇಸ್ಗಳು ನಡೀತಾ ಇದೆ. ಅದಕ್ಕೆ ಸಂಬಂಧ ಸ್ಟ್ರೈಕ್ ಮಾಡಿದ್ದು. ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಆಯ್ತಂತೆ, ಏನು ಡಬ್ಬಿಂಗ್ ನ ಅಕ್ಸೆಪ್ಟ್ ಮಾಡಬೇಕು ಅಂದ್ಬಿಟ್ಟು. ಆಯ್ತು. ಆಮೇಲೆ ಡಬ್ಬಿಂಗ್ ಸೀರಿಯಲ್ಗಳು ಬರ್ತಾ ಇದೆ. ಕೋವಿಡ್ ಟೈಮಲ್ಲಿ ನನಗೆ ಒಂದು ಫೋನ್ ಬಂತು, ಯಾರೋ ಸೀರಿಯಲ್ ಡಬ್ಬಿಂಗ್ ಮಾಡಬೇಕು ಅಂತ ಹೇಳಿ. ಮುಂದೆ ನನಗೆ ಡಬ್ಬಿಂಗ್ ಅನುಭವ ತುಂಬಾ ಇದೆ. ಬಿಗಿನಿಂಗ್ ಡೇಸ್ ಅಲ್ಲೂ ನಾನು ಡಬ್ಬಿಂಗ್ ಮಾಡಿದ್ದೆ, ಬೇರೆಯವ್ರಿಗೆಲ್ಲ ಸಿನಿಮಾದಲ್ಲೂ ಮಾಡಿರ್ತೀನಿ, ಬೇರೆಯವ್ರಿಗೂ ಪಾತ್ರ ಕೊಟ್ಟಿರ್ತೀನಿ. ಒಂದು ಡಬ್ಬಿಂಗ್ ಕರೆದ್ರು. ಫಸ್ಟ್ ನಾನು ಕರೆದಾಗ ನಾನು, ಇಲ್ಲಪ್ಪ ನಾನು ಬರಲ್ಲ, ನಾವೆಲ್ಲ ಡಬ್ಬಿಂಗ್ ವಿರೋಧಿ ಮಾಡಿ ನಾವು ಚಳುವಳಿಗಳು ಮಾಡಿದ್ದೀವಿ, ಬಂದ್ರೆ ಚೆನ್ನಾಗಿರಲ್ಲ, ಬರಲ್ಲ ಅಂತ ಹೇಳಿದೆ. ಒಂದು 6 ತಿಂಗಳು ಹೋಗ್ಲಿಲ್ಲ ಸರ್ ನಾನು. ಆಮೇಲೆ ನೋಡೋದು ನಾನು ಬಿಟ್ಟು ಎಲ್ಲರೂ ಮಾಡ್ತಾನೆ ಇದ್ದಾರೆ, ಡಬ್ಬಿಂಗ್ ಮಾಡ್ತಾನೆ ಇದ್ದಾರೆ. ಈಗ ಅದು ಕಾಮನ್ ಆಗೋಯ್ತು. ನಾನು ಅಂದ್ಕೊಂಡೆ ಹೌದು, ಅವತ್ತು ನಮ್ಮ ತತ್ವ ಹಾಗಿತ್ತು, ಇವತ್ತು ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ದುಡಿತಾ ಇದ್ದಾರೆ, ನಾನು ಎಷ್ಟು ದಿವಸ ಉಪವಾಸ ಇರಲಿ, ನನಗೂ ಬೇಕಲ್ಲ ಅಂದ್ಕೊಂಡು ಡಬ್ಬಿಂಗ್ ಶುರು ಮಾಡ್ಕೊಂಡೆ. ಡಬ್ಬಿಂಗ್ ಎಲ್ಲೂ ಬಿಸಿ ಇದ್ದೀನಿ, ಡಬ್ಬಿಂಗ್ ಎಲ್ಲ ತುಂಬಾ ಸೀರಿಯಲ್ ಡಬ್ಬಿಂಗ್ ಮಾಡ್ತಾ ಇದ್ದೀನಿ. ಡಬ್ಬಿಂಗ್ ಏನಾದ್ರು ಗೊತ್ತಾಗಲ್ಲ ಅಷ್ಟೇ, ನಾವು ನೀವು ಮಾಡಿದೀರಾ ಅನ್ನೋದು ಗೊತ್ತಾಗಲ್ಲ ಅಷ್ಟೇ, ನಿಮ್ಮ ರಿಕಗ್ನಿಷನ್ ಬರೋದಿಲ್ಲ. ಎಸ್ ಸರ್, ಹೌದು. ಬಟ್ ಎಲ್ಲ ಈ ತೆಲುಗು, ತಮಿಳು ಇದೆಲ್ಲ ಅನ್ಯ ಭಾಷೆ ಕನ್ನಡಕ್ಕೆ ನೀವು ಡಬ್ಬಿಂಗ್ ಮಾಡ್ತಾ ಇದ್ದೀರಾ. ಉದಯ ಟಿವಿಲೂ ಮಾಡ್ತಾ ಇದ್ವಿ. ಉದಯ ಟಿವಿಲಿ ಕೆಲವು ಪಾತ್ರಧಾರಿಗಳು ಮಾಡದೇ ಇರ್ತಾರೆ, ಆಕ್ಟ್ ಮಾಡಿರ್ತಾರೆ, ಅವ್ರಿಗೆ ಡಬ್ಬಿಂಗ್ ಬರೋಷ್ಟು ಟೈಮ್ ಇರಲ್ಲ ಅಂತ ಕೆಲವು ಪಾತ್ರಗಳನ್ನ ಆಯ್ಕೆ ಮಾಡಿ ನಾನು ಡಬ್ಬಿಂಗ್ ಮಾಡ್ತೀನಿ ಅದಕ್ಕೆ, ಬೇರೆ ಬೇರೆ ಸೀರಿಯಲ್ಗೆ. ಇನ್ನು ತೆಲುಗು ತಮಿಳದೆಲ್ಲ ತುಂಬಾ ಮಾಡ್ತಾ ಇದ್ದೀನಿ ಸರ್. ಈಗ ತೆಲುಗು ತಮಿಳ್ನ ನೀವು ಇಲ್ಲಿ ಡಬ್ಬಿಂಗ್ ಮಾಡುವಾಗ ಈ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಮಾಡೋದು ಚೆನ್ನಾಗಿರುತ್ತಾ? ಓಕೆ, ಆಕ್ಟಿಂಗ್ ಅಂದ್ರೆ ನೀವು ಕಲಾವಿದನಾಗಿ ಆನ್ ಸ್ಕ್ರೀನ್ ಆಕ್ಟ್ ಮಾಡೋದಕ್ಕೆ ತುಂಬಾ ಖುಷಿ ಇರುತ್ತೆ. ಬಟ್ ನಾನು ಈ ಇಕಾನಮಿ ವಿಷಯದಲ್ಲಿ ಹೇಳ್ತೀನಿ, ನೀವು ಡಬ್ಬಿಂಗ್ ಮಾಡಿದ್ರು ನಿಮ್ಗೆ ಅಷ್ಟೇ ಸಿಗುತ್ತಾ ಅಥವಾ ಆರ್ಟಿಸ್ಟ್ಗೆ ಹೆಚ್ಚು ಪೇಮೆಂಟ್ ಇರುತ್ತೆ? ಸರ್ ಅದು ಎರಡೂ ತರ ಇರುತ್ತೆ, ಅಲ್ಲೂ ಇರುತ್ತೆ. ಇಲ್ಲಿ ಡಬ್ಬಿಂಗ್ ಅಲ್ಲಿ ನಮಗೆ ಸಮಯ ಕಡಿಮೆ ಇರುತ್ತೆ, ಕಡಿಮೆ. ಈಗ ಶೂಟಿಂಗ್ ಡೇಟ್ ನಾವು ಫುಲ್ ಡೇ ಕೊಡಬೇಕು, ಬೆಳಗ್ಗೆ ಸಂಜೆವರೆಗೆ ಕೊಡಲೇಬೇಕು. ಈ ಡಬ್ಬಿಂಗ್ ನಮ್ದು ಜಾಸ್ತಿ ಇರಲ್ಲ, 1 hour 2 hours ಇರುತ್ತೆ. ಅದಕ್ಕೆ ತಕ್ಕಂತೆ ಸೂಕ್ತ ಸಂಭಾವನೆ ಇರುತ್ತೆ ಸರ್, ಮೋಸ ಇಲ್ಲ. ಒಂದು 2 hour ಮಾಡಿದ್ರು ಕೂಡ ನಾನು ತೃಪ್ತಿ ಪಡೋಷ್ಟು ಪೇಮೆಂಟ್ ಅನಿಸ್ತು. 2 hour ಕೆಲವೊಮ್ಮೆ ಎಷ್ಟು ಅಂದ್ರೆ ಇಡೀ ದಿನ ಹೋಗಲಿ ಸೀರಿಯಲ್ ಪೇಮೆಂಟ್ ತಗೊಳ್ತೀವಿ,
ಅದನ್ನ ಇಲ್ಲಿ 2 ಡಬ್ಬಿಂಗಲ್ಲಿ ತಗೊಂಡೆ. ಅಂದ್ರೆ ಅನ್ಯ ಭಾಷೆಗಳಿಂದ ಮಾಡಿದಾಗ ನಿಮ್ಗೆ ಮಾಡಿದೆ. ಹೆಚ್ಚು ಸಿಗುತ್ತೆ. ಸಿಗುತ್ತೆ ಸರ್. ಸಿನಿಮಾಗಳು ಅಷ್ಟೇ ಮಾಡಿದ್ದೀನಿ ಆ ಥರ. ಸಿನಿಮಾಗಳು ಒಂದು 5-6 ಫಿಲ್ಮ್ ತೆಲುಗು ಸಿನಿಮಾಗಳು ಹೆಸರುಗಳು ಗೊತ್ತಿಲ್ಲ ನನಗೆ. ಬ್ರಹ್ಮಾನಂದಂ ಅವ್ರ ಕ್ಯಾರೆಕ್ಟರ್ ನಾನು ವಾಯ್ಸ್ ಕೊಟ್ಟೆ. ಓಹ್, ಕನ್ನಡಕ್ಕೆ. ಬಟ್ ಅದು ಮಾಡ್ಬೇಕಾದ್ರೆ ಬಹಳ ಖುಷಿ ಆಯ್ತು ನನಗೆ ಸರ್. ಯಾಕೆಂದ್ರೆ ಅವ್ರು ಅಂತ ಒಳ್ಳೆ ಅವ್ರ ಟೈಮಿಂಗ್ಸ್ ತುಂಬಾ ಚೆನ್ನಾಗಿತ್ತು. ಹೌದು, ಪಂಚು ಅವ್ರ ಡೈರೆಕ್ಟ್ ಡೆಲಿವರಿ ಎಲ್ಲ ಅದು ಕನ್ನಡಕ್ಕೆ ಮಾಡ್ಬೇಕಾದ್ರೆ ಅಂತ ಅವಕಾಶ ಸಿಕ್ಕಿದ್ದು ನಾನು ಪುಣ್ಯ ಅನ್ಕೊಂಡೆ. ಅವಕ್ಕೆಲ್ಲ ಒಳ್ಳೊಳ್ಳೆ ಪೇಮೆಂಟ್ ಕೊಟ್ಟರು ಸರ್ ನನಗೆ. ಇವತ್ತು ಭಾಷೆ ಏನೇ ಇರಲಿ, ಇವತ್ತು ನಮ್ಗೆ ಏನಾದ್ರು ಬೋರ್ ಆಯ್ತು, ಒಂದ್ ಸ್ವಲ್ಪ ಮನಸ್ಸಿಗೆ ಖುಷಿ ಆಗ್ಬೇಕು ಅಂದ್ರೆ ನಾವು ಬ್ರಹ್ಮಾನಂದಂ ಕಾಮಿಡಿ ಅಂತಾನೆ ಸರ್ಚ್ ಮಾಡ್ಬಿಟ್ಟು ಸಿಗುತ್ತೆ ಸರ್. ಹೌದು ಖಂಡಿತ ಒಂದು 6 ಸಿನಿಮಾ ಸಿಕ್ಬಿಟ್ಟು ಸರ್ ನನಗೆ. ಅದನ್ನ ಆ ಮ್ಯಾಚ್ ಆಯ್ತು ನನಗೆ. ನಾವು ವಾಯ್ಸ್ ಅವ್ರ ಕ್ಯಾರೆಕ್ಟರ್ಗೆ ಮಾಡಿಸಿದ್ರು, ಬಹಳ ಖುಷಿ ಆಯ್ತು ನನಗೆ. ಆ ಥರ ದೊಡ್ಡ ದೊಡ್ಡ ಪಾತ್ರಗಳು ಮಾಡಿದಾಗ ಒಳ್ಳೆ ಪೇಮೆಂಟೇ ಸಿಗುತ್ತೆ. ಓ, ಸೂಪರ್ ಸಿಗುತ್ತೆ. ಸೂಟ್ ಆಗ್ಬೇಕು ನಮ್ಗೆ ಅಷ್ಟೇ. ಹೌದೌದು, ಸೂಟ್ ಆಗ್ಬೇಕು. ಹೌದು ಸರ್, ನಿಮ್ಮ ಕೌಟುಂಬಿಕ ಹಿನ್ನೆಲೆ ಈಗ ನೀವೀಗ ಎಲ್ಲಿದ್ದೀರಾ? ಈಗ ಬನಶಂಕರಿಯಲ್ಲಿ ಇದ್ದೀನಿ ಅಂತ. ಹೌದು ಸರ್, ಮೊದಲು ವಿಜಯನಗರ ಇದ್ದೆ, ಈಗ ಇಲ್ಲೇ ಬನಶಂಕರಿ ಹತ್ರದಲ್ಲೇ ಇದ್ದೀನಿ ನಾನು, ಕಾಮಾಖ್ಯ ಥಿಯೇಟರ್ ಹತ್ರ. ನನ್ನ ಮಿಸೆಸ್ ಮೇನಕಾ ಅಂತ ಹೇಳಿ ತುಂಬಾ ಸಪೋರ್ಟಿವ್ ನನಗೆ. ಇಷ್ಟು ವರ್ಷ ನಾನು ಇಂಡಸ್ಟ್ರಿಲಿ ಇದ್ದೀನಿ ಅನ್ನೋದಕ್ಕೆ ಪ್ರಮುಖವಾಗಿ ಸಪೋರ್ಟ್ ಬೇಕೇ ಬೇಕು ಸರ್, ಬೇಕೇ ಬೇಕು. ನನ್ನ 3 ಜನ ಮಕ್ಕಳು, 2 ಹೆಣ್ಣು 1 ಗಂಡು. ದೊಡ್ಡ ಮಕ್ಕಳು ಚೈತನ್ಯ ಅಂತ, ಆಕೆ HP ವರ್ಕ್ ಮಾಡ್ತಾ ಇದ್ಲಿ ಇಷ್ಟು ದಿನ. ಈಗ ಬೇರೆ ಅದು ಬಿಟ್ಟು ಬೇರೆ ಕಡೆ ಜಾಯಿನ್ ಆಗಿದ್ದಾಳೆ. ಅವಳು ಮದುವೆ ಆಗಿದೆ, 8 ವರ್ಷದ ಮಗ ಇದ್ದಾನೆ ಆಕೆಗೆ, ದೊಡ್ಡ ಮಗಳಿಗೆ. 2ನೇ ಮಗಳ ಹೆಸರು ಸೌಜನ್ಯ ಅಂತ, ಆಕೆ TCS ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಅವಳಿಗೆ 3 ವರ್ಷದ ಮಗ ಇದ್ದಾನೆ. ನನ್ನ ಮಗ ರಾಜಶೇಖರ ಆರಾಧ್ಯ ಅಂತ ನನ್ನ ಮಗ, ಆತ ಇನ್ಫೋಸಿಸ್ ಅಲ್ಲಿ ಇದ್ದಾನೆ. ಸೊ ಮಕ್ಕಳು ಎಜುಕೇಟೆಡ್ಸು, ಒಳ್ಳೆ ಕಂಪ್ನಿಗಳಲ್ಲಿದ್ದಾರೆ, ಸೆಟ್ಲ್ ಆಗಿ. ಅವ್ರನ್ನ ಯಾರನ್ನು ನೀವು ರಂಗಭೂಮಿಗಾಗ್ಲಿ ಅಥವಾ ಸಿನಿಮಾ ರಂಗಕ್ಕೆ ಅವ್ರನ್ನ ಕರ್ಕೊಂಬರ್ಲಿಲ್ಲ? ಇಲ್ಲ ಸರ್, ನನ್ನ ಮಗ ರಂಗಭೂಮಿಲಿ ತೊಡಸ್ಕೊಂಡಿದ್ದಾನೆ, ರಾಜಶೇಖರ ಆರಾಧ್ಯ ಅಂತ. ಹೌದು ಸರ್, ಥಿಯೇಟರ್ದವರು ಬಹಳಷ್ಟು ಜನಕ್ಕೆ ಗೊತ್ತು ಅವ್ರಿಗೆ. ನನಗೆ ಖುಷಿ ಆಗಿದೆ ಅಂದ್ರೆ ಕಲಾಕ್ಷೇತ್ರದಲ್ಲಿ ನನ್ನ ಸ್ನೇಹಿತರುಗಳೇ ರಂಗಭೂಮಿಯವರೇ ಒಂದು ನಾಟಕಗಳು ನೋಡಿ, ಪರವಾಗಿಲ್ಲ ಅಪ್ಪನ ಬೀರಿಸುವಂತ ಕಲಾವಿದ ನೀನು ಅಂತ ಹೇಳಿದ್ರು. ಅದೊಂದು ನನಗೆ ಹೆಮ್ಮೆ ಅನ್ನಿಸ್ತು. ಬಟ್ ಸರ್, ಆವಾಗ ನಿಮ್ಮ ಕಾಲದಲ್ಲಿ ನೀವು ಹೇಳಿದಾಗ ಟ್ರಾಫಿಕ್ ಇರ್ಲಿಲ್ಲ. ಹೌದು ಸರ್, ಹೌದು. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದು ತುಂಬಾ ಖುಷಿ ಆಗ್ತಾ ಇತ್ತು. ಹೌದು ಸರ್, ಟ್ರಾವೆಲ್ ಮಾಡೋದೇ ಖುಷಿ ಅವಾಗ ಬೆಂಗಳೂರಲ್ಲಿ. ಹೌದು ಸರ್, ಗ್ರೀನರಿ ಅಷ್ಟಿತ್ತು. ಎಸ್ ಸರ್, ಎಲ್ಲ ಇತ್ತು. ಈಗ ಅವ್ರು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಬಹುಶಃ ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡ್ ಆ ಕಡೆ ಎಲ್ಲ ಅಲ್ಲಿಂದ ಓಡಾಡ್ಬೇಕು. ಹೌದು ಸರ್, ಹೌದು. ಈ ರಂಗಭೂಮಿಗೆ ಬರಬೇಕು ಅಂದ್ರೆ ಈ ಟ್ರಯಲ್ ರಿಹರ್ಸಲ್ ಮಾಡೋದಕ್ಕೆ ಅವ್ರು ಈ ಕಡೆ ರವೀಂದ್ರ ಕಲಾಕ್ಷೇತ್ರನೋ ಅಥವಾ ಬೇರೆ ಎಲ್ಲಾದ್ರೂ ಒಂದ್ ಕಡೆ. ಹೌದು. ಸೊ ಇದನ್ನೆಲ್ಲ ಹೇಗೆ ಅವರು ಮ್ಯಾನೇಜ್ ಮಾಡ್ತಾರೆ ಈಗಿನ ಕಾಲದಲ್ಲಿ? ಈಗ ಸರ್ ಇವ್ರು ಏನ್ ಮಾಡ್ತಾರೆ, ಇವ್ ನಮ್ಗೆ ಅಂದ್ರೆ ನಾನು ಹೇಳಿದಾಗೆ ಶಿಫ್ಟ್ ಅನುಕೂಲ ಇರ್ತಾ ಇತ್ತು. ಸೊ ಸಂಜೆ ಸಮಯನ ನಾವು ಅದನ್ನ ತೊಡಸ್ಕೋತಾ ಇದ್ವಿ. ಇವ್ರಿಗೆ ಹಾಗಲ್ಲ, ಇವ್ರಿಗೆ ಬೇರೆ ತರ ಟೈಮಿಂಗ್ಸ್ ಇರುತ್ತೆ. ಇವ್ರಿಗೆ ನಮ್ದೆಲ್ಲ 8 hours ಡ್ಯೂಟಿ. ಇವ್ರದ್ದು ಆಲ್ಮೋಸ್ಟ್ ಎನಿ ಟೈಮ್ ಡ್ಯೂಟಿ. ಅವ್ರಿಗೆ 12 hours ಅಂತ ಹೇಳಕ್ಕಾಗಲ್ಲ. ಅವ್ರಿಗೆ ಎನಿ ಟೈಮ್ ಡ್ಯೂಟಿ, ಯಾವಾಗಲೂ ಆಯರಲ್ಲಿ ಇರ್ತಾರೆ. ಬಟ್ ವೀಕೆಂಡ್ ಇರುತ್ತಲ್ಲ ಸರ್, ಶನಿವಾರ ಭಾನುವಾರ, ಆ ರಜಾ ದಿನಗಳಿಗೆ ಉಪಯೋಗಿಸ್ಕೊಳ್ತಾರೆ. ಆ ಟೈಮಲ್ಲಿ ನನ್ನ ಮಗ ನಾಟಕ ಬರೀತಾನೆ, ಆಕ್ಟ್ ಮಾಡ್ತಾನೆ, ಡೈರೆಕ್ಟ್ ಮಾಡ್ತಾನೆ. ಅವ್ರಿಗೆ ಕೆಲವು ಸ್ನೇಹಿತರುಗಳು ಗೊತ್ತಿರೋರು, ನನ್ನ ಪರಿಚಯಸ್ಥರುಗಳು ನೋಡಿದ್ರಲ್ಲ ನಾಟಕಗಳನ್ನ, ಕಳಿಸಿ ಅವ್ರ ಹತ್ರ ಪಾತ್ರ ಮಾಡಿಸೋಣ ಅಂದ್ರು, ಸಿನಿಮಾಗೆ ಸೀರಿಯಲ್ಗೆ. ನಾನು ಹೇಳಿದೆ, ನೋಡಪ್ಪ ಈಗ ಕರೀತಾ ಇದ್ದಾರೆ ಹೋಗು ಅಂತ ಅಂದ್ಬಿಟ್ಟು. ಅವನು ನನಗೆ ಇಷ್ಟ ಇಲ್ಲ, ನನಗೆ ನಾಟಕ ಇಷ್ಟ, ನಾನು ನಾಟಕ ಮಾಡ್ಕೊಂಡಿರ್ತೀನಿ, ಸೀರಿಯಲ್ ಸಿನಿಮಾ ನಾನು ಫೋರ್ಸ್ ಮಾಡಬೇಡಿ ಅಂತ. ನಾನು ಅಲ್ಲ, ಕರೆದಿದ್ದಾರಪ್ಪ ಗೌರವಕ್ಕಾದ್ರೂ ಹೋಗ್ಬಾ ಅಂತ ಹೇಳಿದೆ ನಾನು ಕೆಲವು ಸರ್ತಿ. ಅವನ್ನ ದಯವಿಟ್ಟು ಒತ್ತಾಯ ಮಾಡಬೇಡಿ, ನಾನು ನೋಡಿದ್ದೀನಿ, ನಿಮ್ಮ ಸ್ಟ್ರಗಲಿಂಗ್ ನೋಡಿದ್ದೀನಿ ನಾನು, ಬೇಡ, ನನಗೆ ಒಳ್ಳೆ ಕಡೆ ಕೆಲಸ ಇದೆ, ನಾನು ಖುಷಿಗೆ ನಾಟಕ ಮಾಡ್ಕೊಂಡಿರ್ತೀನಿ. ಓಕೆ ಅಂದೆ. ಸರಿಯಾದ ಒಂದು ಅಂದ್ರೆ ನಿರ್ಧಾರ ಅಲ್ವೇ? ಈ ನಿರ್ಧಾರ ನಾವು ತಗೊಳಕ್ ಆಗ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ. ಈಗ ಏನಾಗಿದೆ ಅಂದ್ರೆ ಅವ್ರು ನೋಡಿದ್ದಾರೆ, ಜೀವನ ನೋಡಿದ್ದಾರೆ, ಸೀರಿಯಲ್ ನೋಡಿದ್ದಾರೆ, ಸಿನಿಮಾ ನೋಡಿದ್ದಾರೆ. ಅವಾಗ ಅವೆಲ್ಲ ಹೊಸ್ತಲ್ವಾ? ಹೌದು ಸರ್, ಹೌದು ಹೌದು ಹೌದು. ಈಗ ನೀವು ಸೀರಿಯಲ್ ಹೋಗೋವಾಗ ಫಸ್ಟ್ ಟೈಮ್ ಇಡೀ ಒಂದೇ ಇದ್ದಿದ್ದು. ಹೌದು ಸರ್, ಅವಾಗ ಅಪರ್ಚುನಿಟಿ ಸಿಗದೆ ಅಂದ್ರೆ ಮೋಸ್ಟ್ಲಿ ಬಹುಶಃ ನಿಮ್ಮನ್ನು ಒಂದು ದೊಡ್ಡ ಸ್ಟಾರ್ ಆಗಿ ನೋಡ್ತಾ ಇದ್ರು. ಹೌದು ಸರ್, ಹೌದು ಹೌದು. ನೀವು ಸೀರಿಯಲ್ ಅಲ್ಲೆಲ್ಲ ಆಕ್ಟ್ ಮಾಡಿದ್ಮೇಲೆ ಆಚೆ ಬಂದ್ರೆ ನಿಮ್ಗೆ. ಈಗ ಆ ರೀತಿ ಇಲ್ಲ ಸರ್. ಸರ್ DD ಒಂದು ಸೀರಿಯಲ್ ಎಷ್ಟು ನೆನಪಾಗುತ್ತೆ ಅಂದ್ರೆ, ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು ಕೂಡ, ರೆಗ್ಯುಲರ್ ಸೀರಿಯಲ್ ಇರಲಿ, ಶಾರ್ಟ್ ಫಿಲ್ಮ್ ಮಾಡೋದು ಕೂಡ, ಆ ಸೀರಿಯಲ್ ಕೊನೆಯಲ್ಲಿ ಪಾತ್ರಧಾರಿಗಳ ಫೋಟೋ ಅದಕ್ಕೆ ಅವ್ರ ಹೆಸರಾಗ್ತಾ ಇದ್ರು ಸರ್. ಹೌದು, ಆವಾಗ ಒಂದು ಪದ್ಧತಿ ಇತ್ತು. ಆಮೇಲೆ ರೆಗ್ಯುಲರ್ ಸೀರಿಯಲ್ ಬಂದಾಗಲೂ ಅದೇ ತರ ಮಾಡ್ತಾ ಇದ್ರು, ಫೋಟೋ ಪ್ಲಸ್ ಹೆಸರು. ಒಂದ್ಸರ್ತಿ ಚನ್ನಪಟ್ಟಣದಿಂದ ಆಚೆ ಹೋದ ಒಂದು ಹಳ್ಳಿ ಸರ್, ಶೂಟಿಂಗ್ ಕರ್ಕೊಂಡು ಹೋದ್ರು. ಅಲ್ಲಿ ಬೈಕಲ್ಲಿ ಹೋಗ್ತಾ ಇದ್ವಿ, ಒಂದು ಊರಿಂದ ಇನ್ನೊಂದು ಶಿಫ್ಟ್ ಆಗಬೇಕಾಗಿತ್ತು. ನನ್ನ ಮ್ಯಾನೇಜರು ಹಿಂದೆ ಕೂರಿಸ್ಕೊಂಡು ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಪಕ್ಕದ ಹಳ್ಳಿಗೆ ಹೋದಲ್ಲ, ಅಲ್ಲಿ ಒಂದು ಹೆಂಗಸು ಪಾಪ ಪಾತ್ರೆ ತೊಳಿತಾ ಕೂತಿದ್ಲು. ಹಿಂಗೆ ತೊಳಿತಾ ಕೂತಿಲ್ಲ, ಮುಂದೆ ಪಾಸ್ ಆದವ್ರ ಮುಂದೆ ತಲೆ ಹಿಂಗೆ ಎತ್ತ ನೋಡಿದ್, ನಾನು ನೋಡಿದ್ಲು. ಅಂದ್ರೆ DD ಎಷ್ಟು ಪಾಪ್ಯುಲರ್ ಇರುತ್ತೆ, ಶಿವಕುಮಾರ್ ಆರಾಧ್ಯ ಗಾಬರಿ. ಆ ಪಾತ್ರೆ ತೊಳಿತಾ ಹೆಂಗಸು ತಲೆ ನೋಡಿದ ತಕ್ಷಣ ನನ್ಗೆ ಗುರ್ತಿಡಿದ್ಲು ಅಂದ್ರೆ ಎಷ್ಟು ಖುಷಿ ಆಗುತ್ತೆ. ಹೌದು ಸರ್, ಜನ ನಮ್ಮನ್ನ ರಿಕಾಗ್ನೈಸ್ ಮಾಡಿದಾಗ ಅಲ್ವೇ? ಈಗ ಎಷ್ಟೋ ಜನ ಕಲಾವಿದರುಗಳು ರೆಗ್ಯುಲರ್ ಇದು ಮಾಡ್ತಾ ಇರ್ತಾರೆ ಸರ್. ಈಗ ಮೆಗಾ ಸೀರಿಯಲ್ಗಳು 2 ವರ್ಷ 3 ವರ್ಷ ಮಾಡಿರ್ತಾರೆ, ಅವ್ರ ಹೆಸರುಗಳು ಗೊತ್ತಾಗಲ್ಲ ಒಂದೊಂದು ಸರ್ತಿ. ಹೌದು,
ಬಟ್ ಈಗ ಒಂದು ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿರೋದ್ರಿಂದ ಗೊತ್ತಾಗುತ್ತೆ ಅಷ್ಟೇ ಹೊರತು ಆ ಸೀರಿಯಲ್ ನೋಡಿದಾಗ ಗೊತ್ತಾಗಲ್ಲ ಇವರೇ ಸಿಗೋದು ಅಂತ. ಹೌದು ಹೌದು ಬಟ್ ನಮ್ಗೆ ಅದೊಂದು ಅನುಕೂಲ ಆಯ್ತು ಸರ್. ಒಂದೇ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು ಕೂಡ ಸರ್. ಶಾರ್ಟ್ ಫಿಲ್ಮ್ಗಳು ಎಷ್ಟು ಮಾಡ್ತಾ ಇದ್ವಿ ಸರ್ ಅವಾಗ? ತುಂಬಾ ಸಿಂಗಲ್ ಎಪಿಸೋಡ್ಗಳು 20 ನಿಮಿಷದ ಇದು ಶಾರ್ಟ್ ಫಿಲ್ಮ್. ಹೌದು ಹೌದು. ಅದಕ್ಕೆ ಒಳ್ಳೆ ಮಹತ್ವ ಇರ್ತಾ ಇತ್ತು. 2 ಎಪಿಸೋಡ್ ಮಾಡಿದೀವಿ, 4 ಎಪಿಸೋಡ್ ಅದಕ್ಕೆ ಮಾಡಿದ್ವಿ. ಪೇಮೆಂಟು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಹೌದು. ಆಮೇಲೆ ಒಳ್ಳೆ ಥೀಮ್ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಕಂಟೆಂಟ್ ಅಂತ ಇವತ್ತೇನು ಹೇಳ್ತೀವಿ ಅದನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಈಗ ಮೆಗಾ ಸೀರಿಯಲ್ಗಳಲ್ಲೇ ಅದಿರೋದಿಲ್ಲ, ಆ ಕಂಟೆಂಟ್ ಇರೋದಿಲ್ಲ. ಆಮೇಲೆ ಶುರು ಮಾಡುವಾಗ ಅಷ್ಟೇ ಗೊತ್ತಿರುತ್ತೆ ಕತೆ, ಎಲ್ಲಿಗೆ ಹೋಗ್ಬಿಡುತ್ತೆ ಅನ್ನೋ ಗೊತ್ತಿರಲ್ಲ. ಎಳ್ಕೊಂಡು ಹೋಗ್ತಾ ಇರ್ಬೇಕು, ಎಳ್ಕೊಂಡು ಮತ್ತೆ ಬೆಳೆಸ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಕತೆನ. ಸರ್, ಈಗ ನಿಮ್ಗೆ ಊರಿನ ನಂಟನ್ನ ಇಟ್ಕೊಂಡಿದ್ರ? ತುಮಕೂರು ಹತ್ರ ಯಾವ ಹಳ್ಳಿ ಸರ್? ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಹೊಸಹಳ್ಳಿ. ಇವತ್ತು ಕೂಡ ಊರಿನ ನಂಟು ಇದೆಯಾ? ಹೋಗಿ ಬರ್ತೀವಿ ಸರ್, ಕಡಿಮೆ ಅಷ್ಟೇ. ಹೋಗಿ ಬರ್ತೀವಿ ಈ ನಿಮ್ಮನ್ನ ನೋಡ್ಬಿಟ್ಟು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಇದಕ್ಕೆಲ್ಲ ಜನ ಕರಿತಾ ಇರ್ತಾರ ನಿಮ್ಮನ್ನ? ತುಂಬಾ ಕರಿತಾ ಇರ್ತಾರೆ ಸರ್. ಇತ್ತೀಚೆಗಂತೂ ತುಂಬಾ ಕಾರ್ಯಕ್ರಮ. ನನ್ನ ಸ್ನೇಹಿತರುಗಳೇ ಹೇಳ್ತಾ ಇರ್ತಾರೆ, ಶೂಟಿಂಗಿನ ಕಾರ್ಯಕ್ರಮಗಳಲ್ಲಿ ಜಾಸ್ತಿ ಇರ್ತೀರಿ ನೀವು ಅಂತ ಹೇಳಿ. ಇಲ್ಲ, ತುಂಬಾ ಪ್ರೀತಿ ಸರ್. ತುಂಬಾ ಹೊರಗಡೆ ಊರುಗಳಿದೆ ಕೂಡ. ಹೊರಗಡೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಕರೀತಾ ಇರ್ತಾರೆ, ಬೆಂಗಳೂರಿನಲ್ಲೂ ಅಷ್ಟೇ. ಮೈಸೂರಂತೂ ತಿಂಗಳಲ್ಲಿ 3 ಸರಿ ಮೈಸೂರು ಕಾರ್ಯಕ್ರಮ ಹೋಗ್ತಿದ್ದೀನಿ. ಮೊನ್ನೆ ಹೋಗಿದ್ದೆ, ಹೋದ ವಾರ. ನಾಳೆ ಚಂದ್ರಪಟ್ಟಣದಲ್ಲಿ ಕಾರ್ಯಕ್ರಮ. ಯಾವ ರೀತಿ ಕಾರ್ಯಕ್ರಮಗಳನ್ನ ನೀವು ಅಟೆಂಡ್ ಮಾಡ್ತೀರಾ ಅಲ್ಲಿ? ಸರ್, ಶಾಲಾ ಕಾರ್ಯಕ್ರಮ ಇರ್ಬೋದು, ರಾಜ್ಯೋತ್ಸವ ಇರ್ಬೋದು, ಅಥವಾ ಕೆಲವು ಸರಿ ಒಂದು ನಾಟಕಗಳಿರ್ಬೋದು. ನಾಟಕಗಳಿಗೆ ಗೆಸ್ಟ್ ಆಗಿ ಕರೀತಾರೆ. ಆಮೇಲೆ ಕೆಲವು ಸಂಗೀತ ನೋಡೋದಕ್ಕ ಅಥವಾ ನಾಟಕ ಮಾಡೋದಕ್ಕೆ ನೋಡೋದಕ್ಕೆ ಅಥವಾ ಅಲ್ಲಿ ಯಾವ್ದೋ ಒಂದು ಕಾಂಪಿಟೇಷನ್ ಅವ್ರಿಗೆ ಪ್ರೈಸ್ ಕೊಡ್ಬೇಕಾಗುತ್ತೆ, ನಿರ್ಣಾಯಕರಾಗಿ, ಅಥವಾ ಅವ್ರಿಗೆ ಪ್ರೈಸ್ ಕೊಡೋಕೆ ದೊಡ್ಡ ಕಲಾವಿದರಿಂದ ಕೊಡಿಸ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆತರ ತುಂಬಾ ಕರೀತಾ ಇರ್ತಾರೆ ಸರ್. ಅದ್ರಲ್ಲಿ ಹೋದಾಗೆಲ್ಲ ಖುಷಿ ಆಗುತ್ತೆ, ಇಷ್ಟು ಪ್ರೀತಿಸ್ತಾರಲ್ಲ ಜನ. ಹೌದು, ನಮ್ಮನ್ನ. ಆಮೇಲೆ ಅಲ್ಲ ಅವ್ರು ಸನ್ಮಾನ ಅಂತ ಮಾಡ್ತಾರೆ. ನಾನು ಹೇಳ್ತೀನಿ, ನಾನು ಸನ್ಮಾನ ಅನ್ಕೊಡಲ್ಲ, ಇದನ್ನ ನಾನು ಯಾವತ್ತೂ ಯಾರ್ದು ಸನ್ಮಾನ ಅನ್ಕೊಡಲ್ಲ, ಪ್ರಶಸ್ತಿ ಅನ್ಕೊಡಲ್ಲ, ನಿಮ್ಮೆಲ್ಲರ ಆಶೀರ್ವಾದ ಅನ್ಕೊಳ್ತೀನಿ. ಅಭಿಮಾನಿ ದೇವರುಗಳು. ಹೌದು, ಅವ್ರ ಆಶೀರ್ವಾದ ನಮಗೆ ಶ್ರೀರಕ್ಷೆ ಸರ್, ಅದು ಅಲ್ವೇ? ಹೌದು. ಅದು ನಮಗ್ ಸನ್ಮಾನ ಪ್ರಶಸ್ತಿ ಅಂದ್ರೆ ತಲೆಗೇನೋ ಕೊಂಬು ಸೇವಣ ಅಲ್ವೇ? ಹೌದೌದು, ಆಶೀರ್ವಾದ. ಸರಿ, ಈಗಿನ ಯುವಕರಿಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗ ಈ ಸಿನಿಮಾ ರಂಗಕ್ಕೆ ಬರ್ಬೇಕು, ವೃತ್ತಿ ನಾಟಕ ಭೂಮಿಯಲ್ಲಿದ್ದಾರೆ, ವೃತ್ತಿ ರಂಗದಿಂದ ಸಿನಿಮಾ ರಂಗಕ್ಕೆ ಬರ್ಬೇಕು, ಅವ್ರದ್ದು ನಿಮ್ಮ ಮಗನ್ ತರನೇ ಕೆಲವರು ಇದ್ರಲ್ಲಿದ್ದಾರೆ. ಅವ್ರಿಗೆಲ್ಲ ನಿಮ್ ಮಗ ಬರೇ ರಂಗಭೂಮಿ ಮಾತ್ರ ಆಯ್ಕೆ ಮಾಡ್ಕೊಂಡು ಹವ್ಯಾಸಿ ರಂಗಭೂಮಿಯನ್ನ ಇದ್ ಮಾಡ್ತಾರೆ. ಕೆಲವರು ತಮ್ಮ ವೃತ್ತಿಯನ್ನ ಬಿಟ್ಟು ಇದಕ್ಕೆ ಬರಕ್ ಇಷ್ಟಪಡ್ತಾ ಇದಾರೆ, ಇನ್ ಕೆಲವರು ಇದನ್ನೇ ವೃತ್ತಿಯಾಗಿ ತಗೊಳಕ್ ಇಷ್ಟಪಡ್ತಾರೆ. ಇವ್ರಿಗೆಲ್ಲ ನಿಮ್ಮ ಸಂದೇಶ ಏನು? ನೀವೇನ್ ಹೇಳ್ತೀರಾ ಸರ್? ಏನ್ ಹೇಳ್ಬೋದು ಅಂದ್ರೆ, ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ತಾರೆ. ಹಳಬ್ರು ಇರ್ಬೇಕು, ಹೊಸಬ್ರು ಬರ್ಬೇಕು, ಬೇಡ ಅಂತ ಹೇಳಲ್ಲ. ಪ್ರತಿಭೆ ಇರೋರು ಬರಬೇಕು, ಅಥವಾ ಪ್ರತಿಭೆ ಇಲ್ಲದವ್ರ ಆಸೆ ಇದ್ರೆ ಅವ್ರ ಪ್ರತಿಭೆ ಬೆಳೆಸ್ಕೋಬೇಕು, ಕಲಿಬೇಕು. ತುಂಬಾ ಜನ ಅನ್ನೋದು ಭ್ರಮೇಲಿ ಬರ್ತಾರೆ. ಆ ಸಿನಿಮಾ ಹೋಗ್ಬಿಟ್ರೆ ನಾವೇನೋ ಆಗ್ಬಿಡ್ತೀವಿ ಅನ್ಬಿಟ್ಟು. ಅವ್ರು ಮಾಡ್ತಾರೆ, ನಾವ್ಯಾಕೆ ಮಾಡ್ಬಾರ್ದು? ಇವ್ರು ಮಾಡ್ತಾರೆ, ನಾವ್ಯಾಕೆ ಮಾಡ್ಬಾರ್ದು? ಅವ್ರು ಹೀರೋ ಆಗ್ಲಿಲ್ವಾ, ಇವ್ರು ಹೀರೋ ಆಗ್ಲಿಲ್ವಾ ಅಂತ ಅನ್ಬಿಟ್ಟು. ಇದು ನನಗನ್ಸೋದು ಇನ್ನೊಂಥರ ಲಾಟ್ರಿ ಇದ್ದಾಗೆ ಸರ್. ಸಿನಿಮಾ ರಂಗ ಅನ್ನೋದೇ ಒಂದು ಲಾಟ್ರಿ ಇದ್ದಾಗೆ. ಒಂದು ಲಾಟ್ರಿ ತಗೊಂಡಾಗ ಒಂದು ಅವಾಗೆಲ್ಲ ಟಿಕೆಟ್ ಅಂತ ಬರ್ತಾ ಇತ್ತು. ಯಾವುದೇ ಒಂದು ಲಾಟ್ರಿ ಎಕ್ಸಾಂಪಲ್ ತಗೊಂಡಾಗ 1,000 ಜನ ತಗೊಂಡ್ರೆ ಒಬ್ಬ ಗೆಲ್ಬಹುದು, ಇನ್ನು 999 ಜನ ಕಳ್ಕೊಂಡಿರ್ತಾರೆ. ಗೆದ್ದೋನು ಅಷ್ಟೇ ಹೈಲೈಟ್ ಆಗ್ತಾನೆ. ಹಾಗೆ ಇಲ್ಲಿ ಕೂಡ ಯಾರು ಅದೃಷ್ಟ, ಪ್ರತಿಭೆ, ಪ್ರತಿಯೊಂದು ಒಂದು ವೇದಿಕೆ ಎಲ್ಲೂ ಸಿಕ್ಕಿ ಯಾರು ಕ್ಲಿಕ್ ಆಗ್ತಾನೆ ಅವ್ನು ಗುರ್ತಿಸ್ಕೋತಾನೆ. ಇನ್ನು 999 ಜನ ಕಾಡೋದೇ ಇಲ್ಲ. ಆದ್ರೆ ಬರ್ತಾ ಇರೋ ಭ್ರಮೇಲ್ ಬರೋರು ಮಾತ್ರ ದೊಡ್ಡ ಹೀರೋಗಳನ್ನ ಎಕ್ಸಾಂಪಲ್ ತಗೋಬಾರ್ದು ಅಂತ ಹೇಳಲ್ಲ ನಾನು. ತಗೊಳ್ಳಿ, ಅವ್ರ ಇನ್ಸ್ಪಿರೇಷನ್, ಅವ್ರ ಡಿಸಿಪ್ಲಿನ್ ಎಕ್ಸಾಂಪಲ್. ಹೌದು, ಅವರು ಆ ಸ್ಥಾನಕ್ಕೆ ಸುಮ್ಮನೆ ಬಂದಿರಲ್ಲ, ತುಂಬಾನೇ ಕಷ್ಟಪಟ್ಟಿರ್ತಾರೆ ಅಲ್ವೇ? ಇವ್ರು ಏನೂ ಇಲ್ಲದೆ ಬಂದ್ಬಿಟ್ಟು ನನಗೆ ಕೆಲವ್ರು ಕೇಳ್ತಾರೆ, ಸರ್ ಸಾಫ್ಟ್ವೇರ್ ಕೆಲಸ ಮಾಡೋರು 50,000 ಸಂಬಳ ಬರ್ತಾ ಇರುತ್ತೆ ಸರ್. ಒಬ್ರು ಕೇಳೋರು ಒಂದು ಸರ್ತಿ, ಸರ್ ನನಗೆ 50,000 ಸಂಬಳ ಬರ್ತಾ ಇದೆ, ಸಾಕಾಗ್ತಾ ಇಲ್ಲ, ನಾನು ಆ್ಯಕ್ಟಿಂಗ್ ಫೀಲ್ಡ್ ಬರಬೇಕು ಅಂತ ಇದ್ದೀನಿ. ಹೌದಾ, ಸರಿಯಪ್ಪ, ನೀನು 50,000 ರೂಪಾಯಿ ಸಂಬಳ ಬರ್ತಾ ಇದೆ ಅಂದರೆ ನನಗೆ ಅನ್ಸೋಮಟ್ಟಿಗೆ ನೀನು 2 ಹೊತ್ತಾದರೂ ಹೊಟ್ಟೆ ತುಂಬ ಊಟ ಮಾಡ್ತಾ ಇದೆಯಾ ಅನ್ಕೊಂಡಿದ್ದೀನಿ. ಹೌದಾ ಅಂದೆ. ಹೌದು ಸರ್ ಅಂತ. ಸರಿಯಪ್ಪ, ನೀನು ಇಲ್ಲಿ ಬಂದಮೇಲೆ ಉಪವಾಸನೂ ಇರಬೇಕಾದ ದಿನಗಳು ಬರಬಹುದು, ಅದಕ್ಕೆ ತಯಾರಾಗಿದ್ರಪ್ಪ ಅಂತ. ಏನು ಸರ್ ಹೀಗೆ ಹೇಳ್ತೀರಾ? ಸತ್ಯ ಅಪ್ಪ, ನಾನು ಇವತ್ತು ಹೇಳ್ತಾ ಇರೋ ಮಾತು ನಿನಗೆ ಸತ್ಯ, ಕಠೋರ ಅಂತ ಅನಿಸ್ಬೋದು, ಇದು ಸತ್ಯ. ನೀನು ಅಲ್ಲಿ 50,000 ರೂಪಾಯಿ ತಿಂಗಳಿಗೆ ಗ್ಯಾರಂಟಿ. 30 ದಿನ ಕಳೀತು ಅಂದರೆ 50,000 ರೂಪಾಯಿ ಗ್ಯಾರಂಟಿ. ಇಲ್ಲಿ ನಿನಗೆ ಅದೇ ಒಂದು ತಿಂಗಳಲ್ಲಿ ನಿನ್ನ ನಸೀಬ್ ಚೆನ್ನಾಗಿದ್ರೆ 5 ಲಕ್ಷ ದುಡಿಬೋದು, 50,000 ದುಡಿಬೋದು, 5,000 ದುಡಿಬೋದು, 50 ರೂಪಾಯಿ ದುಡಿಯೋಕೆ ಇಲ್ಲದೆ ಇರ್ಬೋದು ತಿಂಗಳು ಪೂರ್ತಿ. ಅಂಥ ಘಟನೆಗಳು ಇರುತ್ತೆ. ಇವಾಗ ಎಷ್ಟೋ ಜನ ನಮ್ಮ ಕಲಾವಿದರು, ನನ್ನ ಜೊತೆ ಕಲಾವಿದರು ಹೇಳ್ತಾರೆ, ಎಷ್ಟೋ ಜನ ಅಣ್ಣ 2 ವರ್ಷ ನಮ್ಮಲ್ಲಿ ಬಣ್ಣ ಹಚ್ಚೋದು ಅಂತ ಹೇಳ್ತಾರೆ, ಆಕ್ಟ್ ಮಾಡುತ್ತೆ ಅಲ್ವೇ? ಅವ್ರು ಹೇಳ್ತಾರೆ, ಅಣ್ಣ ಬಣ್ಣ ಹಚ್ಚಿ 2 ವರ್ಷ ಆಯ್ತಣ್ಣ,
ಬಣ್ಣ ಹಚ್ಚಿ 3 ವರ್ಷ ಆಯ್ತಣ್ಣ ಅಂತಾರೆ. ಮಾನಸಿಕವಾಗಿ ಕುಗ್ಗೋಗಿರ್ತಾರೆ ಅವರು. ಅವಕಾಶಗಳಿಲ್ಲ. ಅದಕ್ಕೆ ಕಾರಣಗಳು ನಾನಾ ಕಾರಣ ಇರ್ಬೋದು, ಅವರೇ ಕಾರಣ ಇರ್ಬೋದು ಅಥವಾ ಇಂಡಸ್ಟ್ರಿ ಕಾರಣ ಇರ್ಬೋದು, ಬೇರೆ ಒಟ್ಟಲ್ಲಿ ಅವ್ರಿಗೆ ಕಂಟಿನ್ಯೂ ಕೆಲಸ ಸಿಕ್ಕಿರಲ್ಲ. ಹೌದು, ಜೀವನಕ್ಕೆ ಬಹಳ ಕಷ್ಟ ಆಗ್ತಾ ಇರುತ್ತೆ. ಹೌದು ಹೌದೌದು, ಇದು ಬಹಳ ಜನ ಕಲಾವಿದರ ಅಲ್ವಾ? ಅದಕ್ಕೆ ನಾನು ತಿಂಗಳು ಸಿಗೋ ಸಂಬಳ ಬಿಟ್ಟು ಹಾಕಿ ಬರ್ತೀರಿ, ರೆಗ್ಯುಲರ್ ಆಗಿ ಒಂದು ಇನ್ಕಮ್ ಬರ್ತಾ ಇದೆ. ಭ್ರಮೇಲ್ ಬರಬೇಡಿ, ವಾಸ್ತವ ಅರ್ಥ ಮಾಡ್ಕೊ. ಆಮೇಲೆ ಎಷ್ಟೇ ಪ್ರತಿಭಾವಂತರಾದ್ರು ಸರ್, ನನಗನ್ಸೋ ಮಟ್ಟಿಗೆ ತುಂಬಾ ಜನ ಹೇಳ್ತಾರೆ ಪ್ರತಿಭೆ ಮುಖ್ಯ ಅಂದ್ಬಿಟ್ಟು. ಹೌದು, ಪ್ರತಿಭೆ 100% ಮುಖ್ಯ, ಜೊತೆಗೆ ಇಲ್ಲಿ ಅದೃಷ್ಟನೂ ಬೇಕು ಅಂತ ಅನ್ಕೋತೀನಿ. ಇಲ್ಲಿಗೆ ಬರೋರು ದುಡ್ಡಿಗೋಸ್ಕರ ಬರೋಕ್ಕಿಂತ ಹೆಚ್ಚಾಗಿ ಪ್ಯಾಷನ್ಗೋಸ್ಕರ ಬರ್ಬೇಕು. ಹೌದು ಹೌದು ಸರ್, ಹೌದು ಹೌದು ಹೌದು. ನಾನು ಹೀರೋ ಆಗ್ಬೇಕು ಅಥವಾ ನಾನು ನಿರ್ದೇಶಕ ಆಗ್ಬೇಕು ಅಥವಾ ನಾನೊಬ್ಬ ಕಲಾವಿದ ಆಗ್ಬೇಕು, ಪ್ಯಾಷನ್ ಅಲ್ಲಿ ಬರ್ಬೇಕು. ನೀವ್ ಹೇಳ್ದಾಗ ಮೈಂಡ್ ಸೆಟ್ ರೆಡಿ ಮಾಡಿ ಇಟ್ಕೊಂಡು. ಹೌದು, ಇಲ್ಲ ಅದು ಕಡಿಮೆ ಸರ್, ಪ್ಯಾಷನ್ ಬರೋರು ಕಡಿಮೆ, ಹೀರೋ ಮಾಡ್ತೀವಿ ಅಂತ ಬಂದಿರ್ತಾರೆ ಕೆಲವರು, ಅಲ್ವೇ? ಅದು ತಪ್ಪಾಗುತ್ತೆ ಅಂತ ನನ್ನ ದೃಷ್ಟಿ. ಆಮೇಲೆ ಕಲಿಬೇಕು ಸರ್. ಈಗ ಸರ್ ಒಬ್ಬ ಡಾಕ್ಟರ್ ಆಗ್ಬೇಕು ಅಂದ್ರೆ ಅವ್ನು ಎಷ್ಟು ವರ್ಷ ಓದ್ತಾನೆ, ಒಬ್ಬ ಇಂಜಿನಿಯರ್ ಆಗ್ಬೇಕು ಎಷ್ಟು ವರ್ಷ ಓದ್ತಾನೆ, ಯಾವುದೇ ಒಂದು ಕೇಳ್ತಾರೆ. ಒಬ್ಬ ಟೈಲರ್ ಆಗೋನು ಅವ್ರು ಕಲ್ತು ತಾನೆ ಸರ್ ಕೂತ್ಕೊಳ್ತಾರೆ. ಹೌದು, ಮೆಷಿನ್ ಹಂಗೆ ಏನು ಗೊತ್ತಿಲ್ಲದೆ ಇರೋ ಕೂಡ ನಾನು ಯಾಕೆ ಮಾಡ್ತೀನಿ ಸರ್. ಟ್ಯಾಲೆಂಟ್ ಓನ್ಲಿ ಓಪನ್ಸ್ ದಿ ಫಸ್ಟ್ ಡೋರ್ ಅಂತ ನಾನು. ಹೌದು ಹೌದು ಸರ್. ಹರ್ಷ ಬೋಗ್ಲೆ ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ದಾರೆ, ಟ್ಯಾಲೆಂಟ್ ಓನ್ಲಿ ಓಪನ್ಸ್ ದಿ ಫಸ್ಟ್ ಡೋರ್. ಅದಾದ್ಮೇಲೆ ನಮ್ಮ ಡಿಸಿಪ್ಲಿನ್, ನಮ್ಮ ಹಾರ್ಡ್ ಎಫರ್ಟ್ಸ್ ಮಾತ್ರ ನಮ್ಮನ್ನ ಮುಂದೆ ತಗೊಂಡು. ಖಂಡಿತ ಸರ್, ಖಂಡಿತ. ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ಸಚಿನ್ ತೆಂಡೂಲ್ಕರ್ ಮತ್ತು ವಿನೋದ್ ಕಾಂಬ್ಳಿ. ಎಸ್ ಸರ್, ಖಂಡಿತ ಖಂಡಿತ, ಹೌದು ಅಲ್ವಾ? ಸತ್ಯ ಸತ್ಯ ಸರ್, ಸತ್ಯ ಅದು ಸತ್ಯ. ಇವಾಗ ನನ್ನ ಬಗ್ಗೆ ನಾನು ಯೋಚನೆ ಮಾಡೋದೇ ಅನ್ಕೊಳ್ತೀನಿ. ನಾನು ಸಿಕ್ಕಾಪಟ್ಟೆ ಪ್ರತಿಭಾವ ಅಂತ ಏನಲ್ಲ, ನನಗನ್ಸೋಮಟ್ಟಿಗೆ ನನ್ನ ಮೀರ್ಸೋಂತ 100 ಜನ ಪ್ರತಿಭಾವಂತರಿದ್ದಾರೆ ಇವತ್ತು ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಆದ್ರೆ ನನಗೆ ಇಷ್ಟು ಅವಕಾಶಗಳು ಸಿಗ್ತಾ ಇದೆ ಅಂದ್ರೆ ನನ್ನ ಒಂದು ನಡೆ ನುಡಿ ಸರಳತೆ ಸರ್, ಅಷ್ಟೇ ಸರ್. ಮತ್ತು ಶಿಸ್ತು ಸರ್, ಅವೆಲ್ಲ ಪಾಲನೆ ಮಾಡ್ತಾ ಇರೋದು ಸಿಗ್ತಾ ಇದೆ. ಅವ್ರು ತುಂಬಾ ಜನ ಹೇಳಿದ್ರು, ಆರಾಧ್ಯ ಬಂದ್ರೆ ತನ್ನ ಕೆಲಸ ಮುಗಿಸ್ಕೊಂಡು ಹೋಗ್ತಾರಪ್ಪ, ಹೆಚ್ಚಿನ ವಿಷಯಕ್ಕೆ ತಲೆ ಹಾಕಲ್ಲ, ಹೇಳಿ ಟೈಮ್ ಕರೆಕ್ಟ್ ಆಗಿ ಬರ್ತಾರೆ, ಯಾವುದೇ ತೊಂದರೆ ಕೊಡಲ್ಲ, ತನ್ನ ಕೆಲಸ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಅಂತ. ಆ ಉದ್ದೇಶಕ್ಕೆ ಕರೆಯೋರೆ ಜಾಸ್ತಿ. ವಂಡರ್ಫುಲ್ ಸರ್, ವಂಡರ್ಫುಲ್. ಆಮೇಲೆ ನಾನು ಜಾಸ್ತಿ ಡಿಮ್ಯಾಂಡ್ ಮಾಡಕ್ ಹೋಗಲ್ಲ. ಕೆಲವು ಡಿಮ್ಯಾಂಡ್ ಇರುತ್ತೆ, ನನಗೆ ಅಷ್ಟು ಪೇಮೆಂಟ್ ಬೇಕು, ಇಷ್ಟು ಪೇಮೆಂಟ್ ಬೇಕು, ನನಗೆ ಎಲ್ಲೋ ಹೊರಗಡೆ ಹೋದ್ರೆ ಇಂಥ ರೂಮೇ ಬೇಕು, ಇಂಥ ಕಾರೇ ಬೇಕು, ಆ ಥರ ಮಾಡೋರು ಇದ್ದಾರೆ ಇವತ್ತು. ನಾನು ಅದು ಯಾವುದು ಇಲ್ಲ, ನನ್ನ ಕೆಲಸಕ್ಕೆ ಇಂಪಾರ್ಟೆಂಟ್. ಅದಕ್ಕೆ ಸೂಕ್ತ ಸಂಭಾವನೆ ಬೇಕು. ಸಂಭಾವನೆ ಮಾಡೋಕ್ಕಾಗಲ್ಲ, ತುಂಬಾ ಕಡಿಮೆ ಸಂಭಾವನೆ ಮಾಡೋಕ್ಕಾಗಲ್ಲ. ಈಗ ನಮ್ಮ ಜೀವನ ಅದ್ರ ಮೇಲೆ ಅಳವಡಿಸ್ಕೊಂಡಿದ್ದೀವಿ. ಹೌದು, ಅದಕ್ಕೆ ಕೆಲವರು ಹೊಸಬ್ರು ಕೇಳ್ತಾ ಇರ್ತಾರೆ. ಹೊಸಬ್ರು ತುಂಬಾ ಎಂಕರೇಜ್ ಮಾಡ್ತಾ ಇದ್ದೀನಿ ಸರ್ ನಾನು. ತುಂಬಾ ಹೊಸ ಸಿನಿಮಾಗಳಲ್ಲಿ ಎಲ್ಲ ಹೊಸಬ್ರು ಇರ್ತಾರೆ, ನಾನು ಒಬ್ಬನೇ ಹಾಡ್ಬಾ ಜೊತೆ ಕೆಲಸ ಮಾಡೋದಕ್ಕೆ ಖುಷಿ ಆಗುತ್ತೆ. ಅದ್ರಲ್ಲಿ ಕೆಲವರು ಅವರ ಪರಿಸ್ಥಿತಿ ಹೇಳ್ತಾರೆ, ಸರ್ ನಾವೇ ದುಡ್ಡು ಹಾಕೊಂಡು ಮಾಡ್ತೇವೆ, ನಾವು ಇಷ್ಟು ಕಡಿಮೆ ಕೊಡೋಕ್ಕಾಗುತ್ತೆ ಅಷ್ಟೊಂದು. ನನ್ನ ಮನಸ್ಸಿಗೆ ಒಪ್ಪಿಗೆ ಆಯ್ತಾ, ಅವ್ರ ಬಿಹೇವಿಯರ್ ಇಷ್ಟ ಆಯ್ತಾ, ಅವ್ರ ಕಂಟೆಂಟ್ ಇಷ್ಟ ಆಯ್ತಾ, ಒಪ್ಕೊಳ್ತೀನಿ, ಮಾಡ್ಕೊಡ್ತೀನಿ. ಇನ್ನು ಕೆಲವರು ಪೇಮೆಂಟನ್ನೇ ಪ್ರಾಮುಖ್ಯವಾಗಿ ಹೇಳ್ತಾರೆ. ಅವರು ಸರ್ ಈ ಸಿನಿಮಾ ಫ್ರೀ ಮಾಡ್ಕೊಟ್ಬಿಡಿ, ನೆಕ್ಸ್ಟ್ ಸಿನಿಮಾ ಪೇಮೆಂಟ್ ಕೊಡ್ತೀನಿ ಅಂತ. ನಾನು ಅದಕ್ಕೆ ಇಲ್ಲ, ಈ ಸಿನಿಮಾ ಬೇರೆ ಹತ್ರ ಮಾಡಿಸ್ಕೊಡಪ್ಪ, ನೆಕ್ಸ್ಟ್ ಸಿನಿಮಾ ನಾನು ಕರಿ ಬಂದು ಮಾಡ್ಕೊಡ್ತೀನಿ. ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಅಲ್ವೇ? ಹೌದು ಹೌದು, ಅದಕ್ಕೆ ಹೌದು. ಬಟ್ ಕಂಟೆಂಟ್ ಇಷ್ಟ ಆದ್ರ ಕಡೆ ಎಲ್ಲ ಮಾಡಿದ್ದೀನಿ ಸರ್. ತುಂಬಾ ಇಷ್ಟಪಡ್ತಾರೆ ಹೊಸಬ್ರು, ಅದೊಂದು ಖುಷಿ ಆಗುತ್ತೆ ಸರ್ ನನಗೆ. ಕಂಟೆಂಟು, ಟ್ರೀಟ್ಮೆಂಟ್. ಹೌದು ಸರ್, ಹೌದು ಹೌದು ಹೌದು. ಆಮೇಲೆ ಪೇಮೆಂಟ್. ಹೌದು ಹೌದು. ಹೊಸಬ್ರು ಟೀಮ್ ಹೆಂಗಾಗಿದೆ ಅಂದ್ರೆ, ನಾನು ಒಂದು ಹೊಸ ಟೀಮ್ ಹೋಯ್ತು ಅಂದ್ರೆ ಅವ್ರು ನಾನು ಬಿಡ್ತಾ ಇಲ್ಲ ಸರ್. ಕಂಟಿನ್ಯೂ ಅವ್ರು ಮಾಡೋ ಎಲ್ಲ ಸಿನಿಮಾಗಳಲ್ಲಿ, ಅವ್ರು 5 ಸಿನಿಮಾ ಮಾಡ್ತಾರೆ, 10 ಸಿನಿಮಾ ಮಾಡ್ತಾರೆ, ಎಲ್ಲಾದ್ರೂ ಪ್ರತಿ ಸಿನಿಮಾ ನಾನು ಹಾಕೊಳ್ತಾ ಇದ್ದಾರೆ. ಅವ್ರೇ ಹೇಳ್ಬಿಡ್ತಾರೆ, ಸರ್ ನಾವು ನೆಕ್ಸ್ಟ್ ನಮ್ಮ ಸಿನಿಮಾ ನಿಮ್ಗೆ ಡೇಟ್ ಬೇಕೇ ಬೇಕು ಅಂತ. ಆ ಒಂದು ಪ್ರೀತಿ ಸಿಗ್ತಾ ಇದೆ. ಹೌದು, ಆ ಪ್ರೀತಿಗೋಸ್ಕರ. ಹೌದು ಸರ್, ಹೌದು. ಯಾಕೆ ನಮ್ದು ದುಬಾರಿ ಪೇಮೆಂಟ್ ಇಲ್ವಲ್ಲ, ಅವ್ರ ಕೈ ನಿಲ್ಕೋತರ ಇದೀವಿ. ಹೇಳ್ತೀವಿ ಫ್ರೀ ಅಂತೂ ಮಾಡಕ್ಕಾಗಲ್ಲ, ನಮ್ಮ ಜೀವನ ಅದು ಫ್ರೀ ಅವ್ರು ಮಾಡಿಸ್ಕೊಳ್ಳಬಾರ್ದು, ಕಲಾವಿದರಿಗೆ ಕೊಡುವಂತ ಗೌರವ. ಹೌದು ಸರ್, ಹೌದು. ಸೊ ಜೀವನ ನಡ್ಕೊಂಡು ಹೋಗ್ತಾ ಇದೆ ಸರ್. ವಂಡರ್ಫುಲ್ ಸರ್. ಮತ್ತೇನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ಮೂಲಕ ನನ್ನ ಇಷ್ಟು ವರ್ಷದ ಜರ್ನಿಗೆ ನನ್ನ ಸಹಕಾರ ಕೊಡ್ತಾ ಬಂದಿರತಕ್ಕಂತಹ ನನ್ನ ಕುಟುಂಬಕ್ಕೆ ಈ ಮೂಲಕ ನಿಮ್ಮ ಒಂದು ಚಾನಲ್ ಮುಖಾಂತರ ನನ್ನ ಶ್ರೀಮತಿಗೆ ಆಗ್ಬೋದು, ನನ್ನ ಮಕ್ಕಳಿಗೂ ಕೂಡ ನಾನು ಕೃತಜ್ಞತೆ ಹೇಳ್ತೀನಿ. ಹಾಗೆ ನನ್ನನ್ನು ಕೂಡ ಬೆಳೆಸಿದಂತ ನಮ್ಮ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ ಮತ್ತು ಎಲ್ಲ ವಾಹಿನಿಯ ಮುಖ್ಯಸ್ಥರಿಗೆ, ಪತ್ರಕರ್ತರಿಗೆ, ಮುಖ್ಯವಾಗಿ ಎಲ್ಲ ಸರ್ ಪತ್ರಿಕಾ ಬಳಗದವರು ನನಗೆ ತುಂಬಾ ಎಂಕರೇಜ್ ಮಾಡಿದ್ದಾರೆ. ನೀವೆಲ್ಲರ ಜೊತೆ ಚೆನ್ನಾಗಿರ್ತೀರಾ, ಹಾಗಾಗಿ ಎಲ್ಲರೂ ನಿಮ್ ಜೊತೆ ಚೆನ್ನಾಗಿರ್ತಾರೆ ಸರ್. ಮೊನ್ನೆ ಒಂದು ಇನ್ಸಿಡೆಂಟ್ ಹಾಗೆ ಆಯ್ತು ಸರ್. ಒಂದು ಪ್ರೆಸ್ ಮೀಟ್, ಪ್ರೆಸ್ ಎಲ್ಲರೂ ಪರಿಚಯ ನನಗೆ. ಹೋದ್ರೆ ಎಲ್ಲರೂ ಮಾತಾಡಿಸ್ತಾರೆ, ಎಲ್ಲರೂ ಮಾತಾಡಿಸ್ತೀನಿ, ಇನ್ಕ್ಲೂಡಿಂಗ್ ಫೋಟೋಗ್ರಾಫರ್ಸು ಎಲ್ಲರೂ. ಪ್ರೆಸ್ ಮೀಟು ಹೊಸ ಸಿನಿಮಾ, ಅದು ಕರೆದ್ರು, ಸ್ಟೇಜ್ ಮೇಲೆ ಕೂರಿಸಿದ್ರು ಎಲ್ಲರೂ. ಅಲ್ಲಿ ನಾನು ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ, ನನ್ನ ಕರಿಬೇಕಾಯ್ತು. ನಾನು ಫಸ್ಟ್ ಅವ್ರು ಹೊಸ ಟೀಮ್ ಅಲ್ವಾ, ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಹೇಳಿದ್ದೆ, ನೋಡಿ ಫ್ರಂಟ್ 3 ಲೈನ್ ಅಲ್ಲಿ ಆಟೋರಲ್ಲಿ ಯಾರು ಕೂತ್ಕೋಬೇಡಿ ನಮ್ಮವರು, ಅದು ಪ್ರೆಸ್ನವ್ರಿಗೆ ಮೀಸಲಾಗಿರುತ್ತೆ, ನೀವು ಕೂತ್ಕೊಂಡ್ರೆ ಅವ್ರು ತೊಂದರೆ ಆಗುತ್ತೆ, ಅವ್ರು ಹೇಳ್ಸೋದು ಬೇಡ ಅಂತ ಹೇಳಿದೆ. ಸರಿ 3 ಲೈನ್ ಯಾರು ಕೂತಿರ್ಲಿಲ್ಲ, ಪ್ರೆಸ್ನವರೇ ಬಂದ್ರು, ಎಲ್ಲರೂ ಕೂತ್ಕೊಂಡ್ರು, ಇಲ್ಲ ಆಯ್ತು. ನಾನು ಬಲಗಡೆ ಮೂಲೆಯಲ್ಲಿ ಒಂದು ಕಡೆ ಕೂತಿದ್ದೆ, ಫ್ರಂಟ್ ಲೈನ್ ಅಲ್ಲೇ ರೇಲ್ ಕೂತಿದ್ದೆ. ಯಾರಿಗೂ ನನಗೆ ಗಮನಕ್ಕೆ ಬಂದಿಲ್ಲ. ಸ್ಟೇಜ್ ಮೇಲೆ ಕರಿಬೇಕಾಯ್ತು, ಅಲ್ಲಿ ಕರೆದಿಲ್ಲ ಅಲ್ಲಿ. ಆಮೇಲೆ ಡೈರೆಕ್ಟ್ರು ಆ ಕಡೆ ಯಾರದೇವ್ರು ಕರೀರಿ ಅಂದ್ರು. ಅವ್ರ ಆಂಕರ್ ಹೇಳ್ತಾ ಇದ್ರು, ಆರಾಧ್ಯ ಅವರು
ನಾವು ದೊಡ್ಡ ಕಲಾವಿದ ಅನ್ನೋದನ್ನ ಮರ್ಸ್ಬಿಡ್ತಾರೆ ನಮಗೆ. ಆಮೇಲೆ ನಮ್ ಜೊತೆ ಪತ್ರಿಕೆತರ ತರ ಇದ್ಬಿಡ್ತಾರೆ ಎಲ್ಲ ತರ ಮಾತಾಡ್ಸ್ಕೊಂಡು. ಆಮೇಲೆ ಸ್ಟೇಜ್ ಮೇಲೆ ಚೇರ್ ಕಡಿಮೆ ಐತಲ್ಲಿ, ನಾನೇ ಒಂದೆರಡು ಚೇರ್ ಎಲ್ಲ ತೆಕ್ಕೊಟ್ಟೆ ಮುಂಚೆ. ಅದಕ್ಕೆ ಅವರೆಲ್ಲ ಚೇರ್ ತೆಕ್ಕೊಟ್ಟಾಗ ಈ ಥಿಯೇಟರ್ ಅನಿಸ್ಬಿಡ್ತಾರೆ ಅಂತ ಅನ್ಬಿಟ್ಟು. ಹಾಗೆ ಎಲ್ಲರ ಜೊತೆ ನಾವು ಮಿಂಗಲ್ ಆಗೋದ್ರಿಂದ ಖುಷಿ ಸಿಗುತ್ತೆ ಸರ್. ಥಿಯೇಟರ್ ಇಂದ ಬಂದಿರೋ ಬ್ಯಾಕ್ ಗ್ರೌಂಡ್ ಅದೇ ತರ ಬ್ಯಾಕ್ಗ್ರೌಂಡ್ ಸರ್. ಥಿಯೇಟರ್ ನಾವು ಎಷ್ಟು ಕಲ್ತ್ವಿ ಅಂದ್ರೆ ನಿಮ್ಗೆ ನೆನಪಿರುತ್ತೆ, ಫಸ್ಟ್ ನಾವು ರಿಹರ್ಸಲ್ಗೆ ಹೋದಾಗ ಕೂಡ ನಾವು ಪಾದರಕ್ಷೆ ಬಿಡೋದ್ರಿಂದ ಶುರುವಾಗುತ್ತೆ ಸರ್ ಪಾಠ. ಹೌದು, ಡೈಲಾಗ್ ಹೇಳೋದ್ರಿಂದ ಅಲ್ಲ, ಪಾದರಕ್ಷೆ ಬಿಡೋದ್ರಿಂದ. ಶಿಸ್ತು, ಪಾದರಕ್ಷೆ ಪಕ್ಕದಲ್ಲೇ ಬಿಡಬೇಕು, ಒಂದು ಸಾಲಲ್ಲಿ ಬಿಡಬೇಕು, ಒಳಗಡೆ ಎಂಟರ್ ಆಗ್ಬೇಕು, ಬಾಗಿಲು ನಮಸ್ಕಾರ ಮಾಡ್ಕೊಂಡು ಎಂಟರ್ ಆಗ್ಬೇಕು ಅಲ್ವೇ? ಹೌದೌದು. ನಾನು ಒಂದ್ಸಲ ಇದೇ ತರ ಥಿಯೇಟರ್ ಅಲ್ಲಿ ರಿಹರ್ಸಲ್ಗೆ ಹೋದಾಗ ತಿಂಡಿ ತಗೊಂಡೋಗಿದ್ದೆ. ಆವಾಗ ಅಲ್ಲಿ ಯಾರು ತಂದಿರ್ಲಿಲ್ಲ, ನಾನು ಒಬ್ನೇ ತಗೊಂಡೋಗಿದ್ದೆ. ನಾನು ಒಬ್ನೇ ಹಸುವಾಯ್ತು, ತಿಂತಾ ಇದ್ದೆ. ಒಂದು ಉಗಿದ್ರು ನನಗೆ, ಅದು ಮೊದಲನೇ ಪಾಠ. ಎಲ್ಲಾರು ಹಸ್ಕೊಂಡು ಇವತ್ತು ಈಗ್ಲೂ ರಿಹರ್ಸಲ್ ಮಾಡ್ತಾ ಇದಾರೆ, ಆಕ್ಟ್ ಮಾಡ್ತಾರೆ. ನೀನೊಬ್ಬ ಬೇರೆನಾ? ತಿನ್ಬೇಕು ಅಂದ್ರೆ ಎಲ್ಲಾರ್ಗು ಕೊಟ್ಕೊಂಡು ತಿನ್ಬೇಕು. ಕರೆಕ್ಟ್. ಅದು ಮೊದಲನೇ ಪಾಠ ಅಲ್ಲಿ ಕಲ್ತಿರೋದು. ನೋಡಿ, ಅವತ್ತು ಕಲ್ತಿದ್ ಪಾಠ ನಮ್ಗೆ ಇವತ್ತು ಹೇಗೆ ಅನುಕೂಲ ಆಗ್ತಾ ಇದೆ. ಇವತ್ತು ನಾನು ನೀವು ಅಬ್ಸರ್ವ್ ಮಾಡಿರ್ತೀನಿ, ನಾನು ಒಂದು ಸ್ಟುಡಿಯೋ ಬರ್ಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಬಾಗಿಲಿಗೆ ಅಲ್ವೇ? ಶೂಟಿಂಗ್ ಹೋಗ್ಬೇಕಾದ್ರೂ ಅಷ್ಟೇ, ಶೂಟಿಂಗ್ ಮನೆಗೆ ಬಾಗಿಲು ನಮಸ್ಕಾರ ಮಾಡ್ಕೊಂಡು. ನೀವು ಬರ್ಬೇಕಾದ್ರೇನೆ ನಮ್ಮ ಬಿಯಾಂಡ್ ಲಿಮಿಟ್ಸ್ ನ ಪ್ರೊಡ್ಯೂಸರ್ ಆಗಿರುವಂತ ಅಂಶಿತ್ ಹೇಳಿದ್ರು, ನೋಡಿ ಎಷ್ಟು ಸರಳವಾಗಿದ್ದಾರೆ ಇವರು, ಇಷ್ಟೊಂದು ದೊಡ್ಡ ಕಲಾವಿದರು ಅನ್ನೋದು ನಮ್ಗೆ ಗೊತ್ತೇ ಆಗಲ್ಲ, ಇಷ್ಟೊಂದು ಸರಳವಾಗಿ ಬರ್ತಾರೆ, ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ನಮ್ಮನ್ನ ಅಂತ. ಥ್ಯಾಂಕ್ ಯು ಸರ್, ನೀವೆಲ್ಲರೂ ಹಾರೈಕೆ ಸರ್, ಹಾರೈಕೆ. ಆಮೇಲೆ ಒಳಗಡೆ ಬೇರೆ ಶೂಟಿಂಗಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಬಾಗಿಲು ನಮಸ್ಕಾರ ಮಾಡ್ಕೊಳ್ತೀನಿ. ಮೇಕಪ್ಗೆ ಹೋದಾಗ ಮೇಕಪ್ ಮನೆಗೆ ಅವ್ರಿಗೆ ನಮಸ್ಕಾರ ಹೇಳ್ತೀನಿ. ಮೇಕಪ್ ಅದೇನು ಐಟಮ್ಸ್ ಇರುತ್ತೆ ಅದಕ್ಕೆ ನಮಸ್ಕಾರ ಮಾಡ್ಕೊಳ್ತೀನಿ. ಸ್ಕ್ರಿಪ್ಟ್ ಕೊಟ್ಟಾಗ ಸ್ಕ್ರಿಪ್ಟ್ಗೂ ನಮಸ್ಕಾರ ಮಾಡ್ಕೊಳ್ತೀನಿ ಸರ್ ಇವತ್ತು ನಾನು. ಅದು ತಾಯಿ ಶಾರದೆ. ಕ್ಯಾಮ್ರಾ ಮುಂದೆ ಹೋದಾಗ ಕ್ಯಾಮ್ರಾಗೆ ನಮಸ್ಕಾರ ಮಾಡ್ಕೊಳ್ತೀನಿ, ಕ್ಯಾಮ್ರಾ ಮನೆಗೆ ನಮಸ್ಕಾರ ಹೇಳ್ತೀವಿ, ಡೈರೆಕ್ಟರ್ಗೆ ಇವತ್ತಿಗೂ ನಮಸ್ಕಾರ ಹೇಳ್ತೀವಿ. ಯಾಕೆಂದ್ರೆ ಪ್ರತಿಯೊಂದು ಅಲ್ಲಿರೋ ಪರಿಕರಗಳು ಎಲ್ಲವೂ ತಾಯಿ ಶಾರದೆ ರೂಪದಲ್ಲಿ ನೋಡ್ತೀವಿ ಸರ್. ಹೌದು, ಎಲ್ಲರನ್ನು ದೈವ ರೂಪದಲ್ಲಿ ನೋಡ್ಬೇಕು. ಆಮೇಲೆ ನಾನು ಈ ಕೆಲವು ಕಡೆ ಆಕ್ಟಿಂಗ್ ಸ್ಕೂಲ್ಗಳೇ ಪಾಠ ಮಾಡಕ್ ಕರೀತಾರೆ ಸರ್. ಗಿರಿನಗರದಲ್ಲಿ ಬಣ್ಣ ಅಂತ ಒಂದು ಇನ್ಸ್ಟಿಟ್ಯೂಟ್ ಇತ್ತು. 10 ವರ್ಷ ನಾನು ಪಾಠ ಮಾಡಿದೆ, ಆಕ್ಟಿಂಗ್ ಸ್ಕೂಲ್ ಮಾಡಿದೆ ಅಲ್ಲಿ ನಾನು ಅವ್ರಿಗೆ ಬೇರೆ ಆಕ್ಟಿಂಗ್ ಹೇಳ್ಕೊಡೋಕೆ ಹೆಚ್ಚಾಗಿ ನಮ್ಮ ನಡೆನುಡಿ ಬಗ್ಗೆ ಹೇಳ್ಕೊಡ್ತಾ ಇದ್ದೆ. ಬಿಹೇವಿಯರ್ ಹೇಗಿರ್ಬೇಕು, ಅದು ಸರಿ ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು. ಈಗ ನಾನು ನಿಮ್ಗೆ ಏನ್ ಹೇಳಿದೆ, ಬರ್ತಾ ಎಲ್ಲ ನಮಸ್ಕಾರಗಳು ಮಾಡ್ಕೊಡುತ್ತೆ, ಪ್ರತಿಯೊಂದು ನೀವು ದೈವ ಸ್ವರೂಪದಲ್ಲಿ ನೋಡಿ ಅಂತ. ಆಮೇಲೆ ಎಷ್ಟೋ ಜನ ನೋಡ್ತೀವಿ ನಾವು ಮೇಕಪ್ ಕೂತ್ಕೊಂಡಾಗ ಕಾಲ ಮೇಲೆ ಕಾಲು ಹಾಕೊಂಡಿರ್ತಾರೆ, ಶೂ ಹಾಕೊಂಡಿರ್ತಾರೆ. ನಾವು ಶೂ ಹಾಕೊಂಡು ಸ್ಲಿಪ್ಪರ್ ಹಾಕೊಂಡು ಯಾವತ್ತೂ ನಾವು ಅದು ಮಾಡ್ಕೋಬಾರ್ದು, ಒಳ್ಳೇದಲ್ಲ. ಲಾಸ್ಟ್ ಟೈಮ್ ಯಾವುದೋ ಒಂದು ಸ್ಟುಡಿಯೋ ಹೀಗೆ ಇಂಟರ್ವ್ಯೂ ಕರೆದಾಗ ನನ್ನ ಕ್ಯಾಮ್ರಾ ಮುಂದೆ ಕೂತ್ಕೊಳ್ಳೋದಕ್ಕೆ, ಸರ್ ಸ್ಲಿಪ್ಪರ್ ಹಾಕೊಳ್ಳಿ ಪರವಾಗಿಲ್ಲ ಅಂದರು. ನಾನು ದಯವಿಟ್ಟು ಕ್ಷಮಿಸಿ, ನನಗೆ ಆ ಒಂದು ಪದ್ಧತಿ ಇಲ್ಲ, ಸ್ಲಿಪ್ಪರ್ನ ದೂರ ಬಿಟ್ಟೆ ನಾನು ಕೂತ್ಕೊಳ್ಳೋದು ನಾನು ಅಂತ ಹೇಳಿದೆ. ಅವ್ರು ಆ್ಯಂಕರ್ ಹಾಕ್ಕೊಂಡಿದ್ರು, ನಾನು ಬರೀ ಕಾಲಲ್ಲೇ ಕೂತ್ಕೊಂಡೆ. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಸರ್, ಸ್ಟೇಜ್ ಮೇಲೆ ನಾನು ಸ್ಲಿಪ್ಪರ್ ಹಾಕೊಂಡು ಹೋಗಲ್ಲ, ಬಿಟ್ಟು ಹೋಗ್ತೀನಿ. ಸ್ಟೇಜ್ ನಮಸ್ಕಾರ ಮಾಡ್ಬಿಡೋದು. ಸ್ಟೇಜ್ ಮೇಲೆ 10 ಜನ ಇರ್ತಾರೆ, 10 ಜನ ಸ್ಲಿಪ್ಪರ್ ಹಾಕೊಂಡಿರ್ತಾರೆ, ನಾನೊಬ್ಬ ಬರೀ ಕಾಲಲ್ಲೇ ಇರ್ತೀನಿ. ನನಗೇನು ಅಭಾಸ ಅನ್ಸಲ್ಲ, ಅದು ನನಗೆ ಖುಷಿ. ಅದು ನಾನು ಆ ಸಭೆಗೆ ಕೊಡುವಂಥ ಗೌರವ. ಆಮೇಲೆ ಸಭೆ ನಾವು ಮೇಲ್ ಕೂತಿರ್ತೀವಿ, ಎದುರುಗಡೆ 100 ಜನ ಕೂತಿರ್ತಾರೆ, ನಾನು ಈ ಸ್ಲಿಪ್ಪರ್ ಹಾಕಿ ಕೂತ್ಕೊಳ್ಳೋದು ನನಗೆ ಚೆನ್ನಾಗಿರಲ್ಲ. ನಿಮ್ಗೆ ಇದರಿಂದ ಆತ್ಮವಿಶ್ವಾಸನೂ ಹೆಚ್ಚಾಗುತ್ತೆ ಸರ್. ಹೌದು. ಆಮೇಲೆ ಮೇಲೆ ಸಭಿಕರು ಕೂತಿರ್ತಾರಲ್ಲ ಸರ್, ಅವರು ದೇವ್ರ ಸಮಾನ ಸರ್. ಹೌದು, ದೇವ್ರ ಸಮಾನವಾಗೇ ನೋಡ್ಬೇಕು ನಾವು ಅವ್ರನ್ನ ಕೂಡ. ಹೀಗೆ ನಾನು ಹೇಳಿದಲ್ಲ, ಆಕ್ಟಿಂಗ್ ಕ್ಲಾಸಲ್ಲಿ ಅದನ್ನೇ ಹೇಳೋದು, ಈ ಪಾಠಗಳು ಹೇಳ್ತೀನಿ, ನಡ್ಕೋಬೇಕಾದ್ದು ದೊಡ್ಡವ್ರ ಚಿಕ್ಕವ್ರ ಗೌರವ. ಆಮೇಲೆ ಸೆಟ್ಗೆ ಹೋದಾಗ ಡೈರೆಕ್ಟರ್ಗೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಗೌರವ ಕೊಡ್ಬೇಕು ಅಂತ ಹೇಳ್ತೀನಿ. ಡೈರೆಕ್ಟ್ರು ಇವತ್ತು ನಾನು ಪಾಲನೆ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳ ವಯಸ್ಸಿನವ್ರು ಡೈರೆಕ್ಟರ್ ಆದ್ರೂ ಕೂಡ ನಾನು ಅವ್ರಿಗೆ ಗುರುಸ್ಥಾನ ಕೊಡ್ತೀನಿ. ನಿರ್ದೇಶಕರದೇ ಗುರುಸ್ಥಾನ ಅಲ್ವೇ? ಆ ವ್ಯಕ್ತಿ ಮುಖ್ಯ ಅಲ್ಲ, ಅವ್ರ ವಯಸ್ಸು ಮುಖ್ಯ ಅಲ್ಲ, ಅಲ್ಲಿ ಆ ಸ್ಥಾನ ಬಿಟ್ಟು ಆಮೇಲೆ ಅದು ಸೆಟ್ಟಿಂದ ಆಚೆ ಬಂದಾಗ ಬೇಕಾದ್ರೆ ಅವರು ಎಷ್ಟೇ ಕ್ಲೋಸ್ ಆಗಿರಲಿ, ನಮಗೆ ಆ ಪ್ರೀತಿಯಿಂದ ಮಾತಾಡೋಣ. ಸೆಟ್ಟಲ್ಲಿ ಕೊಡ್ಬೇಕು ಗೌರವ. ಅವ್ರು ಹೇಳಿದಲ್ಲಿ ಪಾಲನೆ ಮಾಡಬೇಕು. ಕೆಲವ್ರು ಹೇಳಿದ್ದನ್ನು ಪಾಲನೆ ಮಾಡಲ್ಲ, ಅದ್ಯಾಕೆ ಇದಕ್ಕೆ ನಾವು ಎರಡನೇ ಮಾತಾಡಬಾರ್ದು. ಇಲ್ಲಿ ಕೂತ್ಕೊಂಡಾಗ ಅಲ್ಲೇ ಕೂತ್ಕೋಬೇಕು ನಾವು. ಇಲ್ಲಿ ಸೋಫಾ ಇರುತ್ತೆ, ಅವ್ರು ನಿರ್ದೇಶಕರು ನೆಲ ಮೇಲೆ ಕೂತ್ಕೊಂತಾರೆ, ನೆಲ ಮೇಲೆ ಕೂತ್ಕೋಬೇಕು ನಾವು. ಯಾಕೆಂದ್ರೆ ಅವ್ರು ಕ್ಯಾಮ್ರಾ ಅಲ್ಲಿ ಫಿಕ್ಸ್ ಮಾಡಿರ್ತಾರೆ ಅವರು, ಅಥವಾ ಒಂದು ಕಾನ್ಸೆಪ್ಟ್ ಬೇರೆ ಏನೋ ಸೀನ್ಗೆ ಆ ರೀತಿ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಇಲ್ಲಿ ಸೋಫಾ ಇದ್ರೆ ಸೋಫಾ ಮೇಲೆ ಕೂತ್ಕೊಳ್ತೀನಿ ಅಂತಂದ್ರೆ ಅಸಂಬದ್ಧ ಆಗತ್ತೆ. ಹಾಗೆ ನಿರ್ದೇಶಕರು ಪಾಲನೆ ಮಾಡಿ. ಆಮೇಲೆ ಕೆಲವು ಕಡೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಸರ್ ಡೈಲಾಗ್ ಕೊಡ್ತಾ ಇರ್ತಾರೆ, ಅದನ್ನ ಗಮನಿಸ್ಬೇಕು. ಈ ಹೊಸಬ್ರು ತುಂಬಾ ಜನ ಅದನ್ನ ಗಮನಿಸಲ್ಲ. ಮೊನ್ನೆ ಕೂಡ ಶೂಟಿಂಗಲ್ಲೂ ಹೇಳಿದೆ, ಮನೆಯವ್ರಿಗೆ ಡೈರೆಕ್ಟರ್ ಹೇಳ್ಕೊಡ್ತಾ ಇದ್ದಾರೆ, ಇವರು ಪಾಪ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಡೈರೆಕ್ಟ್ರು ಹೇಳ್ಕೊಡ್ಬೇಕಾದ್ರೆ ಆ ಪ್ರೊನೌನ್ಸಿಯೇಷನು, ಆ ಧ್ವನಿ ಏರಿಳಿತ ಇವೆಲ್ಲ ಇರುತ್ತೆ, ಅವ್ರ ಮುಖ ಭಾವನೆ ಇವೆಲ್ಲ ಅಬ್ಸರ್ವ್ ಮಾಡಬೇಕು. ಅವ್ರು ಹೇಳ್ತಾರೆ, ಅವ್ರೇನೋ ಹೇಳ್ತಾರೆ ಅನ್ಕೊಂಡು, ಈಗ ಅವ್ರು ಡೈರೆಕ್ಟರ್ ಇಲ್ಲಿದ್ದಾರೆ,
ಹಿಂಗೆ ತಲೆ ಆಡಿಸ್ಕೊಂಡು ಕೇಳಿಸ್ಕೊತಾ ಇದ್ದಾರೆ. ನಾನು ಹೇಳಿದೆ, ನೀವು ಅಲ್ಲಿ ನೋಡೋದಲ್ಲ ಸ್ವಾಮಿ, ಬರೀ ಕಿವಿ ಕೊಡೋದಲ್ಲ, ನಿಮ್ ಕಣ್ಣು ಡೈರೆಕ್ಟರ್ ಮೇಲೆ ಇರಬೇಕು. ಅದನ್ನ ಪೂರ್ತಿ ಅಬ್ಸರ್ವ್ ಮಾಡ್ಬಿಟ್ರೆ, ನೀವು ಹೊಸಬ್ರೆ ಇರ್ಬೋದು, ಪೂರ್ತಿ ನೀವು ಅಬ್ಸರ್ವ್ ಮಾಡ್ಬಿಟ್ರೆ 50% ಅಲ್ಲೇ ಬಂದ್ಬಿಡುತ್ತೆ. ಈಗ ಶುದ್ಧವಾಗಿ ಕನ್ನಡದಲ್ಲಿ ಮಾತಾಡೋರು ಕೂಡ ಕಮ್ಮಿ ಆಗುತ್ತೆ. ಹೌದು ಸರ್, ಹೌದು ಸರ್. ನನಗೆ ಕನ್ನಡ ಕಲೀಲಿಕ್ಕೆ ಇಷ್ಟು ಅಲ್ಪ ಸ್ವಲ್ಪ ಅನ್ನೋದು 100% ಅಂತ ಇಲ್ಲ, ಆಕಾಶವಾಣಿ ಕಾರಣ ಸರ್. ನಾನು ಆಕಾಶವಾಣಿ. ಹೌದು, ನೀವು ಆಕಾಶವಾಣಿಯಲ್ಲೂ ಕೂಡ ಕಲಾವಿದರಾಗಿದ್ದು. ಹೌದು ಸರ್. ಆಕಾಶವಾಣಿ ತುಂಬಾ ದೊಡ್ಡ ಎಕ್ಸ್ಪೀರಿಯನ್ಸ್ ನಮ್ದು. ಫ್ಯಾಕ್ಟ್ರಿ ಇದೆ ಹೇಳಿದಲ್ಲ ನಿಮ್ಗೆ, ಕಾರ್ಮಿಕ ರಂಗಭೂಮಿ, ಹೌದು, ಕೈಗಾರಿಕಾ ನಾಟಕೋತ್ಸವ ಎಲ್ಲ ಹೇಳಿದೆ. ಹೌದು. ಆವಾಗ ಆಕಾಶವಾಣಿಯಲ್ಲಿ ಕೂಡ ಕಾರ್ಮಿಕರ ಕಾರ್ಯಕ್ರಮ ಅಂತ ಒಂದು ಸ್ಲಾಟ್ ಇತ್ತು ಸರ್. ಸಂಜೆ 5 ಗಂಟೆಗೆ 5:30 ಇತ್ತು. ಸುಮಾರು ಅರ್ಧ ಗಂಟೆನ 1 ಗಂಟೆ ಪ್ರೋಗ್ರಾಮ್ ಇತ್ತು. ಪ್ರತಿದಿನ ಒಂದೊಂದು ಫ್ಯಾಕ್ಟ್ರಿ ಅವ್ರಿಗೆ ಕರೀತಾ ಇದ್ರು, ಅವ್ರಿಗೆ ಸ್ಲಾಟ್ ಕೊಡ್ತಾ ಇದ್ರು. ಏನೋ ನೀವು ನಾಟಕ ಮಾಡ್ಬೋದು, ಅದರಲ್ಲಿ ಹಾಡು ಹೇಳ್ಬೋದು, ಅಥವಾ ಬೇರೆ ಏನೋ ನಿಮ್ಮ ಟ್ಯಾಲೆಂಟ್ ತೋರಿಸ್ಬೋದು, ಬಟ್ ಎಲ್ಲವನ್ನೂ ಧ್ವನಿ ಮೂಲಕ. ನಾನು ಕೂಡ ಮೈಸೂರು ಆಕಾಶವಾಣಿಯಲ್ಲಿ ಆವಾಗ ಓದುವಾಗ ಸರಿ, ನಾವು ಫ್ಯಾಕ್ಟ್ರಿಯಿಂದ ನಾಟಕ ಮಾಡ್ತಾ ಇದ್ವಲ್ಲ, ಆಕಾಶವಾಣಿಯಿಂದ ಕಾರ್ಮಿಕರ ಕಾರ್ಯಕ್ರಮ ನಮಗೊಂದು ಆಫರ್ ಬಂತು. ಹೋದ್ವಿ ನಾವೆಲ್ಲರೂ, ತುಂಬಾ ನಾಟಕಗಳು ಮಾಡಿದ್ವಿ. ಅದ್ರಲ್ಲಿ ನನಗೆ ತುಂಬಾ ನೆನಪಿರೋದು ಅಂದ್ರೆ ಒಂದೇ ರಕ್ತ ಅಂತ ಒಂದು ನಾಟಕ ಮಾಡಿದ್ವಿ. ಅದರಲ್ಲಿ ಡಾಕ್ಟರ್ ಪಾತ್ರ ಮಾಡಿದ್ದೆ ನಾನು ಒಂದೇ ರಕ್ತದಲ್ಲಿ. ನನ್ನ ವಾಯ್ಸ್ ಮಾಡ್ಯುಲೇಷನ್ ಕೇಳ್ಬಿಟ್ಟು ಅಲ್ಲಿದ್ದಂತ ಅಧಿಕಾರಿಗಳು, ಡಾಕ್ಟರ್ ಬಹಳ ಜೋರಾಗಿದ್ದಾರೆ, ಇವ್ರು ಚೆನ್ನಾಗಿ ಉಪಯೋಗಿಸ್ಕೋಬಹುದು ಅಂತ ಅವ್ರು ಹೇಳಿದ್ರು ನಮ್ಮ ನಿರ್ದೇಶಕರಿಗೆ. ಜೊತೆಗೆ ನಾನು ಆ ನಾಟಕ ಮಾಡ್ತಾ ಇದ್ದಾಗಲೇ ಅಲ್ಲಿ ಆಡಿಷನ್ ಅಂತ ನಡೀತಾ ಇತ್ತು ಸರ್ ಆಕಾಶವಾಣಿಯಲ್ಲಿ. ಆಡಿಷನ್ ಅದಕ್ಕೊಂದು ಪ್ರೊಸೀಜರ್ ಇರ್ತಾ ಇತ್ತು. ಒಂದು ಅಪ್ಲಿಕೇಶನ್ ಕೊಡ್ತಾ ಇದ್ರು, ಫಿಲಪ್ ಮಾಡ್ಕೊಡ್ಬೇಕಾಯ್ತಲ್ಲ. ನಮ್ಮ ನಿರ್ದೇಶಕರು ಯಾರು ಕರ್ಕೊಂಡು ಹೋಗಿದ್ರು ಅವರು ಒಂದು 20 ಅಪ್ಲಿಕೇಶನ್ ಇಸ್ಕೊಂಡ್ರಲ್ಲಿ, ನಾವು ಕಲಾವಿದರದ್ದಲ್ಲ, ಎಲ್ರಿಗೂ ಅಪ್ಲಿಕೇಶನ್ ಕೊಟ್ಟರು ಫಿಲಪ್ ಮಾಡಿ ಅಂತ. ಫಿಲಪ್ ಮಾಡಿ ನಾನು ನೆಕ್ಸ್ಟ್ ಡೇ ಅದಕ್ಕೊಂದು ಪ್ರೊಸೀಜರ್ ಇತ್ತು. ₹5 ಪೋಸ್ಟಲ್ ಆರ್ಡರ್. ಈಗ DD ಅಂತ ಹೇಳ್ತೀವಿ, ಆ ಕಾಲದಲ್ಲಿ ಪೋಸ್ಟಲ್ ಆರ್ಡರ್ ಪೋಸ್ಟಲ್ ಆರ್ಡರ್ ₹5 ಪೋಸ್ಟಲ್ ಆರ್ಡರ್ ಹಾಕ್ಬಿಟ್ಟು ಅದನ್ನ ಅಪ್ಲೈ ಮಾಡಬೇಕಾಯ್ತು. ನಾನು ನೆಕ್ಸ್ಟ್ ಡೇ ಅಪ್ಲಿಕೇಶನ್ ತೊಗೊಂಡು ಬಂದೆ, ಫಿಲಪ್ ಮಾಡಿದೆ, ಪೋಸ್ಟ್ ಆಫೀಸ್ಗೆ ಪೋಸ್ಟಲ್ ಆರ್ಡರ್ ತೊಗೊಂಡು ಕವರ್ಗೆ ಹಾಕಿ ಅದನ್ನು ಪೋಸ್ಟ್ ಮಾಡಿದೆ. ಅದಾದ ಒಂದು 6 ತಿಂಗಳಿಗೆ ಇಂಟರ್ವ್ಯೂ ಬಂತು ನನಗೆ ಆಕಾಶವಾಣಿಯಿಂದನೇ. ಹೋದೆ, ಇಂಟರ್ವ್ಯೂ ಅಟೆಂಡ್ ಮಾಡಿದೆ, ಅಲ್ಲಿ B ಗ್ರೇಡ್ ಕಲಾವಿದರಾಗಿ ಆಯ್ಕೆ ಆದೆ. ಅದಾದ ಒಂದು 3 ತಿಂಗಳು ಲೆಟರ್ ಬಂತು ನನಗೆ, ಇಲ್ಲಿ ನೀವು ಸೆಲೆಕ್ಟ್ ಆಗಿದ್ರಿ, ನಮ್ಮ ನಾಟಕಗಳಲ್ಲಿ ನೀವು ಭಾಗವಹಿಸಬೇಕಾಗುತ್ತೆ, ನಿಮ್ಗೆ ಅದಕ್ಕೆ ಸೂಕ್ತ ಸಂಭಾವನೆ ಇರುತ್ತೆ ಅಂತ ಹೇಳಿ. ಅಲ್ಲಿ ನಾಟಕಗಳಲ್ಲೂ ಮಾಡ್ತಾ ಇದ್ದೆ, ಮತ್ತು ಅವ್ರದ್ದು ಬೇರೆ ಬೇರೆ ಇಂಡಿಪೆಂಡೆಂಟ್ ಕಾರ್ಯಕ್ರಮ ಇರ್ತಾ ಇತ್ತು ಸರ್. ಇಂಟರ್ವ್ಯೂ ಮಾಡೋದು ಅದು ಇದೆಲ್ಲ ಇರ್ತಾ ಇತ್ತು, ಸಂದರ್ಶನ ಮಾಡೋದೆಲ್ಲ ಇರ್ತಾಯಿತ್ತಲ್ಲ. ಗೌರ್ಮೆಂಟ್ ಆಫೀಸ್ಗೆ ಕಳಿಸ್ತಾ ಇದ್ದು, ಈ ಕುಟುಂಬ ಕಲ್ಯಾಣ ಇಲಾಖೆ, ಕಾರ್ಮಿಕ ಇಲಾಖೆ, ಎಜುಕೇಶನ್ ಪ್ರೋಗ್ರಾಮ್ಸ್. ಕೆಲವು ನಮಗೆ ಪ್ರಾಜೆಕ್ಟ್ ಕೊಡ್ತಾ ಇದ್ರು. ಅವಾಗ ಬಾಲ ಕಾರ್ಮಿಕರದೇನೋ ಒಂದಷ್ಟು ಇತ್ತು. ಆಗ ನಾನೇ ಹುಡುಕೊಂಡೋಗಿ, ಈಗ ಗ್ಯಾರೇಜ್ಗಳಿಗೆ ಹೋಗಿ ಚಿಕ್ಕ ಹುಡುಗರಿದ್ರೆ ಆ ಹುಡುಗರು ಇಂಟರ್ವ್ಯೂ ಮಾಡೋದು, ಅವೆಲ್ಲ ಚಿಕ್ಕದು ಟೇಪ್ ರೆಕಾರ್ಡರ್ ಅಂತ ಬರ್ತಾ ಇತ್ತು, ಇಷ್ಟು ಸೈಜು. ಅವಾಗ ಅದನ್ನ ತಗೊಂಡೋಗಿ ಆ ಹುಡುಗರು ಮಾತಾಡಿಸಿ, ನಿನ್ನ ವಯಸ್ಸೆಷ್ಟು ಏನು ಅನ್ನೋದೆಲ್ಲ, ಅದು ಕಾನೂನು ವಿರೋಧ ಬಾಲ ಕಾರ್ಮಿಕರದ್ದು, ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಅಲ್ಲ ಅವ್ರನ್ನೂ ಮಾತಾಡಿಸ್ತಾ ಇದ್ದೆ ಗ್ಯಾರೇಜ್ ಮಾಲೀಕರನ್ನ, ನೀವು ಚಿಕ್ಕ ಹುಡುಗರ ಹತ್ರ ಇಟ್ಕೊಳ್ಳೋದು ತಪ್ಪಲ್ವಾ. ಬೆಂಗಳೂರು ಆಕಾಶವಾಣಿ ಈ ಥರದ್ದೆಲ್ಲ. ಆಮೇಲೆ ಇದ್ರ ಸಂಬಂಧನೇ ಲೇಬರ್ ಕಮಿಷನರ್ನ ಇಂಟರ್ವ್ಯೂ ಮಾಡೋಂಥ ಅವಕಾಶ ಸಿಕ್ಕಿತ್ತು ಅಲ್ಲಿ. ಅವೆಲ್ಲ ಭಾಳ ಒಳ್ಳೆಯ ನನಗೆ ಖುಷಿ ಸಿಕ್ತು ಸರ್ ಅವೆಲ್ಲ ಈ ಥರದ್ದು. ಆಮೇಲೆ ಅದೇ ಆಕಾಶವಾಣಿಯಲ್ಲಿ ಇವರು CV ಶಿವಶಂಕರ್ ಅವರು, ನಮ್ಮ ಹಿರಿಯ ನಿರ್ದೇಶಕರು, ನೆನ್ಸ್ಕೊಂಡು ಇತ್ತೀಚೆಗೆ ಅವ್ರನ್ನ ಕಳ್ಕೊಂಡ್ವಿ. ತುಂಬಾ ಒಂದು ಕನ್ನಡ ಅಭಿಮಾನಿ ಅವರು. ಅವ್ರ ಮಗ ಕೂಡ ಈಗ ಫಿಲಂ ಡೈರೆಕ್ಟರ್ ವೆಂಕಟ್ ಭಾರದ್ವಾಜ್ ಅಂತ ಹೇಳಿ. ವೆಂಕಟ್ ಭಾರದ್ವಾಜ್ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ. ಕೆಂಪಿರುವೆ ಇವೆಲ್ಲ ಮಾಡಿದ್ರು ನೋಡಿ. CV ಶಿವಶಂಕರ್ ಅವರ CV ಶಿವಶಂಕರ್ ಅವರು ನಾನು ಗುರುಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಅವರು ಮೂಲತಃ ವೃತ್ತಿ ರಂಗಭೂಮಿಯವರು. ಅವರ ರಂಗಭೂಮಿಯಲ್ಲಿ ನಡೆದಂತ ಒಂದು ಘಟನೆಗಳನ್ನ ಆಧಾರವಾಗಿ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡಿದ್ರು. ಪ್ರಹಸನಗಳು, ನಾವು ಸ್ಕಿಟ್ ಅಂತ ಹೇಳ್ತೀವಿ, ಅದನ್ನ ಒಂದು 36 ಎಪಿಸೋಡ್ ಮಾಡಿದ್ವಿ ಸರ್ ಆಕಾಶವಾಣಿಗೆನೆ. 36 ಎಪಿಸೋಡ್. ಅದರಲ್ಲಿ ಒಂದು 4-5 ಪಾತ್ರ ಇರ್ತಾ ಇತ್ತು. ಮೊದಲನೇದಾಗಿ CV ಶಿವಶಂಕರ್ ಅವರು, ಮತ್ತೆ ಪ್ರಸನ್ನ ಅಂತ ಒಬ್ರು ವಯಸ್ಸಾದವರೊಬ್ಬರು ಇದ್ರು, ಮತ್ತು ಸತ್ಯವತಿ ಅಮ್ಮ ಅಂತ ಅವರು ಈಗ ಸಿನಿಮಾಗಳ ಸೀರಿಯಲ್ ಮಾಡ್ತಾ ಇರ್ತಾರೆ ಅವರು, ನಾನು, ಮತ್ತು ಆಕಾಶವಾಣಿ ಆಫೀಸರ್ ಒಬ್ರು ಗೋಪಾಲ್ ನಾಯ್ಕ್. 4-5 ಪಾತ್ರ ಅಷ್ಟೇ. ಕೆಲವು ಸರಿ ನಾವೇ ಪಾತ್ರ ರಿಪೀಟ್ ಮಾಡ್ತಾ ಇದ್ವಿ, ಒಬ್ಬರು 2-3 ಪಾತ್ರಗಳು. ಅದು ನನಗೆ ಹೆಚ್ಚಿನ ಅನುಭವ ಕೊಡ್ತು ಅಲ್ಲಿ. ಅಂತ ದೊಡ್ಡವ್ರ ಮಧ್ಯೆ ನಾನು ಹುಡುಗ. ಈಗ ನೀವು ನನ್ನ ವಯಸ್ಸಲ್ಲಿ ಹೇಗೆ ದೊಡ್ಡವ್ರು ಅಂತೀರಿ, ಆಗ ನಾನು ಅಂತ ದೊಡ್ಡವ್ರ ಮಧ್ಯೆ ನಾನು ಚಿಕ್ಕ ಹುಡುಗ. ನನಗೆ ಕಲಿಯೋದಕ್ಕೆ ತುಂಬ ಅವಕಾಶ ಸಿಕ್ತು. ಅದು 36 ಎಪಿಸೋಡ್ ಮಾಡಿದ್ವಿ ಸರ್. ಅದು 8 ಸರ್ತಿ ರೀಬ್ರಾಡ್ಕಾಸ್ಟ್ ಆಯಿತು. 36x8 ತುಂಬ ಒಳ್ಳೆ ಹೆಸರು ಕೊಡ್ತು. ಅದು ಕಂಪನಿಯ ಪೆಂಪು ಇಂಪು ಅಂತ, ಕಂಪನಿಯ ಪೆಂಪು ಇಂಪು ಅಂತ ಬಹಳಷ್ಟು ಜನ ಕೇಳೋರು ಇದ್ರು. ಅದನ್ನ ಕೇಳ್ಬಿಟ್ಟು ನಮಗೆಲ್ಲ ರಿಪೋರ್ಟ್ ಹೇಳ್ತಾ ಇದ್ರು.
ಅದನ್ನ. ಅದಕ್ಕೂ ಮುಂಚೆ ಹೇಳಿ ಕಂಪನಿ ಪೆಂಪು ಮುಂಚೆ ನಾಟಕಗಳು ಮಾಡ್ತಾ ಇದ್ವಲ್ಲ, ಒಂದ್ಸರಿ ಬಸ್ಸಲ್ಲಿ ಹೋಗ್ತಾ ಇದೆ ಸರ್ ಅವಾಗ. ಈಗ ನಾವು ಇಷ್ಟೆಲ್ಲ ಸಿನಿಮಾ ಸೀರಿಯಲ್ ಮಾಡಿದ್ಮೇಲೆ ನಮ್ಮ ಮುಖ ಗುರ್ತು ಹಿಡಿತಾರೆ ಅಂದರೆ ಅದೇನು ಹೆಚ್ಚುಗಾರಿಕೆ ಅಲ್ಲ, ನೋಡಿರ್ತಾರೆ. ಆಗ ಧ್ವನಿ ಮೂಲಕ ಗುರ್ತು ಹಿಡಿತಾ ಇದ್ರು. ನಾನು ನನ್ನ ಫ್ರೆಂಡ್ ಮಾತಾಡ್ತಾ ಇದ್ವಿ, ಪಕ್ಕದಲ್ಲಿ ಇರೋರು ಸರ್ ನಿಮ್ದು ಆಕಾಶವಾಣಿ ನಾಟಕ ಬರುತ್ತಲ್ವಾ ಅಂದರು. ನನ್ನ ವಾಯ್ಸ್ ಕೇಳಿ ಓ ಎಷ್ಟು ಖುಷಿ ಆಗುತ್ತೆ ಸರ್ ಅದು. ಹೌದು ಅಲ್ವೇ? ಅದು ಕಂಪೇರ್ ಮಾಡೋದು ಇವತ್ತು ಕೂರ್ಸೋದು ಏನು ಹೆಚ್ಚಲ್ಲ. ಈಗ ಆಕಾಶವಾಣಿಯಿಂದ ಆಮೇಲೆ ಅಕಾರ ಹಕಾರಗಳು, ಸಕಾರ ಶಕಾರಗಳು ಇವೇನಾದ್ರೂ ಒಂದು ಸ್ವಲ್ಪ ಶುಭ್ರವಾಗಿರಬೇಕು. ಅದನ್ನು ಒಂಚೂರು ನಾನು ಕಲ್ತಿದ್ರೆ ಅದಕ್ಕೆ ಆಕಾಶವಾಣಿ ಕಾರಣ. ಆಕಾಶವಾಣಿ ನಾನು ಯಾವತ್ತೂ ತುಂಬ ಕೃತಜ್ಞನಾಗಿರ್ತೇನೆ ಸರ್. ವಂಡರ್ಫುಲ್ ಸರ್, ವಂಡರ್ಫುಲ್ ಸರ್. ಥ್ಯಾಂಕ್ ಯು ಸರ್. ಸರ್ ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಕೊಡ್ತು. ನಮ್ಮ ಹಳೆಯ ದಿನಗಳನ್ನ ಮೆಲುಕು ಹಾಕಿದ್ವಿ. ನೀವು ನಮ್ಗಿಂತ ತುಂಬಾ ಸೀನಿಯರು, ನಿಮ್ಮಿಂದ ನಾವು ಬಹಳ ಕಲ್ತಿದೀವಿ. ಕಲಿಯೋದಕ್ಕೆ ಇನ್ನೂ ಇದೆ. ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆ ಮಾತಾಡಿದಿರಾ ಸರ್, ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಮತ್ತೆ ಸಿಗೋಣ. ಮತ್ತೆ ಹೀಗೆ ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳೋಕ್ಕೆ ಮತ್ತೆ ನಮ್ಗೆ ಅವಕಾಶ ಸಿಗಲಿ ಅಂತ ಪ್ರಾರ್ಥನೆ. ಆಗಲಿ ಸರ್. ನಮ್ಮ ಹಿರಿಯರಿಂದ ಕಲ್ತಿದ್ದನ್ನ ನಾವು ನಮ್ಮ ಕಿರಿಯರಿಗೆ ಹೇಳ್ತಾ ಇರ್ತೀವಿ ಸರ್. ಇದು ಹೀಗೆ ಜನರೇಷನ್. ನಮ್ಮ ತಾತ ಅಪ್ಪನಿಗೆ ಹೇಳ್ತಾ ಇದ್ರು, ಅಪ್ಪ ನಮ್ಗೆ ಹೇಳ್ತಾ ಇದ್ರು, ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಿ. ಅದು ಹೇಳಬೇಕಾದ ದೊಡ್ಡವ್ರ ಕರ್ತವ್ಯ, ತಿಳ್ಕೋಬೇಕಾದ್ದು ಆ ಮುಂದಿನ ಜನರೇಷನ್ಗೆ. ಈ ವೇದಗಳು, ಈ ಸೂಕ್ತಗಳು ಎಲ್ಲ ಬಂದಿರೋದು ಅದೇ ತರ ಅಲ್ವಾ? ಹೌದು ಸರ್, ಹೌದು. ಒಬ್ಬರಿಂದ ಒಬ್ರು ಕೇಳಿ ಪರಂಪರೆಯಾಗಿ ಬಂದಿರೋದು. ಹೌದು ಸರ್, ಹೌದು. ಖಂಡಿತ ಸರ್, ಮತ್ತೆ ಭೇಟಿ ಆಗೋಣ. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ತುಂಬ ಧನ್ಯವಾದಗಳು ಸರ್ ತಮಗೆ ಮತ್ತು ಎಲ್ಲ ನಮ್ಮ ವೀಕ್ಷಕ ಪ್ರಭುಗಳಿಗೆ ನಾನು ಅನಂತ ಶರಣಾರ್ಥಿ.